ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸಾರ್ಥಕ್ KCT ಕ್ರಾಶ್ ಕೋರ್ಸ್ ಬ್ಯಾಚ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಫಸ್ಟ್ ಆಫ್ ಆಲ್ ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಐ ಹೋಪ್ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ನಿಂದ ಹೊಸ ವರ್ಷಕ್ಕೆ ಎಂಟ್ರಿ ಕೊಟ್ಟಿರ್ತೀರಾ, ಮತ್ತೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರಾ KCT ಎಕ್ಸಾಮ್ಗೆ. ಸೊ ನಿಮ್ಮ ಹೋಪ್ಸ್ಗೆ ಆಡ್ ಮಾಡೋದಕ್ಕೆ ನಾವು ಸಾರ್ಥಕ್ KCT ಕ್ರಾಶ್ ಕೋರ್ಸ್ ಬ್ಯಾಚ್ ನ ನಿಮ್ಗೆ ತಗೊಂಡ್ ಬಂದಿದ್ದೀವಿ. ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ನೀವು ಸಕ್ಸಸ್ ನ ಕಾಣಬೇಕು ಅಂತ ಅಂದ್ರೆ ಇಟ್ ಇಸ್ ಅ ಟೂ ವೇ ಥಿಂಗ್. ನನಗೇನ್ ಸಾಧ್ಯ ಅಷ್ಟು ಎಫರ್ಟ್, ನಾನು 100% ಎಫರ್ಟ್ ಹಾಕಿದ್ದೀನಿ ಈ ಸೆಷನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಸಚ್ ದ್ಯಾಟ್ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಕೂಡ ಕವರ್ ಆಗಲಿ, ಎಲ್ಲಾ ಕಾನ್ಸೆಪ್ಟ್ಸ್ ನಿಂದ ಕ್ವೆಶ್ಚನ್ಸ್ ಕೂಡ ಸಾಲ್ವ್ ಮಾಡೋದಕ್ಕೆ, ಮತ್ತೆ DPP ಕ್ವೆಶ್ಚನ್ಸ್ ನ ನಾನು ಕ್ಯೂರೇಟ್ ಮಾಡುವಾಗ ಎಲ್ಲಾ ಕಾನ್ಸೆಪ್ಟ್ಸ್ ಇಂದ ಕ್ವೆಶ್ಚನ್ಸ್ ಅದರಲ್ಲಿ ಇರೋ ರೀತಿ ನೋಡ್ಕೊಂಡು ನನಗಾದಷ್ಟು 100% ನಾನು ಈ ಸೆಷನ್ಸ್ ನ ರೆಡಿ ಮಾಡಿದ್ದೀನಿ. ಬಟ್ ನಾನು ಏನೇ ಮಾಡಿದ್ರು ನೀವು ಆಕ್ಷನ್ ತಗೊಳ್ಳಿಲ್ಲ ಅಂತ ಅಂದ್ರೆ ನಮಗೆ ರಿಸಲ್ಟ್ ಕಾಣಿಸೋದಿಲ್ಲ. ಸೊ ಹೆಂಗಂತೂ ಬ್ಯಾಚ್ ತಗೊಂಡಿದ್ದೀರಾ ನೀವು, ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಲೆಕ್ಚರ್ಸ್ ನ ಫಾಲೋ ಮಾಡಿ, ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿ, ನೀವು ನಿಮ್ ಕಡೆಯಿಂದ ಎಫರ್ಟ್ ಹಾಕಿದ್ರೆ ಮಾತ್ರ 100% ಪೊಟೆನ್ಷಿಯಲ್ ನಿಮ್ದು ನೀವು ರೀಚ್ ಮಾಡೋದಕ್ಕೆ ಸಾಧ್ಯ. ನನ್ನ ಬ್ಯಾಚ್ ಯಾರಾದ್ರೂ ಕನ್ಸಿಸ್ಟೆಂಟ್ ಆಗಿ ನನ್ನ ಕ್ಲಾಸಸ್ ನನ್ನ ಲೆಕ್ಚರ್ಸ್ ನ ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಅದ್ರಲ್ಲಿ ಇರೋದನ್ನೆಲ್ಲ ಫಾಲೋ ಮಾಡಿ DPP ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿದ್ರೆ ಐ ಕ್ಯಾನ್ ಗ್ಯಾರಂಟಿ ಯು ನಾನು ಎಲ್ಲಾ ಕಾನ್ಸೆಪ್ಟ್ಸ್ ನ ಕವರ್ ಮಾಡಿದ್ದೀನಿ. 60/60 ಬಯಾಲಜಿಗೆ ಅವ್ರಿಗೆ ಬಂದೇ ಬರುತ್ತೆ. ಬಟ್ ಎಫರ್ಟ್ ನಿಮ್ ಕೈಯಲ್ಲಿದೆ, ಆಯ್ತಾ? ಯಾರು ತಮಗ್ ತಾವೇ ಹೆಲ್ಪ್ ಮಾಡ್ಕೊಳಕ್ ಆಗೋದಿಲ್ಲ, ದೇವರು ಬಂದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ. ನೀವ್ ಅಂಥವ್ರಾಗ್ಬೇಡಿ. ಕಡಿಮೆ ಬೆಲೆಗೆ ನಿಮ್ಗೆ ತುಂಬಾ ಅಫೋರ್ಡಬಲ್ ರೇಟ್ ನಲ್ಲಿ ಒಳ್ಳೆ ಬ್ಯಾಚ್ ಸಿಕ್ಕಿದೆ, ಅದನ್ನು ಆದಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ಳಿ. ರಿಸಲ್ಟ್ ಟೈಮಲ್ಲಿ ರಿಗ್ರೆಟ್ ಆಗೋ ತರ ಮಾಡ್ಕೊಳ್ಬೇಡಿ, ಓಕೆನಾ? ಸೊ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಲೆಕ್ಚರ್ ನಮ್ಮ ಫಸ್ಟ್ ಲೆಕ್ಚರ್ ಆಫ್ ಬಯಾಲಜಿ. ಇವತ್ತಿನ ಕ್ಲಾಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಕವರಿಂಗ್ 2 ಚಾಪ್ಟರ್ಸ್. ಆ 2 ಚಾಪ್ಟರ್ ಯಾವುದು? ನಮ್ಮ ಫಸ್ಟ್ PUC ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್, ಮತ್ತೆ ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ PUC ಸೆಕೆಂಡ್ PUC ಎರಡೂ ಸಿಲೆಬಸ್ ನಿಂದ KCT ಎಕ್ಸಾಮ್ ನಲ್ಲಿ ಕ್ವೆಶ್ಚನ್ಸ್ ಬರುತ್ತೆ. ಔಟ್ ಆಫ್ 60 ಕ್ವೆಶ್ಚನ್ಸ್ ಅರೌಂಡ್ 45 ಸೆಕೆಂಡ್ PUC ಸಿಲೆಬಸ್ ನಿಂದ ಬರುತ್ತೆ, ಅರೌಂಡ್ 15 ಕ್ವೆಶ್ಚನ್ಸ್ ಫಸ್ಟ್ PU ಸಿಲೆಬಸ್ ನಿಂದ ಬರುತ್ತೆ. ಜನರಲಿ ಫಸ್ಟ್ PU ಸಿಲೆಬಸ್ ನಿಂದ ಒಂದ್ ಚಾಪ್ಟರ್ಗೆ ಯೂಶಲಿ ಒಂದು ಕ್ವೆಶ್ಚನ್ ಬರ್ಬೋದು. ನಮ್ಮ ಫಸ್ಟ್ PUC ಸಿಲೆಬಸ್ ರ್ಯಾಷನಲೈಸ್ ಸಿಲೆಬಸ್ ನಲ್ಲಿ ನಾವು ಬಯಾಲಜಿ ಸಿಲೆಬಸ್ ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅರ್ಲಿಯರ್ 22 ಚಾಪ್ಟರ್ಸ್ ಇತ್ತು, ಇವಾಗ ಕೇವಲ 19 ಚಾಪ್ಟರ್ಸ್ ಇದೆ. ಸೊ 19 ಚಾಪ್ಟರ್ಸ್ ನಿಂದ 15 ಕ್ವೆಶ್ಚನ್ಸ್ ಬರುತ್ತೆ ಅಂತ ಅಂದ್ರೆ ಕೆಲವೊಂದು ಚಾಪ್ಟರ್ಸ್ ನಿಂದ ಕ್ವೆಶ್ಚನ್ಸ್ ಬರ್ದೇನೂ ಇರ್ಬೋದು. ನಾವು ವೇಟೇಜ್ ನ ಕನ್ಸಿಡರ್ ಮಾಡಿದ್ರೆ ಲಿವಿಂಗ್ ವರ್ಲ್ಡ್ ಮತ್ತೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಕ್ವೆಶ್ಚನ್ಸ್, ಈ ಕಾನ್ಸೆಪ್ಟ್ಸ್ ನ ಕ್ವೆಶ್ಚನ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿಲ್ಲ. ಕೇಳಿದ್ರೆ 60 ಕ್ವೆಶ್ಚನ್ ಅಲ್ಲಿ ಒಂದು ಕ್ವೆಶ್ಚನ್ ನಿಮ್ಗೆ ಈ ಚಾಪ್ಟರ್ಸ್ ನಿಂದ ಬರ್ಬೋದು. ಬಟ್ ಕಳೆದ ವರ್ಷ ಬಂದಿಲ್ಲ ಅಂತ ಈ ವರ್ಷ ಬರೋದಿಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ನಾನು ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಇಂಟೆನ್ಷನ್ ನಿಮಗೆ ಯಾವುದೇ ಕ್ವೆಶ್ಚನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡೋ ಅಬಿಲಿಟಿ ಇರಬೇಕು. ಹಾಗಾಗಿ ನಾನು ಈ ಕಾನ್ಸೆಪ್ಟ್ಸ್ ನ ಈ ಚಾಪ್ಟರ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ನನ್ನ ನೋಟ್ಸ್ ನಲ್ಲಿ ಕೂಡ ಬ್ರೈಟ್ ಕಲರ್ ನಲ್ಲಿ ಹೈಲೈಟ್ ಮಾಡಿದ್ದೀನಿ, ಸೊ ದಟ್ ನಿಮ್ಮ ಮೈಂಡ್ ಅಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗಲಿ ಅಂತ. ಸೊ ಕ್ವಿಕ್ ಆಗಿ ಒಂದ್ಸತಿ ಈ 2 ಚಾಪ್ಟರ್ ನ ರಿವೈಸ್ ಮಾಡ್ಕೊಂಡು ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ನೋಡ್ಕೊಂಡು ಸ್ವಲ್ಪ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ಅದಾದ ನಂತರ ವಿಲ್ ಡೂ DPP questions. Okay, so let's begin with the living world. ಈ ಸೆಷನ್ ನಲ್ಲಿ we will be covering 2 chapters, the living world and biological classification. Okay na? So first living world. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅನ್ನೋದು ಈ ಯೂನಿಟ್ ಹೆಸರು. ಡೈವರ್ಸಿಟಿ ಅಂತ ಅಂದ್ರೇನು? ಡೈವರ್ಸಿಟಿ ಅಂತ ಅಂದ್ರೆ ಬೇರೆ ಬೇರೆ ವೆರೈಟಿ ಇರೋದು. ನಮ್ಮ ಅರ್ತ್ ನಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ತುಂಬಾ ಜಾಸ್ತಿ ವೆರೈಟಿ ಇದೆ. ದೇರ್ ಆರ್ ಆಸ್ ಮೆನಿ ಆಸ್ 1.7 to 1.8 ಮಿಲಿಯನ್ ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್ಸ್. ಹ್ಯೂಮನ್ಸ್ ಒಂದ್ ಸ್ಪೀಶೀಸ್, ಮತ್ತೆ ಡಾಗ್ ಒಂದ್ ಸ್ಪೀಶೀಸ್. ಆ ರೀತಿ ನಾವು ನೋಡಿದ್ರೆ 1.7 to 1.8 ಮಿಲಿಯನ್ ಸ್ಪೀಶೀಸ್ ಅಷ್ಟು ಆರ್ಗ್ಯಾನಿಸಮ್ಸ್ ನಮ್ಮ ಅರ್ತ್ ಮೇಲೆ ಇದೆ. ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ನಾವು ಈ ಆರ್ಗ್ಯಾನಿಸಮ್ಸ್ ಎಲ್ಲ ಹೆಸರು ಬಗ್ಗೆ ನೆನೆಸ್ಕೊಂಡ್ರೆ ಒಂದೊಂದು ರೀಜನ್ ಅಲ್ಲಿ ಒಂದೊಂದು ಹೆಸರು ಕೊಡ್ತೀವಿ. ಇವಾಗ ನಾವು ಯಾವ್ದಾದ್ರು ನಾಯಿಗೆ ಅಂತ ಅಂದ್ರೆ ನಾಯಿ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಅದಕ್ಕೆ ಡಾಗ್ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಅದಕ್ಕೆ ಕುತ್ತ ಅಂತ ಹೇಳ್ತಾರೆ, ಪ್ರಾಬಬ್ಲಿ ಜಾಪನೀಸ್ ನಲ್ಲಿ ಮತ್ಯಾವುದೋ ಹೆಸರು ಕರೀತಾರೆ, ಮತ್ತೆ ಸ್ಪ್ಯಾನಿಷ್ ನಲ್ಲಿ ಮತ್ಯಾವುದೋ ಹೆಸರು ಕರೀತಾರೆ, ಚೈನೀಸ್ ನಲ್ಲಿ ಬೇರೆ ಯಾವ್ದೋ ಹೆಸರು ಇರ್ಬೋದು. ಸೊ ಈ ಒಂದೇ ಸ್ಪೀಶೀಸ್ ನ ಆರ್ಗ್ಯಾನಿಸಮ್ ಬೇರೆ ಬೇರೆ ರೀಜನ್ಸ್ ನಲ್ಲಿ ವಿತ್ ಇನ್ ಅವರ್ ಕಂಟ್ರಿ, ವಿತ್ ಇನ್ ಅವರ್ ಓನ್ ಸ್ಟೇಟ್ ಪ್ರಾಬಬ್ಲಿ ಅಂಡ್ ಅಕ್ರಾಸ್ ದ ವರ್ಲ್ಡ್ ಬೇರೆ ಬೇರೆ ಹೆಸರಿನಿಂದ ಗುರುತಿಸ್ಕೊಳ್ಳುತ್ತೆ. ಆದ್ರೆ ನಾವ್ ಯಾವ್ದಾದ್ರು ಆರ್ಗ್ಯಾನಿಸಮ್ ನ ಸ್ಟಡಿ ಮಾಡಬೇಕು ಅಂತ ಅಂದ್ರೆ ಒಂದು ಸೈಂಟಿಸ್ಟ್ ಇನ್ ಇಂಡಿಯಾ ಅಂಡ್ ಅನದರ್ ಸೈಂಟಿಸ್ಟ್ ಇನ್ ಜಪಾನ್ ಆರ್ ಪ್ರಾಬಬ್ಲಿ ಸ್ಟಡಿಂಗ್ ದ ಸೇಮ್ ಆರ್ಗ್ಯಾನಿಸಮ್. ಅವ್ರಿಬ್ರು ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ಅವಾಗ ರಿಸರ್ಚ್ ಚೆನ್ನಾಗುತ್ತೆ. ಬಟ್ ಇವ್ರು ಆ ಆರ್ಗ್ಯಾನಿಸಮ್ ನ ಕರಿತಾ ಇರೋದೇ ಬೇರೆ, ಅವರ ಆ ಆರ್ಗ್ಯಾನಿಸಮ್ಗೆ ಹೆಸರಿಟ್ಟಿರೋದೇ ಬೇರೆ ಅಂತ ಅಂದ್ರೆ ಕಮ್ಯುನಿಕೇಶನ್ ಈಸಿಯಾಗಿ ಆಗೋದಿಲ್ಲ. ಸೊ ಯೂನಿವರ್ಸಲ್ ಆಗಿ
ಅರೌಂಡ್ ದ ವರ್ಲ್ಡ್ ಎಲ್ಲ ಕಡೆ ಕೂಡ ಒಂದು ಆರ್ಗ್ಯಾನಿಸಮ್, ಒಂದು ಸ್ಪೀಶೀಸ್ಗೆ ಒಂದೇ ಕಾಮನ್ ಹೆಸರು ಇರಬೇಕು ಅನ್ನೋದನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸೊ ಅದಕ್ಕೆ ನಾವು ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ಓಕೆ, ಲೋಕಲ್ ನೇಮ್ಸ್ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ವೇರಿ ಆಗುತ್ತೆ. ಹಾಗಾಗಿ ದರ್ ಇಸ್ ಅ ನೀಡ್ ಟು ಸ್ಟ್ಯಾಂಡರ್ಡೈಸ್ ದ ನೇಮಿಂಗ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೆಸರಿಡೋದಕ್ಕೆ, ನಾಮಕರಣ ಮಾಡೋದಕ್ಕೆ ನಾವು ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ನಾಮೆನ್ಕ್ಲೇಚರ್ ಯಾವಾಗ ಸಾಧ್ಯ? ನಮಗೆ ಆರ್ಗ್ಯಾನಿಸಮ್ದು ಫುಲ್ ಡಿಸ್ಕ್ರಿಪ್ಷನ್ ಇದ್ದಾಗ ನಾವು ಈಸಿಯಾಗಿ ಅದಕ್ಕೆ ಐಡೆಂಟಿಫೈ ಮಾಡಿ ಅದಕ್ಕೆ ಹೆಸರಿಡ್ಬೋದು. ಸೊ ಅದಕ್ಕೆ ನಾವು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಯಾವ ಆರ್ಗ್ಯಾನಿಸಮ್ ಅದನ್ನ ಫುಲ್ ಡಿಸ್ಕ್ರಿಪ್ಷನ್ ಮಾಡಿರೋದು ಇದ್ದಾಗ ನಾವು ಆರ್ಗ್ಯಾನಿಸಮ್ಗೆ ಹೆಸರಿಡೋದಕ್ಕೆ ಸಾಧ್ಯ. ಸೊ ಆ ಪ್ರಾಸೆಸ್ಗೆ ನಾವು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಸೊ ಯಾರು ಡಿಸೈಡ್ ಮಾಡ್ತಾರೆ ಹೆಂಗಿರ್ಬೇಕು ಹೆಸರು ಅಂತ ಅಂದ್ರೆ, ಬೇರೆ ಬೇರೆ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ಗೆ ಬೇರೆ ಬೇರೆ ಬಾಡೀಸ್ ಇದೆ, ಆರ್ಗನೈಸೇಷನ್ಸ್ ಇದೆ, ಅದನ್ನ ಡಿಸೈಡ್ ಮಾಡೋದಕ್ಕೆ. ದೆರ್ ಆರ್ 2 ಇಂಪಾರ್ಟೆಂಟ್ ನೇಮ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಒಂದು ICBN, ಇನ್ನೊಂದು ICZN. ICBN ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್. ICZN ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮೆನ್ಕ್ಲೇಚರ್. ಸೊ ಈ ಕೋಡ್ಗಳಲ್ಲಿ ಏನಿರುತ್ತೆ ಅಂತ ಅಂದ್ರೆ ರೂಲ್ಸ್ ಇರುತ್ತೆ, ಅ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಯಾವ್ದಾದ್ರು ಒಂದು ಹೊಸ ಆರ್ಗ್ಯಾನಿಸಮ್ನ ನೀವು ಡಿಸ್ಕವರ್ ಮಾಡಿದ್ದೀರಾ, ಅದಕ್ಕೆ ಹೆಸರಿಡ್ಬೇಕು ಅಂತ ಅಂದ್ರೆ ಆ ರೂಲ್ಸ್ ಪ್ರಕಾರ ನಾವು ಅದಕ್ಕೆ ಹೆಸರಿಡ್ಬೇಕು. ಮತ್ತೆ ನಾವು ಬರೆಯೋವಾಗ ಯಾವ ರೀತಿ ಬರಿಬೇಕು ಅದ್ರದ್ದು ಎಲ್ಲ ರೂಲ್ಸ್ ಇದು ಗವರ್ನ್ ಮಾಡುತ್ತೆ ಬೇಸಿಕಲಿ. ಸೊ ಪ್ಲಾಂಟ್ಸ್ಗೆ ಅದು ICBN, ಆನಿಮಲ್ಸ್ಗೆ ಅದು ICZN. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್ ಇಸ್ ICBN. ಅದು ಪ್ಲಾಂಟ್ಸ್ ನಾಮೆನ್ಕ್ಲೇಚರ್ ರೂಲ್ಸ್ನೆಲ್ಲ ಸೆಟ್ ಮಾಡುತ್ತೆ. ICZN is International Code for Zoological Nomenclature, that is for animals. ಓಕೆನಾ? ಸೊ ಇದೆರಡು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನಾವು ಕಲ್ತ್ಕೊಳ್ಳೋಣ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಬಗ್ಗೆ. ಇದ್ರ ಬಗ್ಗೆ ನೀವು ಲೋವರ್ ಗ್ರೇಡ್ಸ್ ಇಂದ ಕೂಡ ಕಲ್ತ್ಕೊಂಡು ಬಂದಿರ್ತೀರಾ. ಬೈ ಅಂತ ಅಂದ್ರೇನೆ ಎರಡು, ನಾಮೆನ್ಕ್ಲೇಚರ್ ಅಂದ್ರೆ ನಾಮಕರಣ, ಆಲ್ರೆಡಿ ಹೇಳಿದೀನಿ. ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಅಂದ್ರೆ ಒಂದು ಹೆಸರಿನಲ್ಲಿ ಎರಡು ವರ್ಡ್ ಇರೋದು. ಫಸ್ಟ್ ನನ್ನ ಹೆಸರು ಇವಾಗ ಶಾಲಿನಿ ಸೋಮಶೇಖರ್. ಶಾಲಿನಿ ಇಸ್ ಮೈ ನೇಮ್, ಸೋಮಶೇಖರ್ ಇಸ್ ಮೈ ಹಸ್ಬೆಂಡ್ಸ್ ನೇಮ್. ಸೊ ಶಾಲಿನಿ ಸೋಮಶೇಖರ್ ನನ್ನ ಹೆಸರಿನಲ್ಲಿ ಎರಡು ವರ್ಡ್ ಇದೆ. ಅದೇ ರೀತಿ ಪ್ರತಿ ಸ್ಪೀಶೀಸ್ನಲ್ಲೂ ನಾವು ಸೈಂಟಿಫಿಕಲಿ ಅದನ್ನ ನೇಮ್ ಮಾಡುವಾಗ ಆ ಸ್ಪೀಶೀಸ್ನ ಹೆಸರಿನಲ್ಲಿ ಎರಡು ವರ್ಡ್ ಇರಬೇಕು. ಆ ಎರಡು ವರ್ಡ್ ಯಾವುದು? ಮೊದಲನೇ ವರ್ಡ್ಗೆ ನಾವು ಜೆನೆರಿಕ್ ನೇಮ್ ಅಂತ ಕರಿತೀವಿ, ಎರಡನೇ ವರ್ಡ್ಗೆ ನಾವು ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೀವಿ. ಒಂದು ನೇಮ್ ಅಲ್ಲಿ ಎರಡು ವರ್ಡ್ ಇರಬೇಕು. ನಿಮ್ಗೆ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂದ್ರೆ ಏನು ಅಂತ ಕ್ವೆಶ್ಚನ್ ಕೊಟ್ಟಾಗ ನೇಮ್ ಶುಡ್ ಹ್ಯಾವ್ ದೇರ್ ಶುಡ್ ಬಿ 2 ನೇಮ್ಸ್ ಅಂತ ಎಲ್ಲ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದು ಆರ್ಗ್ಯಾನಿಸಮ್ಗೆ ಎರಡು ಹೆಸರು ಇರೋದಿಲ್ಲ, ಒಂದೇ ಹೆಸರಿರುತ್ತೆ. ಆ ಒಂದು ಹೆಸರಿನಲ್ಲಿ ಎರಡು ವರ್ಡ್ ಇರುತ್ತೆ. ಯಾವ್ದು ಎರಡು ವರ್ಡ್? ಒಂದು ಜೆನೆರಿಕ್ ನೇಮ್, ಒಂದು ಸ್ಪೆಸಿಫಿಕ್ ಎಪಿಥೆಟ್. ಇದಾಯ್ತು. ನೆಕ್ಸ್ಟ್ ಇದನ್ನ ಪ್ರಪೋಸ್ ಮಾಡಿದವ್ರು ಯಾರು? ಇದನ್ನ ಫಸ್ಟ್ ಯೂಸ್ ಮಾಡಿದವರು ಕರೋಲಸ್ ಲಿನಿಯಸ್ ಅಂತ. ಇವ್ರಿಗೆ ನಾವು ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕೂಡ ಕರಿತೀವಿ. ಓಕೆ, ಸೊ ಬೇರೆ ಏನಿದೆ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್? ನಾವ್ ಯಾವಾಗಾದ್ರೂ ಬರೆಯುವಾಗ, ಪ್ರಿಂಟ್ ಮಾಡುವಾಗ ಕೂಡ 2 ವರ್ಡ್ಸ್ ಇರುತ್ತಲ್ವಾ. ಜೆನೆರಿಕ್ ನೇಮ್ ಆಲ್ವೇಸ್ ವಿಲ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಸ್ಪೆಸಿಫಿಕ್ ಎಪಿಥೆಟ್ ವಿಲ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಲೆಟರ್. ಇದು ಯೂಶಲಿ ಈ ನೇಮ್ಸ್ ನಾವು ಲ್ಯಾಟಿನ್ ನಿಂದ ಡಿರೈವ್ ಮಾಡ್ತೀವಿ. ಯಾಕೆ ಲ್ಯಾಟಿನ್ ನಿಂದ ಅಂತ ಅಂದ್ರೆ, ಲ್ಯಾಟಿನ್ ಚೇಂಜ್ ಆಗ್ತಾ ಇಲ್ಲ. ಹೇಗೆ ನಮ್ಮ ಸಂಸ್ಕೃತದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ತುಂಬಾ ಜನ ಅದನ್ನ ಮಾತಾಡೋದಿಲ್ಲ. ಯಾವಾಗ ಜಾಸ್ತಿ ಯೂಸ್ ಆಗುತ್ತೆ ಹಾಗೆ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇದು ಕೂಡ ಸಂಸ್ಕೃತ ತರ ಇಟ್ ಇಸ್ ಅ ಡೆಡ್ ಲ್ಯಾಂಗ್ವೇಜ್. ಯಾರು ಯೂಸ್ ಮಾಡೋದಿಲ್ಲ ಅದಕ್ಕೆ ಅದು ಜಾಸ್ತಿ ಚೇಂಜ್ ಆಗೋದಿಲ್ಲ ಅಂತ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತಲ್ವಾ. ಹಾಗಾಗಿ ನಾವು ಲ್ಯಾಟಿನ್ ನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಲ್ಯಾಟಿನ್ ನ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ನಾವು ಆ ವರ್ಡ್ ನ ಲ್ಯಾಟಿನೈಸ್ ಮಾಡ್ತೀವಿ. ಹೆಂಗೆ? ಎಕ್ಸಾಂಪಲ್ ಮ್ಯಾಂಗೋ ಇದೆ ನಮ್ಗೆ. ಮ್ಯಾಂಗೋದು ಸೈಂಟಿಫಿಕ್ ನೇಮ್ ಇಸ್ ಮ್ಯಾಂಜಿಫೆರಾ. ದಿಸ್ ಇಸ್ ಲ್ಯಾಟಿನೈಸ್ಡ್. ಮ್ಯಾಂಗೋ ಇಂಡಿಯಾದಲ್ಲಿ ಸಿಗುತ್ತೆ, ಅದನ್ನ ನಾವು ಇಂಡಿಕಾ ಅಂತ ಕರಿತೀವಿ. ಓಕೆ, ಸೊ ಅಕಸ್ಮಾತ್ ಅದು ಲ್ಯಾಟಿನ್ ಇಂದ ಡಿರೈವ್ ಆಗಿಲ್ಲ ಅಂತ ಅಂದ್ರೆ ಲ್ಯಾಟಿನೈಸ್ ಮಾಡಬೇಕು. ಯಾವಾಗ ನಾವು ಅದನ್ನ ಪ್ರಿಂಟ್ ಮಾಡ್ತೀವಿ ಅದನ್ನ ಇಟಾಲಿಸೈಸ್ ಮಾಡಬೇಕು, ಇಟಾಲಿಕ್ಸ್ ಫಾಂಟ್ ನಲ್ಲಿ ಇರಬೇಕು. ಯಾವಾಗ ಕೈನಲ್ಲಿ ಹ್ಯಾಂಡ್ ರಿಟನ್ ಬರಿತೀವಿ ಅವಾಗ ಯು ಹ್ಯಾವ್ ಟು ಅಂಡರ್ಲೈನ್ ಬೋತ್ ದೀಸ್ ಸೆಪರೇಟ್ಲಿ. ದೀಸ್ ಆರ್ ಸಮ್ ಆಫ್ ದ ರೂಲ್ಸ್. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಯಾರು ಅದನ್ನ ಡಿಸ್ಕ್ರೈಬ್ ಮಾಡಿರ್ತಾರೆ ಅವ್ರ ಹೆಸರನ್ನ ಯು ಕ್ಯಾನ್ ಆಡ್ ಆಸ್ ಅ ಥರ್ಡ್ ವರ್ಡ್. ಓಕೆ, ಲಿನಿಯಸ್ ಅಂತ ಇದ್ರೆ ಐದರ್ ಲಿನಿಯಸ್ ಅಂತ ಅಥವಾ ಲಿನ್ ಅಂತ ಅಥವಾ ಎಲ್ ಅಂತ
you can abbreviate and write as the third word in the name. Okay, so this is about the rules of binomial nomenclature. I think it is clear. Idu tumba simple artha madkolodake. Now let's talk about taxonomic categories. ಪ್ರತಿ ಒಂದು ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ಗೆ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಎಷ್ಟೊಂದು ಟ್ಯಾಕ್ಸಾ ಇದೆ. ಟ್ಯಾಕ್ಸಾ ಆರ್ ಪ್ಲೂರಲ್, ಟ್ಯಾಕ್ಸಾನ್ ಇಸ್ ಸಿಂಗ್ಯುಲರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಸ್ಟ್ರೀಟ್ಸ್ ಇರುತ್ತೆ ಒಂದು ಚಿಕ್ಕ ಟೌನ್ ಅಥವಾ ಸಿಟಿನಲ್ಲಿ. ಎಷ್ಟೊಂದು ಸ್ಟ್ರೀಟ್ ಸೇರಿ ಒಂದು ಸಿಟಿ ಆಗುತ್ತೆ. ಎಷ್ಟೊಂದು ಸಿಟೀಸ್ ಅಥವಾ ಟೌನ್ ಸೇರಿ ಒಂದು ಡಿಸ್ಟ್ರಿಕ್ಟ್ ಆಗುತ್ತೆ. ಅದೇ ರೀತಿ ಎಷ್ಟೊಂದು ಡಿಸ್ಟ್ರಿಕ್ಟ್ಸ್ ಇದೆ ನಮ್ಮ ವರ್ಲ್ಡ್ ನಲ್ಲಿ. ಎಷ್ಟೊಂದು ಡಿಸ್ಟ್ರಿಕ್ಟ್ ಸೇರಿ ಒಂದು ಸ್ಟೇಟ್ ಆಗುತ್ತೆ. ನಮ್ಮ ಕಂಟ್ರಿನಲ್ಲೇ ಅಷ್ಟೊಂದು ಸ್ಟೇಟ್ಸ್ ಇದೆ. ಎಷ್ಟೊಂದು ಸ್ಟೇಟ್ ಸೇರಿ ಒಂದು ಕಂಟ್ರಿ ಆಗುತ್ತೆ. ಅದೇ ರೀತಿ ಹಲವಾರು 200ಗಿಂತ ಜಾಸ್ತಿ ಕಂಟ್ರೀಸ್ ಇದೆ ನಮ್ಮ ವರ್ಲ್ಡ್ ನಲ್ಲಿ. ಎಷ್ಟೊಂದು ಕಂಟ್ರೀಸ್ ಸೇರಿ ಒಂದು ಕಾಂಟಿನೆಂಟ್ ಆಗುತ್ತೆ. ಎಷ್ಟೊಂದು ಕಾಂಟಿನೆಂಟ್ ಸೇರಿ ನಮ್ಮ ವರ್ಲ್ಡ್ ಆಗುತ್ತೆ. ಅದೇ ರೀತಿ ನಾವು ಬೇರೆ ಬೇರೆ ಲೆವೆಲ್ಸ್ ನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಆನಿಮಲ್ಸ್ ನ. ನಿಮಗೆ ಗೊತ್ತಿರಬಹುದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ. ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಆನಿಮೇಲಿಯಾ, ಇದೆಲ್ಲ ಕೂಡ ಬೇರೆ ಬೇರೆ ಕಿಂಗ್ಡಮ್ಸ್ ಅಲ್ವಾ. ಸೊ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಫರ್ದರ್ ನಾವು ಕ್ಲಾಸಿಫೈ ಮಾಡಬೇಕು ಅಂತ ಅಂದ್ರೆ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ಅದಕ್ಕೆ ನಾವು ಕ್ಯಾಟಗರೀಸ್ ಅಂತ ಕರಿತೀವಿ ಅಥವಾ ರ್ಯಾಂಕ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಟೆಕ್ನಿಕಲ್ ಟರ್ಮ್ ಏನು ಅಂತ ಅಂದ್ರೆ ಟ್ಯಾಕ್ಸಾ. ಓಕೆನಾ. ಸೊ ಇವಾಗ ಒಂದು ಕಿಂಗ್ಡಮ್ ಆನಿಮೇಲಿಯಾನ ತಗೊಂಡ್ರೆ ನಾವು ಎಲ್ಲಾ ಅನಿಮಲ್ಸ್ ಇನ್ಕ್ಲೂಡ್ ಆಗಿದೆ. ಇನ್ಸೆಕ್ಟ್ಸ್ ಇದೆ, ಬರ್ಡ್ಸ್ ಇದೆ, ಫಿಶ್ ಇದೆ, ಫ್ರಾಗ್ ಇದೆ, ಹ್ಯೂಮನ್ಸ್ ಇದೆ, ಬೇರೆ ಮ್ಯಾಮಲ್ಸ್ ಇದೆ, ಎಲ್ಲ ಕೂಡ ಇದೆ. ಸೊ ಇದನ್ನ ಕನ್ವೀನಿಯಂಟ್ ಕ್ಯಾಟಗರೀಸ್ ನಲ್ಲಿ ನಾವು ಗ್ರೂಪ್ ಮಾಡ್ಬೇಕಂದ್ರೆ ನಾವು ಬೇರೆ ಬೇರೆ ಲೆವೆಲ್ಸ್ ನಲ್ಲಿ ಮಾಡ್ತೀವಿ. ಓಕೆನಾ. ಸೊ ಏನ್ ಆ ಲೆವೆಲ್ಸ್ ಎಲ್ಲ ಅದನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ. ಸ್ಟಾರ್ಟಿಂಗ್ ಫ್ರಮ್ ಕಿಂಗ್ಡಮ್. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಎಷ್ಟಾಯ್ತು? 1 2 3 4 5 6 7 ಟೋಟಲಿ 7 ಕ್ಯಾಟಗರೀಸ್ ಇದೆ. ಕಿಂಗ್ಡಮ್ ಇಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಕ್ಯಾಟಗರಿ. ಸ್ಪೀಶೀಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ಲೋಯೆಸ್ಟ್ ಕ್ಯಾಟಗರಿ. ನಿಮ್ಗೆ ಎಕ್ಸಾಮ್ ನಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಐಡೆಂಟಿಫೈ ಮಾಡಿ ಅಂತ ಕ್ವೆಶನ್ಸ್ ಬರ್ಬೋದು. ಅವಾಗ ನಿಮ್ಗೆ ಕರೆಕ್ಟ್ ಆರ್ಡರ್ ಗೊತ್ತಿರಬೇಕು. ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಅಂದಾಗ ಲೋಯೆಸ್ಟ್ ಯಾವುದು, ಹೈಯೆಸ್ಟ್ ಯಾವುದು ಅದು ಕೂಡ ಗೊತ್ತಿರಬೇಕು. ಸೊ ಕಿಂಗ್ಡಮ್ ಇಸ್ ದ ಹೈಯೆಸ್ಟ್, ದಿಸ್ ಇಸ್ ದ ಲೋಯೆಸ್ಟ್. ಅಸೆಂಡಿಂಗ್ ಅಂತ ಅಂದ್ರೆ ಸ್ಪೀಶೀಸ್ ನಿಂದ ಕಿಂಗ್ಡಮ್ ಬರುತ್ತೆ. ಡಿಸೆಂಡಿಂಗ್ ಅಂತ ಅಂದ್ರೆ ಕಿಂಗ್ಡಮ್ ಇಂದ ಸ್ಟಾರ್ಟ್ ಆಗಿ ಸ್ಪೀಶೀಸ್ ಹೋಗುತ್ತೆ. ಇದನ್ನ ನಾವು ಹೆಂಗ್ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು, ಅದಕ್ಕೆ ನಾನು ನಿಮ್ಗೆ ಒಂದು ಟ್ರಿಕ್ ಕೊಡ್ತೀನಿ. ಟ್ರಿಕ್ ಏನು ಅಂತ ಅಂದ್ರೆ ಕೀಪ್ ಪಾಟ್ ಕ್ಲೀನ್ or family gets sick. ಓಕೆನಾ. ಸೊ ಇಲ್ಲಿ ಕೀಪ್ ಅಲಿಕೆ, ಪಾಟ್, ಕ್ಲೀನ್ ಆರ್ ಫ್ಯಾಮಿಲಿ ಗೆಟ್ಸ್ ಸಿಕ್. ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ನಮಗೆ ಈ ಕ್ಯಾಟಗರೀಸ್ ನ ನೆನಪಿಸುತ್ತೆ. ಕೀಪ್ ಇಸ್ ಫಾರ್ ಕಿಂಗ್ಡಮ್, ಪಾಟ್ ಇಸ್ ಫಾರ್ ಫೈಲಮ್, ಕ್ಲೀನ್ ಇಸ್ ಫಾರ್ ಕ್ಲಾಸ್, or is for order, family, F is for family, gets is for genus, sick is for species. ಇದನ್ನ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ಡಿವಿಷನ್ ಏನು ಅಂತ ಅಂದ್ರೆ ಫೈಲಮ್ ಇಸ್ ದ ಟರ್ಮ್ ದಟ್ ವಿ ಯೂಸ್ ಇನ್ ಆನಿಮಲ್ಸ್, ಡಿವಿಷನ್ ಇಸ್ ವಾಟ್ ವಿ ಯೂಸ್ ಇನ್ ಪ್ಲಾಂಟ್ಸ್. ಓಕೆನಾ. ಸೊ ಈ ಆರ್ಡರ್ ನ ನೆನ್ಪಿಟ್ಕೊಳ್ಬೇಕು. ಸ್ಪೀಶೀಸ್ ಅಂತ ಅಂದ್ರೆ ಏನು? ಸ್ಪೀಶೀಸ್ ಅಂತ ಅಂದ್ರೆ a group of organisms that are capable of interbreeding. ಇಂಟರ್ಬ್ರೀಡಿಂಗ್ ಮಾಡಾದ್ಮೇಲೆ ಆಫ್ ಸ್ಪ್ರಿಂಗ್ ಏನ್ ಹುಟ್ಟುತ್ತೆ ಅದು ಫರ್ಟೈಲ್ ಆಗಿರ್ಬೇಕು. ಅದು ರೀಪ್ರೊಡಕ್ಷನ್ ಮಾಡೋ ಅಬಿಲಿಟಿ ಅದಕ್ಕಿರ್ಬೇಕು. ಅದಕ್ಕೆ ನಾವು ಸ್ಪೀಶೀಸ್ ಅಂತ ಕರಿತೀವಿ. ಇವಾಗ ಡಾಗ್ ಒಂದು ಸ್ಪೀಶೀಸ್. ಡಾಗ್ ನಲ್ಲಿ ಎಷ್ಟೊಂದು ವೆರೈಟಿ ಇದೆ, ಎಷ್ಟೊಂದು ಬ್ರೀಡ್ಸ್ ಇದೆ. ದೇರ್ ಇಸ್ ಲ್ಯಾಬ್ರಡಾರ್, ದೇರ್ ಇಸ್ ಜರ್ಮನ್ ಶೆಪರ್ಡ್, ದೇರ್ ಇಸ್ ಗೋಲ್ಡನ್ ರಿಟ್ರೀವರ್, ದೇರ್ ಇಸ್ ಅ ಪಗ್ ಅಂಡ್ ದೇರ್ ಇಸ್ ಇಂಡಿ ಡಾಗ್ಸ್. ಎಲ್ಲ ಡಾಗ್ಸ್ ಬೇರೆ ಬೇರೆ ರೀತಿ ಇದೆ. ಎಲ್ಲ ಬೇರೆ ಬೇರೆ ತರ ಕಾಣಿಸಿದ್ರು ಅದನ್ನ ನಾವು ಯಾಕೆ ಒಂದೇ ಸ್ಪೀಶೀಸ್ ಅಲ್ಲಿ ಕೊಡ್ತೀವಿ ಅಂತ ಅಂದ್ರೆ ಅದು ಇಂಟರ್ ಬ್ರೀಡ್ ಮಾಡಿದಾಗ ಏನ್ ಆಫ್ ಸ್ಪ್ರಿಂಗ್ ಹುಟ್ಟುತ್ತೆ ಅದಕ್ಕೆ ರೀಪ್ರೊಡಕ್ಟಿವ್ ಅಬಿಲಿಟಿ ಇರುತ್ತೆ. ಅದೇ ಲಯನ್ ಮತ್ತೆ ಟೈಗರ್ ಕೂಡ ಇಂಟರ್ ಬ್ರೀಡ್ ಮಾಡಿ ಲೈಗರ್ ನ ಫಾರ್ಮ್ ಮಾಡಬಹುದು. ಆದ್ರೆ ಲಯನ್ ಮತ್ತೆ ಟೈಗರ್ ನಾವು ಸೇಮ್ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ಆ ಏನ್ ಫಾರ್ಮ್ ಆಗುತ್ತೆ ಆಫ್ ಸ್ಪ್ರಿಂಗ್ ಅದು ಫರ್ಟೈಲ್ ಇಲ್ಲದೆ ಇರ್ಬೋದು. ಹಾರ್ಸ್ ಮತ್ತೆ ಡಾಂಕಿ ಇಂಟರ್ ಬ್ರೀಡ್ ಮಾಡಿದಾಗ ಮ್ಯೂಲ್ ಫಾರ್ಮ್ ಆಗುತ್ತೆ. ಹಾರ್ಸ್ ಮತ್ತೆ ಡಾಂಕಿ ಸೇಮ್ ಸ್ಪೀಶೀಸ್ ಅಲ್ಲ. ಯಾಕೆ ಅಂತ ಅಂದ್ರೆ ಮ್ಯೂಲ್ ಇಸ್ ನಾಟ್ ಏನ್ ಹೇಳ್ತೀವಿ ಫರ್ಟೈಲ್. ಮ್ಯೂಲ್ ಮತ್ತೆ ರಿಪ್ರೊಡ್ಯೂಸ್ ಮಾಡೋ ಅಬಿಲಿಟಿ ಇರೋದಿಲ್ಲ. ಹಾಗಾಗಿ ಸ್ಪೀಶೀಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್
which are capable of interbreeding and producing fertile offspring. ಸೊ ದಟ್ ಇಸ್ ಸ್ಪೀಶೀಸ್. ಸಿಮಿಲರ್ ಆಗಿರೋ ಸ್ಪೀಶೀಸ್ ಎಲ್ಲ ಸೇರಿ ಒಂದು ಜೀನಸ್ ಆಗುತ್ತೆ. ಸಿಮಿಲರ್ ಆಗಿರುವಂತಹ ಜೆನೆರಾ ಸೇರಿ ಒಂದು ಫ್ಯಾಮಿಲಿ ಆಗುತ್ತೆ. ಸಿಮಿಲರ್ ಆಗಿರುವಂತಹ ಫ್ಯಾಮಿಲೀಸ್, ಕ್ಲೋಸ್ಲಿ ರಿಲೇಟೆಡ್ ಫ್ಯಾಮಿಲೀಸ್ ಎಲ್ಲ ಸೇರಿ ಒಂದು ಆರ್ಡರ್ ಆಗುತ್ತೆ. ಕ್ಲೋಸ್ಲಿ ರಿಲೇಟೆಡ್ ಆರ್ಡರ್ಸ್ ಸೇರಿ ಒಂದು ಫೈಲಮ್ ಅಥವಾ ಡಿವಿಷನ್ ಆಗುತ್ತೆ. ಕ್ಲೋಸ್ಲಿ ರಿಲೇಟೆಡ್ ಡಿವಿಷನ್ ಅಥವಾ ಫೈಲಮ್ ಒಂದು ಕಿಂಗ್ಡಮ್ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಟ್ಯಾಕ್ಸನಾಮಿ ಕ್ಯಾಟಗರೀಸ್, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇಲ್ಲಿ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಸ್ಪೀಶೀಸ್ ನಿಂದ ಕಿಂಗ್ಡಮ್ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಡಾಗ್ಸ್ ನ ಕನ್ಸಿಡರ್ ಮಾಡಿದ್ರೆ ಆಸ್ ಅ ಸ್ಪೀಶೀಸ್, ಆಲ್ ದ ಡಾಗ್ಸ್ ಇನ್ ದ ವರ್ಲ್ಡ್ ಒಂದು ಎಕ್ಸ್ ನಂಬರ್ ಸಿಗುತ್ತೆ. ಓಕೆನಾ? ಸೊ ಡಾಗ್ಸ್ ಮತ್ತೆ ವುಲ್ಫ್ ಎರಡು ಸೇಮ್ ಜೀನಸ್ ಇದೆ. ಸೊ ನಾವು ಜೀನಸ್ ನ ನೋಡಿದಾಗ ಡಾಗ್ಸ್ ನಂಬರ್ ಪ್ಲಸ್ ವುಲ್ಫ್ ನಂಬರ್ ಎರಡು ಆಡ್ ಆಗುತ್ತೆ. ಮತ್ತೆ ಫ್ಯಾಮಿಲಿಗೆ ಹೋದಾಗ ಇನ್ನ ಎಷ್ಟೊಂದು ಜನರ ಫ್ಯಾಮಿಲಿದು ಗ್ರೂಪ್ ಆಗಿರುತ್ತೆ. ಸೊ ಅಲ್ಲಿ ನಂಬರ್ ಇನ್ಕ್ರೀಸ್ ಆಗುತ್ತೆ. ಕಿಂಗ್ಡಮ್ಗೆ ಹೋದ್ರೆ ಕಿಂಗ್ಡಮ್ ಆನಿಮೇಲಿಯಲ್ಲಿ ಎಲ್ಲ ಆನಿಮಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ನಾವು ನೋಡಿದಾಗ ಸ್ಪೀಶೀಸ್ ನಿಂದ ಕಿಂಗ್ಡಮ್ಗೆ ಹೋಗ್ತಾ 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 ಪ್ರತಿ ಸ್ಟೆಪ್ ನಲ್ಲೂ ಪ್ರತಿ ಲೆವೆಲ್ ನಲ್ಲೂ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ಯು ಗೋ ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್, ಸಿಮಿಲರ್ ಕ್ಯಾರೆಕ್ಟರ್ಸ್ ಡಿಕ್ರೀಸ್ ಆಗುತ್ತೆ. ಅದರ ಅರ್ಥ ಏನು? ಡಾಗ್ಸ್ ಎಲ್ಲ ಒಂದು ಸ್ಪೀಶೀಸ್, ಎಲ್ಲ ಡಾಗ್ಸ್ಗೂ ಸಿಮಿಲರ್ ಕ್ಯಾರೆಕ್ಟರ್ ಇದೆ. ಜೀನಸ್ಗೆ ಹೋದ್ರೆ ಡಾಗ್ ಮತ್ತೆ ವುಲ್ಫ್ ಎರಡು ಇನ್ಕ್ಲೂಡ್ ಆಗಿದೆ. ಸೊ ಡಾಗ್ ಮತ್ತೆ ವುಲ್ಫ್ ಅಲ್ಲಿ ಸಿಮಿಲಾರಿಟಿ ಸ್ವಲ್ಪ ಕಡಿಮೆ. ಅದೇ ಕಿಂಗ್ಡಮ್ಗೆ ಹೋದ್ರೆ ನಾವು ಡಾಗ್ ಇದೆ, ವುಲ್ಫ್ ಇದೆ, ಕ್ಯಾಟ್ ಇದೆ, ಹ್ಯೂಮನ್ ಇದೆ, ಇನ್ಸೆಕ್ಟ್ ಇದೆ, ಬಟರ್ಫ್ಲೈ ಇದೆ, ಫಿಶ್ ಇದೆ, ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರೋ ಕಾರಣದಿಂದ ಎರಡು ಆರ್ಗ್ಯಾನಿಸಮ್ ಮಧ್ಯ ಸಿಮಿಲಾರಿಟೀಸ್ ಕಡಿಮೆ ಇರುತ್ತೆ, ಡಿಫರೆನ್ಸ್ ಜಾಸ್ತಿ ಆಗುತ್ತೆ. ಒಂದೇ ಸ್ಪೀಶೀಸ್ ನ ತಗೊಂಡ್ರೆ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್ ನಾವು ನೋಡ್ಬೋದು. ಆಸ್ ಯು ಗೋ ಆನ್ ಬೇರೆ ಬೇರೆ ಹೈಯರ್ ಲೆವೆಲ್ ಆಫ್ ಟ್ಯಾಕ್ಸಾನಮಿಗೆ ನಾವು ಹೋಗ್ತಾ 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 ಸಿಮಿಲಾರಿಟಿ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಸೊ ಈ ಎರಡು ಪಾಯಿಂಟ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ನಾವು ಲೆಟ್ಸ್ ಟಾಕ್ ಅಬೌಟ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್ಸ್. ಮೊದಲನೇದಾಗಿ ಮ್ಯಾನ್. ಹ್ಯೂಮನ್ಸ್ ಸೈಂಟಿಫಿಕ್ ನೇಮ್ ಇಸ್ ಹೋಮೋಸೇಪಿಯನ್ಸ್. ನಿಮ್ಗೆ ಇದು ಗೊತ್ತಿರ್ಬೋದು ಅಲ್ವಾ? ಹೋಮೋಸೇಪಿಯನ್ಸ್. ಈ ಹೋಮೋಸೇಪಿಯನ್ಸ್ ನಲ್ಲಿ ಫಸ್ಟ್ ವರ್ಡ್ ಏನ್ ಹೇಳಿ? ಹೋಮೋ. ಹೋಮೋ ಇಸ್ ದ ಜೀನಸ್ ನೇಮ್. ಸ್ಪೀಶೀಸ್ specific epithet is sapiens. Family, Hominidae. Order, Primata. Class, Mammalia. Phylum or division, Chordata. ನಿಮಗೆ ಗೊತ್ತು, kingdom is Animalia. ಅದೇ ರೀತಿ ಹೌಸ್ ಫ್ಲೈ ಇದೆ, ಮಸ್ಕಾ ಡೊಮೆಸ್ಟಿಕಾ, ಅದರದ್ದು ಬಯೋಲಾಜಿಕಲ್ ನೇಮ್. ಈ ಟೇಬಲ್ ನಿಮಗೆ NCERT ಅಲ್ಲಿ ಇದೆ, ಇದನ್ನ ನೀವು ಕಲ್ತ್ಕೊಳ್ಬೇಕು. ಇದರಿಂದ ಕ್ವೆಶ್ಚನ್ಸ್ ಬರೋ ಸಾಧ್ಯತೆ ಇದೆ. ಓಕೆನಾ? ಸೊ ಇದನ್ನ ನಾನು ಓದ್ತಾ ಹೋಗಲ್ಲ, ಬಿಕಾಸ್ ದಟ್ ವಿಲ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಇದು ಒಂದು ಮೆಮರಿ ಬೇಸ್ಡ್ ಕಾನ್ಸೆಪ್ಟ್. ನೀವೇ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಬೇಕು. ಓಕೆ, ಡೂ ಇಟ್, ರೈಟ್ ಇಟ್ ಡೌನ್. ಒಂದ್ 2-3 ಸಲ ನೋಡದೆ ಬರೆಯಕ್ಕೆ ಟ್ರೈ ಮಾಡಿ, ಅವಾಗ ನಿಮ್ಗೆ ಈಸಿಯಾಗಿ ನೆನಪಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, 2 ಪ್ಲಾಂಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, 2 ಆನಿಮಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ದೀಸ್ 2 ಆರ್ ಎಕ್ಸಾಂಪಲ್ಸ್ ಆಫ್ ಪ್ಲಾಂಟ್, these 2 are examples of animals, and these 2 are examples of plants. ಓಕೆ, ಈಗ ನಾವು ನಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ವಿಚ್ ಇಸ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಕ್ವಿಕ್ ಆಗಿ ಒಂದ್ಸತಿ ಸಮರೈಸ್ ಮಾಡೋಣ, ಅದಾದ ನಂತರ ವಿ ವಿಲ್ ಸಾಲ್ವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಫಸ್ಟ್ ಆಫ್ ಆಲ್, ನಾವು ಕರೆಂಟ್ಲಿ ಏನು ಫಾಲೋ ಮಾಡ್ತೀವಿ ಅದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಇತ್ತು. ಫಾರ್ ಎಕ್ಸಾಂಪಲ್, ದೇರ್ ವಾಸ್ ಅ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದಟ್ ವಾಸ್ ಪ್ರಪೋಸ್ಡ್ ಬೈ ಲಿನಿಯಸ್. ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಹೆಸರಿಗೆ ತಕ್ಕಂತೆ 2 ಕಿಂಗ್ಡಮ್ ಇತ್ತು, ಒಂದು ಪ್ಲಾಂಟೆ, ಒಂದು ಆನಿಮೇಲಿಯಾ. ಪ್ಲಾಂಟೆ ಆನಿಮೇಲಿಯಾ ಮಧ್ಯೆ ಏನ್ ಡಿಫರೆನ್ಸ್ ಇತ್ತು ಅಂತ ಅಂದ್ರೆ, ಯಾವ್ದೆಲ್ಲ ಆರ್ಗ್ಯಾನಿಸಮ್ಸ್ಗೆ ಸೆಲ್ ವಾಲ್ ಇದೆ ಅದನ್ನ ಪ್ಲಾಂಟ್ಸ್ ಕೆಳಗಡೆ ಗ್ರೂಪ್ ಮಾಡಿದ್ರು, ಯಾವ್ದಕ್ಕೆ ಸೆಲ್ ವಾಲ್ ಇಲ್ಲ ಅದಕ್ಕೆ ಆನಿಮಲ್ಸ್ ಕೆಳಗಡೆ ಗ್ರೂಪ್ ಮಾಡ್ಬಿಟ್ರು. ಆ ಟೈಮ್ ನಲ್ಲಿ ಮೈಕ್ರೋಸ್ಕೋಪಿ ಇನ್ನ ಎವಾಲ್ವ್ ಆಗಿರ್ಲಿಲ್ಲ. ಪ್ರೋಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್ ಅದ್ರ ಬಗ್ಗೆ ಡಿಫರೆನ್ಸ್ ಏನೋ ಗೊತ್ತಿರಲಿಲ್ಲ. ಪ್ಲಸ್ ಅದರಲ್ಲಿ ಪ್ಲಾಂಟೆ ಗ್ರೂಪ್ ನಲ್ಲಿ ಸೆಲ್ ವಾಲ್ ಇರುವಂತಹ ಫಂಗಸ್, ಬ್ಯಾಕ್ಟೀರಿಯಾ, ಸೆಲ್ ವಾಲ್ ಇರುವಂತಹ ಬ್ಯಾಕ್ಟೀರಿಯಾ, ಸೆಲ್ ವಾಲ್ ಇರುವಂತಹ ಆಲ್ಗೆ ಎಲ್ಲ ಕೂಡ ಒಂದೇ ಗ್ರೂಪ್ ನಲ್ಲಿ ಕ್ಲಾಸಿಫೈ ಮಾಡಿದ್ರು. ಅದಾದ ನಂತರ ಕೆಲವೊಂದು ಆರ್ಗ್ಯಾನಿಸಮ್ಸ್ ಲೈಕ್ ಸ್ಲೈಮ್ ಮೋಲ್ಡ್ಸ್ ಮತ್ತೆ ಯೂಗ್ಲೀನಾ, ಇದೆಲ್ಲ ಪ್ಲಾಂಟ್ ತರನು ಕ್ಯಾರೆಕ್ಟರ್ಸ್ ತೋರಿಸಲ್ಲ, ಅನಿಮಲ್ಸ್ ತರನು ಕ್ಯಾರೆಕ್ಟರ್ಸ್ ತೋರಿಸಲ್ಲ. ಸೊ ಯಾವುದು ಎರಡರಲ್ಲೂ ಕರೆಕ್ಟ್ ಆಗಿ ಫಿಟ್ ಆಗಲ್ಲ ಅಂತ ಆರ್ಗ್ಯಾನಿಸಮ್ಸ್ನೆಲ್ಲ ಪ್ರೊಟಿಸ್ಟಾ ಅನ್ನೋ ಥರ್ಡ್ ಕಿಂಗ್ಡಮ್ ಒಳಗಡೆ ಗ್ರೂಪ್ ಮಾಡಿದ್ರು. ಈ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಪ್ರಪೋಸ್ ಮಾಡಿದವರು ಅರ್ನ್ಸ್ಟ್ ಹೆಕೆಲ್ ಅಂತ. ಅದಾದ ನಂತರ ಹಲವಾರು ವರ್ಷಗಳ ನಂತರ ಮೈಕ್ರೋಸ್ಕೋಪಿ ಎಲ್ಲ ಇವಾಲ್ವ್ ಆದ್ಮೇಲೆ ಮೈಕ್ರೋಸ್ಕೋಪ್ ಕೆಳಗಡೆ ಸೆಲ್ಸ್ ನ ನೋಡಿದಾಗ 2 ಡಿಸ್ಟಿಂಕ್ಟ್ ಟೈಪ್ಸ್ ಆಫ್ ಸೆಲ್ಸ್ ನ ನೋಡ್ತಾ ಇದ್ರು. ಒಂದರಲ್ಲಿ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇತ್ತು, ಇನ್ನೊಂದರಲ್ಲಿ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲಿಲ್ಲ.
ಹಾಗಾಗಿ ನಾವು ಯುಕ್ಯಾರಿಯೋಟಿಕ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ನ ಕ್ಯಾಟಗರೈಸ್ ಮಾಡಿದ್ವಿ. ಸೊ ಯುಕ್ಯಾರಿಯೋಟಿಕ್ ಸೆಲ್ಸ್ ಬೇರೆ ಕ್ಲಾಸಿಫಿಕೇಶನ್ ಅಲ್ಲಿ ಎಲ್ಲಾ ಪ್ರೊಕ್ಯಾರಿಯೋಟ್ಸ್ ನಲ್ಲೂ ಒಂದು ಗ್ರೂಪ್ ನಲ್ಲಿ ವಿಚ್ ಇಸ್ ಮೊನೆರಾ ಕ್ಲಾಸಿಫೈ ಮಾಡಿದ್ವಿ. ಸೊ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಮೊನೆರಾ ಅಡಿಷನ್ ಆಯ್ತು, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಪ್ರೊಟಿಸ್ಟಾ ಅಡಿಷನ್ ಆಯ್ತು. ಓಕೆನಾ? ಸೊ ಮೊನೆರಾನಲ್ಲಿ ಬರೀ ಪ್ರೊಕ್ಯಾರಿಯೋಟ್ಸ್ ಇತ್ತು, ಮಿಕ್ಕಿದ ಕಿಂಗ್ಡಮ್ಸ್ ನಲ್ಲಿ ಯುಕ್ಯಾರಿಯೋಟ್ಸ್ ಇತ್ತು. ಫೈನಲಿ there was a 5 kingdom classification that was proposed by R.H. Whittaker. ಇದರಲ್ಲಿ ಮೊನೆರಾ ಇದೆ, ಪ್ರೊಟಿಸ್ಟಾ ಇದೆ, ಫಂಗೈ ಅಥವಾ ಮೈಕೋಟಾ ಇದೆ, ಪ್ಲಾಂಟ್ ಕಿಂಗ್ಡಮ್ ಅಥವಾ ಪ್ಲಾಂಟೇ ಇದೆ, ಮತ್ತೆ ಆನಿಮೇಲಿಯಾ ಅಥವಾ ಆನಿಮಲ್ ಕಿಂಗ್ಡಮ್ ಇದೆ. ಸೊ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಗೆ ಏನೆಲ್ಲ ಕ್ರೈಟೀರಿಯಾ ಯೂಸ್ ಮಾಡ್ಕೊಂಡ್ರು ವಿಟೇಕರ್ ಅವರು ಕ್ಲಾಸಿಫೈ ಮಾಡೋದಕ್ಕೆ, ಅದನ್ನ ನಾವೀಗ ನೋಡೋಣ. ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್ ಅಂಡರ್ ದೀಸ್ 5 ಕಿಂಗ್ಡಮ್ಸ್ ದಟ್ ಐ ಜಸ್ಟ್ ಮೆನ್ಷನ್ಡ್, ಕ್ರೈಟೀರಿಯಾ ಏನು ಅಂತ ಅಂದ್ರೆ ಸೆಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಅದು ಪ್ರೊಕ್ಯಾರಿಯೋಟಾ ಯುಕ್ಯಾರಿಯೋಟಾ, ಥ್ಯಾಲಸ್ ಆರ್ಗನೈಸೇಷನ್ ಯಾವ ರೀತಿ ಇರುತ್ತೆ, ಅದು ಡಿಫ್ರೆನ್ಶಿಯೇಟೆಡ್ ಬಾಡಿ ಇರುತ್ತಾ ಅಥವಾ ಅನ್ಡಿಫ್ರೆನ್ಶಿಯೇಟೆಡ್ ಇರುತ್ತಾ, ಮೋಡ್ ಆಫ್ ನ್ಯೂಟ್ರಿಷನ್ ಹೆಂಗಿರುತ್ತೆ, ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಅದು ಆಟೋಟ್ರೋಫಿಕಾ ಇಲ್ಲ ಹೆಟ್ರೋಟ್ರೋಫಿಕಾ, ಹೆಟ್ರೋಟ್ರೋಫಿಕ್ ಆದ್ರೆ ಅದು ಯಾವ ರೀತಿ ಹೆಟ್ರೋಟ್ರೋಫಿನ ಎಕ್ಸಿಬಿಟ್ ಮಾಡುತ್ತೆ, ಅದು ಮೋಡ್ ಆಫ್ ರೀಪ್ರೊಡಕ್ಷನ್, ಫೈಲೋಜೆನೆಟಿಕ್ ರಿಲೇಷನ್ಸ್ ಅಂದ್ರೆ ಎವಲ್ಯೂಷನರಿ ರಿಲೇಶನ್ಶಿಪ್ಸ್, ಅದೆಲ್ಲ ಕೂಡ ಕನ್ಸಿಡರ್ ಮಾಡಿಕೊಂಡು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ R.H. Whittaker ಅವರು ಪ್ರಪೋಸ್ ಮಾಡಿದ್ರು. ಸೊ ಹಿಯರ್ ಇಸ್ ವಾಟ್ ಇಟ್ ಇಸ್. ಫಸ್ಟ್ ಆಫ್ ಆಲ್ ಎಲ್ಲ ಆರ್ಗ್ಯಾನಿಸಮ್ಸ್ ಒಂದು ಗ್ರೂಪ್ ಆಗಿ ತಗೊಂಡ್ಬಿಡೋಣ. ಈ ಆರ್ಗ್ಯಾನಿಸಮ್ಸ್ ನಲ್ಲಿ ಪ್ರೊಕ್ಯಾರಿಯೋಟ್ಸ್ ಇರುತ್ತೆ, ಯುಕ್ಯಾರಿಯೋಟ್ಸ್ ಇರುತ್ತೆ. ಎಲ್ಲ ಪ್ರೊಕ್ಯಾರಿಯೋಟ್ಸ್ ನ ತಗೊಂಡು ಫಸ್ಟ್ ಕಿಂಗ್ಡಮ್ ಒಳಗಡೆ ಹಾಕೋಣ, ದಟ್ ವಿಲ್ ಬಿ ಅವರ್ ಮೊನೆರಾ. ಸೊ ಎಲ್ಲ ಪ್ರೊಕ್ಯಾರಿಯೋಟ್ಸ್ ವಿಲ್ ಬಿ ಅಂಡರ್ ಕಿಂಗ್ಡಮ್ ಮೊನೆರಾ ವಿಚ್ ಇಸ್ ಅವರ್ ಫಸ್ಟ್ ಕಿಂಗ್ಡಮ್. ಏನ್ ಮಿಕ್ಕಿದೆ ಇವಾಗ? ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಮಿಕ್ಕಿದೆ. ಯುಕ್ಯಾರಿಯೋಟ್ಸ್ ನಲ್ಲಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದೆ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದೆ. ಎಲ್ಲ ಯೂನಿಸೆಲ್ಯುಲರ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ನ ಒಂದು ಗ್ರೂಪ್ ಒಳಗಡೆ ಹಾಕೋಣ, ದಟ್ ವಿಲ್ ಬಿಕಮ್ ಪ್ರೊಟಿಸ್ಟಾ, ಅವರ್ ಸೆಕೆಂಡ್ ಕಿಂಗ್ಡಮ್. ಸೊ ಪ್ರೊಟಿಸ್ಟಾನಲ್ಲಿ ದೇ ಆರ್ ಯುಕ್ಯಾರಿಯೋಟಿಕ್ ಅಂಡ್ ದೇ ಆರ್ ಯೂನಿಸೆಲ್ಯುಲರ್. ಏನ್ ಮಿಕ್ಕಿದೆ ಇವಾಗ? ಯುಕ್ಯಾರಿಯೋಟ್ಸ್ ದಟ್ ಆರ್ ಮಲ್ಟಿಸೆಲ್ಯುಲರ್ ಮಿಕ್ಕಿದೆ. ಈ ಮಲ್ಟಿಸೆಲ್ಯುಲರ್ ಯುಕ್ಯಾರಿಯೋಟ್ಸ್ ನ ಮೋಡ್ ಆಫ್ ನ್ಯೂಟ್ರಿಷನ್ ಬೇಸಿಸ್ ಮೇಲೆ ನಾವು ಕ್ಯಾಟಗರೈಸ್ ಮಾಡಿದ್ರೆ ವಿ ವಿಲ್ ಗೆಟ್ 3 ಕಿಂಗ್ಡಮ್ಸ್, ದಟ್ ಇಸ್ ಕಿಂಗ್ಡಮ್ ಪ್ಲಾಂಟೇ, ಕಿಂಗ್ಡಮ್ ಫಂಗೈ ಅಂಡ್ ಕಿಂಗ್ಡಮ್ ಆನಿಮೇಲಿಯಾ. ಪ್ಲಾಂಟ್ಸ್ ನ ಮೋಡ್ ಆಫ್ ನ್ಯೂಟ್ರಿಷನ್ ಯಾವ ತರ ಇರುತ್ತೆ? ದೇ ಆರ್ ಫೋಟೋ ಆಟೋಟ್ರೋಫಿಕ್, ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ಫುಡ್ ತಾವೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಯಾವ್ದೆಲ್ಲ ಯುಕ್ಯಾರಿಯೋಟಿಕ್ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಇದೆ ದಟ್ ಆರ್ ಕೇಪಬಲ್ ಆಫ್ ಸಿಂಥಸೈಸಿಂಗ್ ದೇರ್ ಓನ್ ಫುಡ್, ಅದನ್ನ ನಾವು ಕಿಂಗ್ಡಮ್ ಪ್ಲಾಂಟೇ ಕೆಳಗಡೆ ಇನ್ಕ್ಲೂಡ್ ಮಾಡ್ತೀವಿ. ಯಾವ್ದೆಲ್ಲ ಆರ್ಗ್ಯಾನಿಸಮ್ಸ್ ಫುಡ್ ಸಿಂಥಸೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್, ಅವರು ಹೆಟ್ರೋಟ್ರೋಫ್ಸ್ ಅಲ್ವಾ? ಸೊ ಇಫ್ ಹೆಟ್ರೋಟ್ರೋಫ್ಸ್ ಆರ್ ಇಂಜೆಸ್ಟಿವ್ ಹೆಟ್ರೋಟ್ರೋಫ್ಸ್ ಅಂತಂದ್ರೆ ಏನು? ಆನಿಮಲ್ಸ್ ತರ ನಮಗೆ ಫುಡ್ ಸಿಂಥಸೈಸ್ ಮಾಡೋದಕ್ಕಾಗೋದಿಲ್ಲ, ನಾವು ಫುಡ್ ಇಂಜೆಸ್ಟ್ ಮಾಡ್ಕೊಳ್ತೀವಿ, ವಿ ವಿಲ್ ಇಂಜೆಸ್ಟ್ ಇಟ್ ಇನ್ ಆರ್ ಬಾಡಿ, ಇಟ್ ವಿಲ್ ಗೆಟ್ ಬ್ರೋಕನ್ ಡೌನ್, ಅದಕ್ಕೆ ಇಂಜೆಸ್ಟಿವ್ ಹೆಟ್ರೋಟ್ರೋಫಿ ಅಂತ ಕರಿತೀವಿ. ಯಾವ್ದೆಲ್ಲ ಮಲ್ಟಿಸೆಲ್ಲರ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಇಂಜೆಸ್ಟಿವ್ ಹೆಟ್ರೋಟ್ರೋಫಿನ ಎಕ್ಸಿಬಿಟ್ ಮಾಡುತ್ತೆ ಅದನ್ನೆಲ್ಲ ನಾವು ಆನಿಮಲ್ ಕಿಂಗ್ಡಮ್ ಕೆಳಗಡೆ ಗ್ರೂಪ್ ಮಾಡಿದ್ವಿ. ಫಂಗೈ ಏನು ಮತ್ತೆ? ಫಂಗೈ ಇಸ್ ಆಲ್ಸೋ ಹೆಟ್ರೋಟ್ರೋಫಿಕ್, ಅದಕ್ಕೆ ತಾನೇ ಫುಡ್ ಸಿಂಥಸೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಟ್ ವಿಲ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಬಟ್ ಇದು ಹೆಟ್ರೋಟ್ರೋಫಿಕ್ ಬಟ್ ಅಬ್ಸಾರ್ಪ್ಟಿವ್ ಹೆಟ್ರೋಟ್ರೋಫಿ ಅಂತ ಅಂದ್ರೆ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಏನೇ ಇರ್ಬೋದು, ಪ್ಲಾಂಟ್ ಅಥವಾ ಆನಿಮಲ್ ವೇಸ್ಟ್ ಇರ್ಬೋದು, ಅದನ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ನ್ಯೂಟ್ರಿಯನ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು ಅಬ್ಸಾರ್ಪ್ಟಿವ್ ಹೆಟ್ರೋಟ್ರೋಫಿ ಅಂತ ಕರಿತೀವಿ. ಫಂಗೈಗೆ ಬಾಯಿ ಇಲ್ಲ, ಆನಿಮಲ್ಸ್ ತರ ಅದು ಇಂಜೆಸ್ಟ್ ಮಾಡೋದಿಲ್ಲ, ಇಟ್ ವಿಲ್ ಒಬ್ಟೈನ್ ನರಿಶ್ಮೆಂಟ್ ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್ ಬಟ್ ಇಟ್ ಇಸ್ ಅಬ್ಸಾರ್ಪ್ಟಿವ್ ಹೆಟ್ರೋಟ್ರೋಫಿ. ಸೊ ಯಾವ್ದೆಲ್ಲ ಅಬ್ಸಾರ್ಪ್ಟಿವ್ ಹೆಟ್ರೋಟ್ರೋಫಿ ತೋರಿಸುತ್ತೆ ಮಲ್ಟಿಸೆಲ್ಲರ್ ಯುಕ್ಯಾರಿಯೋಟ್ಸ್, ಅದಕ್ಕೆ ನಾವು ಕಿಂಗ್ಡಮ್ ಫಂಗೈ ಕೆಳಗಡೆ ಗ್ರೂಪ್ ಮಾಡ್ತೀವಿ. ಸೊ ದಿಸ್ ಇಸ್ ಬೇಸಿಕಲಿ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಎಲ್ಲ ಪ್ರೊಕ್ಯಾರಿಯೋಟ್ಸ್ ಮೊನೆರಾ, ಯೂನಿಸೆಲ್ಲರ್ ಯುಕ್ಯಾರಿಯೋಟ್ಸ್ ಪ್ರೊಟಿಸ್ಟಾ, multicellular eukaryotes photosynthetic or autotrophic plantae, multicellular eukaryotic ingestive heterotrophy animalia, multicellular eukaryotic absorptive heterotrophy fungi. Okay na? This is about the 5 kingdom classification. Characteristics ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಇದೊಂದು ಟೇಬಲ್ ನಿಮ್ಮ NCERT ಯಲ್ಲೂ ಕೂಡ ಇದೆ. ಮೊನೆರಾನಲ್ಲಿ ಎಲ್ಲ ಪ್ರೊಕ್ಯಾರಿಯೋಟ್ಸ್ ಇರೋದು, ಯೂನಿಸೆಲ್ಲರ್ ಆಗೇ ಇರೋದು, ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ, ಸೊ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋದಿಲ್ಲ, ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ವಿಲ್ ಬಿ ಆಬ್ಸೆಂಟ್. ಬಾಡಿ ಆರ್ಗನೈಸೇಷನ್ ಸೆಲ್ಯುಲರ್ ಲೆವೆಲ್ ಅಲ್ಲೇ ಇರುತ್ತೆ. ಮೋಡ್ ಆಫ್ ನ್ಯೂಟ್ರಿಷನ್ ಆಟೋಟ್ರೋಫಿಕ್ ಅಥವಾ ಹೆಟ್ರೋಟ್ರೋಫಿಕ್ ಏನಾದರೂ ಆಗಿರ್ಬೋದು. ಪ್ರೊಟಿಸ್ಟಾದಲ್ಲಿ ಎಲ್ಲ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ದಟ್ ಆರ್ ಯೂಕ್ಯಾರಿಯೋಟಿಕ್ ಇರುತ್ತೆ, ಎಲ್ಲ ಕಡೆ ಕೂಡ ಇಲ್ಲಿ ಯೂಕ್ಯಾರಿಯೋಟಿಕ್ ಇರೋದು.
ಸೊ ವೆಲ್ ಡಿಫೈನ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್, ನ್ಯೂಟ್ರಿಷನ್ ಇಸ್ ವೇರಿಯಬಲ್. ಫಂಗೈನ ತಗೊಂಡ್ರೆ ಮಲ್ಟಿಸೆಲ್ಯುಲರ್ ಯುಕ್ಯಾರಿಯೋಟಿಕ್, ಪ್ಲಾಂಟೇ ಮಲ್ಟಿಸೆಲ್ಯುಲರ್ ಯುಕ್ಯಾರಿಯೋಟಿಕ್, ಅನಿಮೇಲಿಯಾ ಕೂಡ ಎಲ್ಲ ಮಲ್ಟಿಸೆಲ್ಯುಲರ್ ಅಂಡ್ ಯುಕ್ಯಾರಿಯೋಟಿಕ್. ಎಲ್ಲದರಲ್ಲೂ ಯುಕ್ಯಾರಿಯೋಟಿಕ್ ಆಗಿರೋದ್ರಿಂದ ವೆಲ್ ಡಿಫೈನ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಫಂಗೈ ಇಸ್ ಲೂಸ್ ಟಿಶ್ಯೂ ಲೆವೆಲ್. ಪ್ಲಾಂಟ್ಸ್ ನಲ್ಲಿ ನಾವು ಆರ್ಗನ್ ಲೆವೆಲ್ ಅನ್ನು ನೋಡಬಹುದು. ರೂಟ್, ಸ್ಟೆಮ್, ಲೀವ್ಸ್ ಇದೆಲ್ಲ ಕೂಡ ಆರ್ಗನ್ಸ್. ಆನಿಮೇಲಿಯಲ್ಲಿ ಟಿಶ್ಯೂ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್ ಇದೆಲ್ಲ ಕೂಡ ನೋಡ್ತೀವಿ. ಸೊ ಫಂಗೈದು ಮೋಡ್ ಆಫ್ ನ್ಯೂಟ್ರಿಷನ್ ಹೆಂಗಿರುತ್ತೆ? ಸ್ಯಾಪ್ರೋಫೈಟ್ ಆಗಿರ್ಬೋದು, ಪ್ಯಾರಸೈಟ್ ಆಗಿರ್ಬೋದು, ಸಿಂಬಯೋಟಿಕ್ ಕೂಡ ಇರುತ್ತೆ. ಎಕ್ಸಾಂಪಲ್ಸ್ ನಾವು ಕಲ್ತ್ಕೊಳ್ಳೋಣ. ಪ್ಲಾಂಟೇ ಎಲ್ಲ ಆಟೋಟ್ರೋಫಿಕ್, ಆನಿಮೇಲಿಯಾ ಆರ್ ಇಂಜೆಸ್ಟಿವ್ ಹೆಟ್ರೋಟ್ರೋಫಿಕ್. ಓಕೆ, ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಕಿಂಗ್ಡಮ್ ಮಧ್ಯೆ ಏನ್ ಡಿಫರೆನ್ಸ್ ಇದೆ ಅದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಿಟ್ಟು ಕಾರ್ಲ್ ವೋಸ್ ಅನ್ನೋರು ಒಂದು 3 ಡೊಮೇನ್ ಕ್ಲಾಸಿಫಿಕೇಶನ್ ಅಂತ ಪ್ರಪೋಸ್ ಮಾಡಿದ್ರು. ಇದರಲ್ಲಿ 3 ಡೊಮೇನ್ ಇದೆ. ಒಂದು ಡೊಮೇನ್ ಆರ್ಕಿಯಾ, ಒಂದು ಡೊಮೇನ್ ಬ್ಯಾಕ್ಟೀರಿಯಾ, ಒಂದು ಡೊಮೇನ್ ಯೂಕ್ಯಾರಿಯಾ. ಸೊ ಇವ್ರು ಬೇಸಿಕಲಿ ಏನ್ ಮಾಡಿದ್ರು ಅಂತ ಅಂದ್ರೆ ಮೊನೇರಾ ಏನಿದೆ, ಕಿಂಗ್ಡಮ್ ಮೊನೇರಾನ ಸ್ಪ್ಲಿಟ್ ಮಾಡಿದ್ರು 2 ಗುಂಪಿನಲ್ಲಿ. ಒಂದು ಆರ್ಕಿಯಾ, ಒಂದು ಬ್ಯಾಕ್ಟೀರಿಯಾ ಅಂತ. ಆರ್ಕಿ ಬ್ಯಾಕ್ಟೀರಿಯಾ ಮತ್ತೆ ಯು ಬ್ಯಾಕ್ಟೀರಿಯಾ. ಮಿಕ್ಕಿದ ಎಲ್ಲ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನ ಒಂದು ಯೂಕ್ಯಾರಿಯಾ ಡೊಮೇನ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಸೊ ದಿಸ್ ಇಸ್ ಕಾಲ್ಡ್ ದ 3 ಡೊಮೇನ್ ಕ್ಲಾಸಿಫಿಕೇಶನ್. ಓಕೆನಾ? ನಾವ್ ಲೆಟ್ಸ್ ಮೂವ್ ಆನ್. ಒಂದೇ ಕಿಂಗ್ಡಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲ್ತ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗ್ ವಿತ್ ಮೊನೇರಾ ಅಲ್ಲಿ ಬ್ಯಾಕ್ಟೀರಿಯಾನೇ ಇರೋದು. ಓಕೆನಾ? ಸೊ ಬ್ಯಾಕ್ಟೀರಿಯಾ ಆರ್ ದ ಸೋಲ್ ಮೆಂಬರ್ಸ್. ಎಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಬ್ಯಾಕ್ಟೀರಿಯಾ, ವೈರಸ್ ಮತ್ತೆ ಪ್ರೋಟೋಸೋನ್ಸ್ ಇದೆಲ್ಲ ಕೂಡ ಕನ್ಸಿಡರ್ ಮಾಡಿದ್ರೆ ಮೈಕ್ರೋಬಿಯಲ್ ಕಿಂಗ್ಡಮ್, ಮೈಕ್ರೋಬಿಯಲ್ ವರ್ಲ್ಡ್ ನಲ್ಲಿ ಬ್ಯಾಕ್ಟೀರಿಯಾ ಇಸ್ ದ ಮೋಸ್ಟ್ ಅಬಂಡೆಂಟ್. ಆಯ್ತಾ? ಕೆಲವೊಂದು ಬ್ಯಾಕ್ಟೀರಿಯಾ ಎಕ್ಸ್ಟ್ರೀಮ್ಸ್ ಆಫ್ ಹ್ಯಾಬಿಟಾಟ್ಸ್ ಅಲ್ಲಿ ಇರುತ್ತೆ. ಎಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ, ಚಳಿ ತುಂಬಾ ಕಡಿಮೆ ಇದೆ, ಟೆಂಪರೇಚರ್ ತುಂಬಾ ಕಡಿಮೆ ಇದೆ, ತುಂಬಾ ಅಸಿಡಿಕ್ ಎನ್ವೈರನ್ಮೆಂಟ್, ತುಂಬಾ ಆಲ್ಕಲಿನ್ ಎನ್ವೈರನ್ಮೆಂಟ್, ಆಕ್ಸಿಜನೇ ಇಲ್ದಿರೋ ಎನ್ವೈರನ್ಮೆಂಟ್, ಎಲ್ಲ ಕಡೆ ಕೂಡ ನಾವು ನಮ್ಮ ಬ್ಯಾಕ್ಟೀರಿಯಾನ ನೋಡ್ಬೋದು. ಕೆಲವೊಂದು ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾ ಆರ್ ಹಾರ್ಮ್ಫುಲ್, ದೇ ಕಾಸ್ ಡಿಸೀಸಸ್ ಇನ್ ಅಸ್, ದೇ ಕೆನ್ ಬಿ ಪ್ಯಾಥೋಜೆನಿಕ್ ಆಲ್ಸೋ. ಅದನ್ನ ಶೇಪ್ ಮೇಲೆ, ಬೇಸಿಸ್ ಮೇಲೆ ನಾವು ಅದನ್ನ 4 ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಬಹುದು. ಒಂದು ಕಾಕಾಯ್, ದೀಸ್ ಆರ್ ಸ್ಪೆರಿಕಲ್. ರಾಡ್ ಶೇಪ್ಡ್ ಇದ್ರೆ ನಾವು ಅದಕ್ಕೆ ಬ್ಯಾಸಿಲೈ ಅಂತ ಕರಿತೀವಿ. ಸ್ಪೈರಲ್ ಆಗಿದ್ರೆ ಸ್ಪೈರಲಮ್ ಅಥವಾ ಸ್ಪೈರಲಾ ಅಂತ ಕರಿತೀವಿ. ಇಫ್ ಇಟ್ಸ್ ಸ್ಪೈರಲ್. ಕಾಮಾ ಶೇಪ್ಡ್ ಇದ್ರೆ ವಿಬ್ರಿಯೋ ಅಂತ ಕರಿತೀವಿ. ಓಕೆ, ಸೊ ಅದ್ರ ಶೇಪ್ ಯಾವ ರೀತಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಬ್ಯಾಕ್ಟೀರಿಯಾನ ಕ್ಲಾಸಿಫೈ ಮಾಡ್ಬೋದು. ವೆರಿ ಸಿಂಪಲ್ ಅಲ್ವಾ? ನಾವು ಲೆಟ್ಸ್ ಮೂವ್ ಆನ್. ನ್ಯೂಟ್ರಿಷನ್ ಇನ್ ಬ್ಯಾಕ್ಟೀರಿಯಾ. ನಾನು ನಿಮಗೆ ಹೇಳಿದೆ ಬ್ಯಾಕ್ಟೀರಿಯಾ ಎಲ್ಲ ಕ್ಯಾಟಗರೈಸ್ ನಾವು ಮಾಡೋದು ಹೆಂಗೆ ಅಂತ ಅಂದ್ರೆ ಎಲ್ಲ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾ ಅಂತ. ಬಟ್ ಅದರಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಹೇಗಿರುತ್ತೆ? there are certain bacteria that are capable of synthesizing their own food. There are some bacteria that depend on other organisms for food. So autotrophic, heterotrophic ಎರಡು ಕೂಡ ನಾವು ನೋಡಬಹುದು. ಸೊ autotrophic mode of nutrition ಕೂಡ ಇರುತ್ತೆ, heterotrophic mode of nutrition ಕೂಡ ಇರುತ್ತೆ. autotrophic ನಲ್ಲಿ 2 ತರ ಇರುತ್ತೆ. ಒಂದು ಫೋಟೋ ಆಟೋಟ್ರೋಫಿಕ್, ಒಂದು ಕೀಮೋ ಆಟೋಟ್ರೋಫಿಕ್. ಫೋಟೋ ಆಟೋಟ್ರೋಫಿಕ್ ಅಂದ್ರೆ ಎಲ್ಲರಿಗೂ ಗೊತ್ತು, ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ಫುಡ್ ಸಿಂಥಸೈಸ್ ಮಾಡೋದು, ಲೈಕ್ ಹೈಯರ್ ಪ್ಲಾಂಟ್ಸ್. ಕೀಮೋ ಆಟೋಟ್ರೋಫಿಕ್ ಏನ್ ಮಾಡುತ್ತೆ ಅಂತ ಅಂದ್ರೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ, ಕೆಲವೊಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಆಕ್ಸಿಡೈಸ್ ಮಾಡುತ್ತೆ. ಆ ರಿಯಾಕ್ಷನ್ ಏನ್ ಎನರ್ಜಿ ರಿಲೀಸ್ ಆಗುತ್ತೆ ಆ ಎನರ್ಜಿನ ಯೂಸ್ ಮಾಡ್ಕೊಂಡು ATP ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಅದಕ್ಕೆ ನಾವು ಕೀಮೋ ಆಟೋಟ್ರೋಫ್ಸ್ ಅಂತ ಕರಿತೀವಿ. ಸೊ ಆಟೋಟ್ರೋಫ್ ನಲ್ಲಿ ಫೋಟೋ ಆಟೋಟ್ರೋಫ್ ಇದೆ, ಕೀಮೋ ಆಟೋಟ್ರೋಫ್ ಇದೆ. ಫೋಟೋ ಆಟೋಟ್ರೋಫ್ ಸನ್ಲೈಟ್ ನ ಯೂಸ್ ಮಾಡ್ಕೊಳ್ಳುತ್ತೆ, ಕೀಮೋ ಆಟೋಟ್ರೋಫ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಏನ್ ಎನರ್ಜಿ ರಿಲೀಸ್ ಆಗುತ್ತೆ ಆ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಹೆಟ್ರೋಟ್ರೋಫಿಕ್ ಅಂದ್ರೆ ಪ್ಯಾರಸೈಟ್ ಆಗಿರ್ಬೋದು, ಸ್ಯಾಪ್ರೋಫೈಟ್ ಆಗಿರ್ಬೋದು, ಸಿಂಬಯೋಟಿಕ್ ಆಗಿರ್ಬೋದು. ಪ್ಯಾರಸೈಟ್ ಅಂದ್ರೆ ದೋಸ್ ಆರ್ಗಾನಿಸಮ್ಸ್ ದಟ್ ಆರ್ ಪ್ಯಾಥೋಜೆನಿಕ್, ದೇ ಲಿವ್ ಇನ್ಸೈಡ್ ಅದರ್ ಆರ್ಗಾನಿಸಮ್ಸ್, ಅದಕ್ಕೆ ನಾವು ಪ್ಯಾರಸೈಟ್ ಅಂತ ಕರಿತೀವಿ. ಸ್ಯಾಪ್ರೋಟ್ರೋಫಿಕ್ ಆರ್ಗಾನಿಸಮ್ಸ್ ಅಂತ ಅಂದ್ರೆ ಲೈಕ್ ಫಂಗೈ, ದೇ ಆಲ್ಸೋ ಡಿರೈವ್ ನರಿಶ್ಮೆಂಟ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಇಟ್ ಈಸ್ ಡಿಪೆಂಡೆಂಟ್ ಬಟ್ ನಾಟ್ ಆನ್ ಲಿವಿಂಗ್ ಆರ್ಗಾನಿಸಮ್ಸ್ ಬಟ್ ಡೆಡ್ ಅಂಡ್ ಡಿಕೇಯಿಂಗ್ ಪ್ಲಾಂಟ್ ಅಂಡ್ ಆನಿಮಲ್ ಮ್ಯಾಟರ್. ಸಿಂಬಯೋಟಿಕ್ ಅಂತ ಅಂದ್ರೆ ಇನ್ನೊಂದು ಆರ್ಗಾನಿಸಮ್ ನ ಜೊತೆ, ಇನ್ನೊಂದು ಸ್ಪೀಶೀಸ್ ಜೊತೆ ಅಸೋಸಿಯೇಷನ್ ನಲ್ಲಿ ಇರುತ್ತೆ. ಆ ಅಸೋಸಿಯೇಷನ್ ಎರಡು ಯಾವ ಆರ್ಗಾನಿಸಮ್ಸ್ ಇನ್ವಾಲ್ವ್ ಆಗಿದೆ ಅದು ಎರಡಕ್ಕೂ ಬೆನಿಫಿಷಿಯಲ್ ಆಗಿರುತ್ತೆ, ಅದಕ್ಕೆ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ಎಲ್ಲಾ ರೀತಿಯ ಮೋಡ್ಸ್ ಆಫ್ ನ್ಯೂಟ್ರಿಷನ್ ನಾವು ಬ್ಯಾಕ್ಟೀರಿಯಲ್ ನೋಡಬಹುದು. ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಬ್ಯಾಕ್ಟೀರಿಯಾ ಇಸ್ ವೆರಿ ವೆರಿ ಡೈವರ್ಸ್. ಓಕೆನಾ? ನಮ್ಗೆ ಇಲ್ಲಿ ಪ್ಯಾರಾಸಿಟಿಕ್ ಇದೆ, ಸ್ಯಾಪ್ರೋಫೈಟಿಕ್ ಇದೆ, ಸಿಂಬಯೋಟಿಕ್ ಇದೆ, ಫೋಟೋ ಆಟೋಟ್ರೋಫಿಕ್ ಇದೆ, ಕೀಮೋ ಆಟೋಟ್ರೋಫಿಕ್ ಇದೆ. ಎಲ್ಲ ತರದ್ದು ಕೂಡ ನಾವು ಕಿಂಗ್ಡಮ್ ಮೊನೇರಾನಲ್ಲಿ ನೋಡಬಹುದು. ಈಗ ಆರ್ಕೆ ಬ್ಯಾಕ್ಟೀರಿಯಾ ಅಂತ ಅಂದ್ರೆ ಏನು? ಆರ್ಕೆ ಅಂತ ಅಂದ್ರೆ ಆರ್ಖೇಯಿಕ್ ಅಂತ ಅಂದ್ರೆ ತುಂಬಾ ಹಳೆದು ಅಂತ.
ಸೊ ತುಂಬ ಮುಂಚೆ ಫಾರ್ಮ್ ಆಗಿರುವಂತಹ ಎವಾಲ್ವ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ ಇದು ಯಾವ ಟೈಮಲ್ಲಿ ಅರ್ತ್ನಲ್ಲಿ ಪ್ರೆಸೆಂಟ್ ಇತ್ತು, ಆ ಟೈಮಲ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಕಂಡೀಷನ್ಸ್ ಇತ್ತು, ತುಂಬಾ ಹೈ ಟೆಂಪರೇಚರ್ ಆ ಥರ ಎಲ್ಲ ಇತ್ತು. ಆ ಟೈಮಲ್ಲಿ ಇವಾಲ್ವ್ ಆಗಿರುವಂತಹ ಈ ಆರ್ಗ್ಯಾನಿಸಮ್ಸ್ ಇವಾಗ್ಲೂ ಕೂಡ, ಈ ದಿನಕ್ಕೂ ಕೂಡ ಅದೇ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ನಲ್ಲಿ ಸರ್ವೈವ್ ಮಾಡುತ್ತೆ. ಓಕೆನಾ? ಸೊ ಆರ್ಕಿ ಬ್ಯಾಕ್ಟೀರಿಯಾಗೆ ನಿಮಗೆ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದು ಹ್ಯಾಲೋಫೈಲ್ಸ್, ಒಂದು ಥರ್ಮೋ ಆಸಿಡೋಫೈಲ್ಸ್, ಇನ್ನೊಂದು ಮೆಥನೋಜೆನ್ಸ್. ಹ್ಯಾಲೋಫೈಲ್ಸ್ ಅಂತ ಅಂದ್ರೆ ಏನು? ಹ್ಯಾಲೋ ರಿಲೇಟ್ಸ್ ಟು ಸಾಲ್ಟ್. ಎಲ್ಲಿ ತುಂಬಾ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಹ್ಯಾಲೋಫೈಲ್ಸ್ ನೋಡ್ಬೋದು. ಆರ್ಕಿ ಬ್ಯಾಕ್ಟೀರಿಯಾ ಎಲ್ಲ ಕೂಡ ಎಕ್ಸ್ಟ್ರೀಮ್ಸ್ ಕಂಡೀಷನ್ಸ್ ನಲ್ಲೇ ಇರೋದು. ಎಕ್ಸ್ಟ್ರೀಮ್. ಓಕೆ, ಸೊ ಇದಕ್ಕೆ ಎಕ್ಸ್ಟ್ರೀಮೋಫೈಲ್ಸ್ ಅಂತ ಕೂಡ ನಾವು ಕರಿತೀವಿ. ಥರ್ಮೋ ಆಸಿಡೋಫೈಲ್ಸ್ ಹೆಸರಿನಲ್ಲೇ ಇದೆ. ಥರ್ಮೋ ಅಂತ ಅಂದ್ರೆ ಟೆಂಪರೇಚರ್, ಆಸಿಡೋ ಅಂತ ಅಂದ್ರೆ ಆಸಿಡಿಕ್. ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದು, ತುಂಬಾ ಅಸಿಡಿಕ್ ಕಂಡೀಷನ್ಸ್, pH ಕಡಿಮೆ ಇರೋ ಕಂಡೀಷನ್ಸ್ ನಲ್ಲಿ ನಾವು ಥರ್ಮೋ ಆಸಿಡೋಫೈಲ್ಸ್ ನ ನೋಡಬಹುದು. ಮೆಥನೋಜೆನ್ಸ್. ಮೆಥನೋಜೆನ್ಸ್ ಆರ್ ಬ್ಯಾಕ್ಟೀರಿಯಾ ದಟ್ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೀಥೇನ್. ಮೆಥನೋಜೆನ್ ಅಂದ್ರೆ ಮೀಥೇನ್ ಜನರೇಟಿಂಗ್ ಬ್ಯಾಕ್ಟೀರಿಯಾ ಅಂತ. ಈ ಮೀಥೇನ್ ಜನರೇಟಿಂಗ್ ಬ್ಯಾಕ್ಟೀರಿಯಾ ಏನಿದೆ ಅದ್ರಲ್ಲಿ ಎಕ್ಸ್ಟ್ರೀಮ್ ಅಂತ ಅಂದ್ರೆ, ಈ ಬ್ಯಾಕ್ಟೀರಿಯಾ ಆಕ್ಸಿಜನ್ ಇಲ್ಲದೆ ಕೂಡ ಸರ್ವೈವ್ ಆಗ್ಬೋದು. ಓಕೆನಾ? ಸೊ ದೀಸ್ ಆರ್ ಆನರೋಬಿಕ್ ಬ್ಯಾಕ್ಟೀರಿಯಾ ದಟ್ ಆರ್ ಫೌಂಡ್. ಎಲ್ಲಿರುತ್ತೆ ಇದು? ಯೂಶಲಿ ದನ ಎಲ್ಲ ಇರುತ್ತಲ್ವಾ, ಕಾವು ಮತ್ತೆ ಬಫಲೋ, ಅದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ರೂಮೆನ್ ಅಂತ ಒಂದು ಪಾರ್ಟ್ ಇರುತ್ತೆ, ಆ ರೂಮೆನ್ ನಲ್ಲಿ ಇರುತ್ತೆ. ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಯಾವಾಗ ಡಿಸೈಡ್ ಮಾಡ್ತೀವಿ, ಯಾವಾಗ ಕವರ್ ಮಾಡ್ತೀವಿ ಸೆಕೆಂಡ್ PUC ಚಾಪ್ಟರ್, ಆ ಟೈಮಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಈ ಚಾಪ್ಟರ್ ನಲ್ಲಿ ಇಷ್ಟು ತಿಳ್ಕೊಂಡಿದ್ರೆ ಅಷ್ಟೇ ಸಾಕು. ನೆಕ್ಸ್ಟ್, ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಇದನ್ನ ಆಲ್ಗೆ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ, ಇದು ಫೋಟೋಸಿಂಥೆಟಿಕ್. ಹೆಂಗೆ ಆಲ್ಗೆ ಕೂಡ ಫೋಟೋಸಿಂಥೆಟಿಕ್, ಅದೇ ರೀತಿ ಇದು ಕೂಡ ಫೋಟೋಸಿಂಥೆಟಿಕ್. ಸೊ ಮುಂಚೆ ಇದಕ್ಕೆ ಬ್ಲೂ ಗ್ರೀನ್ ಆಲ್ಗೆ ಅಂತಾನು ಕರಿತಾ ಇದ್ರು. ಇವಾಗ ವಿ ಇನ್ಕ್ಲೂಡ್ ದಟ್ ಅಂಡರ್ ಮೊನೆರಾ ಅಂಡ್ ವಿ ಕಾಲ್ ಇಟ್ ಸೈನೋಬ್ಯಾಕ್ಟೀರಿಯಾ. ಸಯಾನ್ ಅಂತ ಅಂದ್ರೆ ಕಲರ್, ಬ್ಲೂ ಗ್ರೀನ್ ಕಲರ್ಗೆ ನಾವು ಸಯಾನ್ ಅಂತ ಕರಿತೀವಿ. ಸೊ ಇದು ಬ್ಲೂ ಗ್ರೀನ್ ಕಲರ್ ಇರೋ ಕಾರಣದಿಂದ, ಆ ರೀತಿಯ ಪಿಗ್ಮೆಂಟ್ಸ್ ಇರೋ ಕಾರಣದಿಂದ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ಫೋಟೋಸಿಂಥೆಟಿಕ್. ಗ್ರೀನ್ ಪ್ಲಾಂಟ್ಸ್ ನಲ್ಲಿ ಯಾವ ರೀತಿಯ ಕ್ಲೋರೋಫಿಲ್ ಎ ಇರುತ್ತೆ, ಇಲ್ಲಿ ಕೂಡ ಅದೇ ರೀತಿಯ ಕ್ಲೋರೋಫಿಲ್ ಎ ಇರುತ್ತೆ. ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ಇದು ಯೂನಿಸೆಲ್ಯುಲರ್ ಆದ್ರೂ ಆಗಿರ್ಬೋದು, ಒಂದು ಕಾಲೋನಿಯಲ್ಲಿ ಎಕ್ಸಿಸ್ಟ್ ಆಗ್ಬೋದು, ಅಥವಾ ಇಲ್ಲಿ ನೋಡ್ತಾ ಇರೋ ರೀತಿ ಒಂದ್ ಸೆಲ್ ಪಕ್ಕ ಇನ್ನೊಂದ್ ಸೆಲ್ ಜಾಯ್ನ್ ಆಗಿ ಒಂದು ಫಿಲಮೆಂಟ್ ರೀತಿ ಕೂಡ ಇರ್ಬೋದು. ಓಕೆನಾ? ಸೊ ಇದೆಲ್ಲ ಕೂಡ ಅದ್ರ ಸ್ಟ್ರಕ್ಚರ್. ಎಲ್ಲಿ ನೋಡ್ಬೋದು ನಾವು ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾನ? ಫ್ರೆಶ್ ವಾಟರ್ ಅಥವಾ ಮರೀನ್ ಅಕ್ವಾಟಿಕ್ ಹ್ಯಾಬಿಟಾಟ್ಸ್ ಅಲ್ಲಿ ನೋಡ್ಬೋದು, ಅಥವಾ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ಸ್ ಅಲ್ಲಿ ಕೂಡ ಯು ಕ್ಯಾನ್ ಫೈಂಡ್ ಬ್ಲೂ ಗ್ರೀನ್ ಆಲ್ಗೆ. ಯೂಶಲಿ ಇದ್ರ ಕಾಲೋನೀಸ್ ಏನಿರುತ್ತೆ, ಇದ್ರ ಸುತ್ತ ಒಂದು ಮ್ಯೂಸಿಲಾಜಿನಸ್ ಶೀತ್ ಪ್ರೆಸೆಂಟ್ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಬ್ಲೂ ಗ್ರೀನ್ ಆಲ್ಗೆ. ಓಕೆನಾ? ಅದಷ್ಟೇ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ, ಕೆಲವು ಬ್ಲೂ ಗ್ರೀನ್ ಆಲ್ಗೆ ದೇ ಆರ್ ಕೇಪಬಲ್ ಆಫ್ ಫಿಕ್ಸಿಂಗ್ ನೈಟ್ರೋಜನ್. ಅಟ್ಮಾಸ್ಫಿಯರ್ ನಲ್ಲಿರುವಂತಹ ನೈಟ್ರೋಜನ್ ನ ಪ್ಲಾಂಟ್ ಅಬ್ಸಾರ್ಬ್ ಮಾಡೋ ರೀತಿ ಕನ್ವರ್ಟ್ ಮಾಡುವಂತಹ ಅಬಿಲಿಟಿ ಕೆಲವು ಸೈನೋಬ್ಯಾಕ್ಟೀರಿಯಾಗಿರುತ್ತೆ. ಅಂಥ ಬ್ಯಾಕ್ಟೀರಿಯಾಲಿ ಯು ಫೈಂಡ್ ಸ್ಪೆಷಲೈಸ್ ಸೆಲ್ಸ್ ದಟ್ ಆರ್ ಕಾಲ್ಡ್ ಹೆಟೆರೋಸಿಸ್ಟ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೆಟೆರೋಸಿಸ್ಟ್. ಈ ಹೆಟೆರೋಸಿಸ್ಟ್ ಒಳಗಡೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಸೈನೋಬ್ಯಾಕ್ಟೀರಿಯಾ ಪಾಯಿಂಟ್ ಎರಡು ಏನ್ ಇಂಪಾರ್ಟೆಂಟ್ ಅಂತ ಅಂದ್ರೆ, ಒಂದು ಅದ್ರ ಸುತ್ತ ಜೆಲಾಟಿನಸ್ ಶೀತ್ ಇರುತ್ತೆ, ಆಮೇಲೆ ಕೆಲವೊಂದು ಸೈನೋಬ್ಯಾಕ್ಟೀರಿಯಾ ದಟ್ ಆರ್ ಕೇಪಬಲ್ ಆಫ್ ಫಿಕ್ಸಿಂಗ್ ನೈಟ್ರೋಜನ್. ಅಂಥ ಸೈನೋಬ್ಯಾಕ್ಟೀರಿಯಾನಲ್ಲಿ ಹೆಟ್ರೋಸಿಸ್ಟ್ ಅಂತ ಸ್ಪೆಷಲೈಸ್ ಸೆಲ್ಸ್ ಇರುತ್ತೆ. ಅಂಥ ಸೆಲ್ಸ್ ಒಳಗಡೆನೆ ನೈಟ್ರೋಜನ್ ಫಿಕ್ಸೇಷನ್ ಆಗೋದು. ಕೆಲವೊಮ್ಮೆ ಕೆಲವು ವಾಟರ್ ಬಾಡೀಸ್ ನಲ್ಲಿ ಆಲ್ಗಲ್ ಬ್ಲೂಮ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಪೊಲ್ಯೂಟ್ ಆಗಿರುವಂತಹ ವಾಟರ್ ಬಾಡೀಸ್ ನಲ್ಲಿ ಆಲ್ಗಲ್ ಬ್ಲೂಮ್ಸ್ ಫಾರ್ಮ್ ಮಾಡೋದು ಸೈನೋಬ್ಯಾಕ್ಟೀರಿಯಾ. ಓಕೆ, ಸೊ ದೀಸ್ ಆರ್ ಒನ್ ಆಫ್ ದ ಕಾಸಸ್ ಫಾರ್ ಆಲ್ಗಲ್ ಬ್ಲೂಮ್ಸ್. ಮತ್ತೆ ಎಕ್ಸಾಂಪಲ್ಸ್ ಏನು? ನಾಸ್ಟಾಕ್ ಮತ್ತೆ ಆನಬೀನಾ, ಇದೆರಡು ಎಕ್ಸಾಂಪಲ್ಸ್ ಫಾರ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಸೈನೋಬ್ಯಾಕ್ಟೀರಿಯಾ. ನಾವು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಇದೇನ್ ಹೇಳಿದೆ ನಾನು? ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಪಿಗ್ಮೆಂಟ್ ಇದೆ, ಪಿಗ್ಮೆಂಟ್ ಲೈಟ್ ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಲೈಟ್ ನ ಅಬ್ಸಾರ್ಬ್ ಮಾಡ್ಕೊಂಡು ಫುಡ್ ಸಿಂಥಸೈಸ್ ಮಾಡುತ್ತೆ, ಅದರಿಂದ ಎನರ್ಜಿನ ತಗೊಳುತ್ತೆ. ದೇರ್ ಆರ್ ಅದರ್ ಆರ್ಗ್ಯಾನಿಸಮ್ಸ್, ಅದರ್ ಬ್ಯಾಕ್ಟೀರಿಯಾ ಕಾಲ್ಡ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಅದಕ್ಕೂ ಕೂಡ ತನಗ್ ಸ್ವಂತ ಏನ್ ನೀಡ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅದಕ್ಕೆ ಗೊತ್ತು, ಬಟ್ ಫೋಟೋಸಿಂಥಸಿಸ್ ನ ಪರ್ಫಾರ್ಮ್ ಮಾಡಲ್ಲ. ಕೀಮೋಸಿಂಥಸಿಸ್ ಅಂತ ಕರಿತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ನ ಆಕ್ಸಿಡೈಸ್ ಮಾಡುತ್ತೆ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಆಕ್ಸಿಡೈಸ್ ಮಾಡಿದಾಗ ಏನ್ ಎನರ್ಜಿ ರಿಲೀಸ್ ಆಗುತ್ತೆ, ಆ ಎನರ್ಜಿನ ಅವರ ATP ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ದೀಸ್ ಬ್ಯಾಕ್ಟೀರಿಯಾ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇಕೋಲಾಜಿಕಲಿ, ಬಿಕಾಸ್ ಅದು ಯಾವ್ದಾದ್ರು ನ್ಯೂಟ್ರಿಯೆಂಟ್ ಸಾಯಿಲ್ ಒಳಗಡೆ ರೀಸೈಕಲ್ ಆಗ್ಬೇಕು ಅಂತ ಅಂದ್ರೆ, these will help in recycling of those nutrients in different components of the ecosystem. Okay na? So that is the ecological role of
ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಈಗ ನಾವು ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡೋಣ. ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇಸ್ ದ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ದೇ ಆರ್ ಡಿಕಂಪೋಸರ್ಸ್. ಎಲ್ಲ ಡೆಡ್ ಬಾಡಿ ಏನಿರುತ್ತೆ, ಪ್ಲಾಂಟ್ ವೇಸ್ಟ್, ಆನಿಮಲ್ ವೇಸ್ಟ್ ಎಲ್ಲ ಕೂಡ ಪೈಲಪ್ ಆಗದೆ ಡಿಕಂಪೋಸ್ ಆಗಿ ವಾಪಸ್ ಸಾಯಿಲ್ಗೆ ನ್ಯೂಟ್ರಿಯನ್ಸ್ ಎಲ್ಲ ರಿಟರ್ನ್ ಆಗುತ್ತಲ್ವಾ, ಅದಕ್ಕೆ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಸೊ ಆ ಡಿಕಾಂಪೋಸಿಷನ್ ಪ್ರಾಸೆಸ್ ನಲ್ಲಿ ಬ್ಯಾಕ್ಟೀರಿಯಾ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದೇ ಆರ್ ಮೇಜರ್ ಡಿಕಂಪೋಸರ್ಸ್. ಬ್ಯಾಕ್ಟೀರಿಯಾನಿಂದ ನಮಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನಿಮಗೆ ಗೊತ್ತಿರೋ ಹಾಗೆ ಬ್ಯಾಕ್ಟೀರಿಯಾ ಎಷ್ಟೊಂದು ಡಿಸೀಸ್ನ ನಮ್ಮಲ್ಲಿ ಮಾತ್ರ ಅಲ್ಲ, ಪ್ಲಾಂಟ್ಸ್ ಅಲ್ಲಿ ಮತ್ತೆ ಬೇರೆ ಆರ್ಗಾನಿಸಮ್ಸ್, ಬೇರೆ ಆನಿಮಲ್ಸ್ ನಲ್ಲಿ ಕೂಡ ಕಾಸ್ ಮಾಡುತ್ತೆ. ಅದು ಕೆಲವು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಮನೆಯಲ್ಲಿ ಕರ್ಡ್ ಫಾರ್ಮ್ ಮಾಡ್ಬೇಕಂದ್ರೆ ಬ್ಯಾಕ್ಟೀರಿಯಾ ಬೇಕು, ಆಂಟಿಬಯೋಟಿಕ್ಸ್ ಎಷ್ಟೊಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಬ್ಯಾಕ್ಟೀರಿಯಾ ಬೇಕು, ಕೆಲವು ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಸಮ್ ಅಡ್ವಾಂಟೇಜಸ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇದೆ. ಬ್ಯಾಕ್ಟೀರಿಯಾನಲ್ಲಿ ರೀಪ್ರೊಡಕ್ಷನ್ ಹೆಂಗಾಗುತ್ತೆ? ಮೋಸ್ಟ್ಲಿ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ತುಂಬಾ ಪ್ರಿಮಿಟಿವ್ ಫಾರ್ಮ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಕೂಡ ನಾವು ನೋಡ್ಬೋದು. ಎಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗುತ್ತೆ? ಫಿಷನ್, ಬೈನರಿ ಫಿಷನ್ ಅಂತ ಕರಿತೀವಿ. ಒಂದ್ ಸೆಲ್ ಡಿವೈಡ್ ಆಗಿ 2 ಸೆಲ್ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಮೋಸ್ಟ್ಲಿ ಬೈನರಿ ಫಿಷನ್ ಇಂದ ರೀಪ್ರೊಡ್ಯೂಸ್ ಮಾಡುತ್ತೆ. ಕೆಲವೊಮ್ಮೆ ಕಂಡೀಷನ್ಸ್, ಅದರದ್ದು ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅದ್ರ ಗ್ರೋತ್ಗೆ ಸೂಟಬಲ್ ಇಲ್ಲದೆ ಇರುವಾಗ ಅದಕ್ಕೆ ನಾವು ಅನ್ಫೇವರಬಲ್ ಕಂಡೀಷನ್ಸ್ ಅಂತ ಕರಿತೀವಿ. ಅನ್ಫೇವರಬಲ್ ಕಂಡೀಷನ್ಸ್ ಇರೋ ಟೈಮಲ್ಲಿ ಕೆಲವು ಬ್ಯಾಕ್ಟೀರಿಯಾ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಈ ಸ್ಪೋರ್ಸ್ ನ ರಿಲೀಸ್ ಮಾಡುತ್ತೆ. ಯಾವಾಗ ಫೇವರಬಲ್ ಕಂಡೀಷನ್ಸ್ ಬರುತ್ತೆ ಅವಾಗ ಆ ಸ್ಪೋರ್ಸ್ ಬ್ಯಾಕ್ಟೀರಿಯಾನ ಫಾರ್ಮ್ ಮಾಡುತ್ತೆ. ಓಕೆನಾ? ಲೈಕ್ ಯು ಆಲ್ರೆಡಿ ಮೆನ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗತ್ತೆ, ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗುತ್ತೆ, ಬಟ್ ಇಟ್ಸ್ ಅ ವೆರಿ ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಗ್ಯಾಮೀಟ್ಸ್ ಫಾರ್ಮ್ ಆಗೋದು, ಫ್ಯೂಸ್ ಆಗೋದು, ಈ ರೀತಿ ಎಲ್ಲ ಆಗೋದಿಲ್ಲ. ಓಕೆ, ಸೊ ದಟ್ಸ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಮೈಕೋಪ್ಲಾಸ್ಮಾ ಇಸ್ ಅ ಟೈಪ್ ಆಫ್ ಆರ್ಗ್ಯಾನಿಸಮ್ ವಿ ಇನ್ಕ್ಲೂಡ್ ಅಂಡರ್ ಮೊನೆರಾ. ಬಟ್ ಬೇರೆ ಬ್ಯಾಕ್ಟೀರಿಯಾಗೆ ಮೈಕೋಪ್ಲಾಸ್ಮಾಗೆ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಬೇರೆ ಬ್ಯಾಕ್ಟೀರಿಯಲೆಲ್ಲ ಪೆಪ್ಟಿಡೋಗ್ಲೈಕನ್ ಸೆಲ್ ವಾಲ್ ಇರುತ್ತೆ, ಮೈಕೋಪ್ಲಾಸ್ಮಾಲಿ ಸೆಲ್ ವಾಲೇ ಇರೋದಿಲ್ಲ. ನಮಗೆ ಗೊತ್ತಿರೋ ಎಲ್ಲ ಸೆಲ್ಸ್ ನಲ್ಲಿ, ಲಿವಿಂಗ್ ಸೆಲ್ಸ್ ನಲ್ಲಿ ಸ್ಮಾಲೆಸ್ಟ್ ನೋನ್ ಸೆಲ್ಸ್ ಆರ್ ದೀಸ್ ಮೈಕೋಪ್ಲಾಸ್ಮಾ. ಇದು ಕೂಡ ಒಂದು ರೀತಿಯ ಎಕ್ಸ್ಟ್ರೀಮೋಫೈಲ್, ಯಾಕಂದ್ರೆ ದಿಸ್ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಸಮ್ ಆಫ್ ದೀಸ್ ಮೈಕೋಪ್ಲಾಸ್ಮಾಸ್ ಆರ್ ಪ್ಯಾಥೋಜೆನಿಕ್, ಅಂದ್ರೆ ದೇ ಕ್ಯಾನ್ ಕಾಸ್ ಡಿಸೀಸಸ್ ಇನ್ ಆನಿಮಲ್ಸ್ ಆಸ್ ವೆಲ್ ಎಸ್ ಇನ್ ಪ್ಲಾಂಟ್ಸ್. ಇಷ್ಟು ಪಾಯಿಂಟ್ಸ್ ನೀವು ಮೈಕೋಪ್ಲಾಸ್ಮಾ ಬಗ್ಗೆ ನೆನಪಿದ್ರೆ ಅಷ್ಟು ಸಾಕು. ಓಕೆ, ಸೊ ದಟ್ ಇಸ್ ಅಬೌಟ್ ಮೊನೆರಾ. Now let's talk about Kingdom Protista. Kingdom Protista ಅಲ್ಲಿ ಪ್ಲಾಂಟ್ ರೀತಿಯ ಆರ್ಗ್ಯಾನಿಸಮ್ಸು ಇದೆ, ಆನಿಮಲ್ ಥರದ ಆರ್ಗ್ಯಾನಿಸಮ್ಸು ಇದೆ, ಫಂಗಸ್ ಥರದ ಆರ್ಗ್ಯಾನಿಸಮ್ಸು ಇದೆ. ಸೊ ಇದಕ್ಕೆ ಒಂದು ಮಿಕ್ಸ್ಡ್ ಬ್ಯಾಗ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಯಾವುದೆಲ್ಲ ಪ್ಲಾಂಟ್ ರೀತಿಯದಿರುತ್ತೆ ಅದಕ್ಕೆ ಫೋಟೋಸಿಂಥಸೈಸ್ ಮಾಡೋ ಅಬಿಲಿಟಿ ಇರುತ್ತೆ. ಯಾವುದೆಲ್ಲ ಆನಿಮಲ್ ರೀತಿ ಇರುತ್ತೆ ಅದು ಇಂಜೆಸ್ಟಿವ್ ಹೆಟ್ರೋಟ್ರೋಫಿನ ಎಕ್ಸಿಬಿಟ್ ಮಾಡುತ್ತೆ. ಯಾವುದೆಲ್ಲ ಫಂಗೈ ರೀತಿ ಇರುತ್ತೆ ಅದು ಅಬ್ಸಾರ್ಪ್ಟಿವ್ ಹೆಟ್ರೋಟ್ರೋಫಿನ ಎಕ್ಸಿಬಿಟ್ ಮಾಡುತ್ತೆ. ಯಾವುದೆಲ್ಲ ಹೋಗ್ತಾ ನೋಡೋಣ. ಸೊ ಪ್ರೊಟಿಸ್ಟಾ ಒಳಗಡೆ ಪ್ಲಾಂಟ್ ಲೈಕ್ ಆರ್ಗ್ಯಾನಿಸಮ್ಸ್ ಯಾವ್ದೆಲ್ಲ ಇದೆ? ಯು ಹ್ಯಾವ್ 3 ಡಿಫರೆಂಟ್ ಗ್ರೂಪ್ಸ್ ದೆ. ಮೊದಲನೇದು ಕ್ರೈಸೋಫೈಟಾ, ಅದರೊಳಗಡೆ ಡೈಟಮ್ಸ್ ಮತ್ತೆ ಡೆಸ್ಮಿಡ್ಸ್ ಅಂತ ಇರುತ್ತೆ. ಎರಡನೇದು ಡೈನೋಫ್ಲಾಜೆಲೇಟ್ಸ್, ಮೂರನೇದು ಯೂಗ್ಲಿನಾಯ್ಡ್ಸ್. ಓಕೆ, ಫಂಗೈ ಕೆಳಗಡೆ ಯು ಹ್ಯಾವ್ ಸ್ಲೈಮ್ ಮೋಲ್ಡ್ಸ್, ಆನಿಮಲ್ ಲೈಕ್ ಪ್ರೊಟಿಸ್ಟ್ ಕೆಳಗಡೆ ಯು ಹ್ಯಾವ್ ಪ್ರೋಟೋಜೋನ್ಸ್. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದೆಲ್ಲ ಕೂಡ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಫಸ್ಟ್ ಕ್ರೈಸೋಫೈಟಾ ಬಗ್ಗೆ ಮಾತಾಡೋಣ. ಕ್ರೈಸೋಫೈಟ್ಸ್ ಕೆಳಗಡೆ ಆಲ್ರೆಡಿ ನಾನು ಹೇಳಿದೆ ಡೈಟಮ್ಸ್ ಮತ್ತೆ ಗೋಲ್ಡನ್ ಆಲ್ಗೆ ಇರುತ್ತೆ. ಗೋಲ್ಡನ್ ಆಲ್ಗೆಗೆ ಇನ್ನೊಂದು ಹೆಸರೇ ಡೆಸ್ಮಿಡ್ ಅಂತ. ಇದನ್ನ ನಾವು ಅಕ್ವಾಟಿಕ್ ಹ್ಯಾಬಿಟಾಟ್ಸ್ ನೋಡ್ಬೋದು, ಫ್ರೆಶ್ ವಾಟರ್ ಆದ್ರೂ ಆಗಿರ್ಬೋದು, ಮರೀನ್ ಎನ್ವೈರನ್ಮೆಂಟ್ಸ್ ಕೂಡ ಆಗಿರ್ಬೋದು. ದೇ ಆರ್ ಪ್ಲಾಂಕ್ಟಾನಿಕ್. ಪ್ಲಾಂಕ್ಟಾನಿಕ್ ಅಂದ್ರೆ ಅರ್ಥ ಏನು? ಪ್ಲಾಂಕ್ಟನ್ಸ್ ಅಂತ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ, ಕಣ್ಣು ಕಾಣಿಸೋದಿಲ್ಲ, ಮೈಕ್ರೋಸ್ಕೋಪಿಕ್ ಆಗಿರುತ್ತೆ, ವಾಟರ್ ಬಾಡಿನ ಸರ್ಫೇಸ್ ಮೇಲೆ ಫ್ಲೋಟ್ ಆಗುತ್ತೆ, ಅದಕ್ಕೆ ನಾವು ಪ್ಲಾಂಕ್ಟಾನಿಕ್ ಅಂತ ಕರಿತೀವಿ. ಓಕೆನಾ? ಸೊ ಇದೆರಡು ಕೂಡ ಪ್ರೊಟಿಸ್ಟಾ ಅಂದ್ರೆ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್, ತುಂಬಾ ಚಿಕ್ಕದಾಗಿರುತ್ತೆ. ಯೂನಿಸೆಲ್ಯುಲರ್ ಅಂದ್ರೆ ಕಣ್ಣು ಕಾಣಿಸಲ್ಲ. ದೇ ಆರ್ ಮೈಕ್ರೋಸ್ಕೋಪಿಕ್, ದೇ ಆರ್ ಪ್ರೆಸೆಂಟ್ ಇನ್ ವಾಟರ್, ದೇ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಅಂಡ್ ಇಟ್ ಫ್ಲೋಟ್ಸ್ ಆನ್ ದ ಸರ್ಫೇಸ್ ಆಫ್ ವಾಟರ್, ಅದಕ್ಕೆ ನಾವು ಪ್ಲಾಂಕ್ಟಾನಿಕ್ ಅಂತ ಕರಿತೀವಿ. ನೆಕ್ಸ್ಟ್, ಮೆಜಾರಿಟಿ ಆಫ್ ಕ್ರೈಸೋಫೈಟ್ಸ್ ಆರ್ ಫೋಟೋಸಿಂಥೆಟಿಕ್. ಡಯಟಮ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ, ಡಯಟಮ್ಸ್ ಬಗ್ಗೆ ನೀವು ಕೆಲವು ವಿಷಯನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಬೇಕು. ಡಯಟಮ್ಸ್ ಸೆಲ್ ವಾಲ್ ಏನಿದೆ, ಸೆಲ್ ವಾಲ್ ಸೋಪ್ ಡಬ್ಬ ತರ ಇರುತ್ತೆ. ನಮ್ಗೆ ಗೊತ್ತು, ಸೋಪ್ ಡಬ್ಬದಲ್ಲಿ ಒಂದು ವೈಡ್ ಇರುತ್ತೆ, ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಸೊ ದಟ್ ಇಟ್ ಫಿಟ್ಸ್ ಲೈಕ್ ದಟ್ ಅಲ್ವಾ. ಸೊ ಸೋಪ್ ಬಾಕ್ಸ್ ತರ ಇರುತ್ತೆ, ಅದು ಒಂದು. ಎರಡು ಓವರ್ಲ್ಯಾಪಿಂಗ್ ಪಾರ್ಟ್ಸ್ ಇರುತ್ತೆ. ಓಕೆನಾ? ಸೊ ಆ ರೀತಿ ಇರುತ್ತೆ ಇದ್ರದ್ದು ಸೆಲ್ ವಾಲ್, ಅದಕ್ಕೆ ನಾವು ಎರಡು ಓವರ್ಲ್ಯಾಪಿಂಗ್ ಶೆಲ್ಸ್ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೆಕೆಂಡ್ ಥಿಂಗ್ ಏನು ಅಂತ ಅಂದ್ರೆ, ಸೆಲ್ ವಾಲ್ ನಲ್ಲಿ ಸಿಲಿಕಾ ಎಂಬೆಡ್ ಆಗಿರುತ್ತೆ. ನಿಮಗೆ ಗೊತ್ತು, ಸಿಲಿಕಾ ಇಸ್ ಇಂಡಿಸ್ಟ್ರಕ್ಟಿಬಲ್.
ಸೊ ಈ ಡೈಟಮ್ ಸತ್ತೋಗ್ಬಿಟ್ಟಾಗ ಒಳಗಡೆ ಪ್ರೋಟೋಪ್ಲಾಸ್ಟ್ ಎಲ್ಲ ಹೋದಾಗ ಇದು ವಾಟರ್ ಬಾಡಿನಲ್ಲಿ ಇರೋ ಕಾರಣದಿಂದ ಸಿನ್ಸ್ ದ ಸೆಲ್ ವಾಲ್ಸ್ ಕೆನಾಟ್ ಬಿ ಏನ್ ಹೇಳ್ತಾರೆ ಡಿಸ್ಟ್ರಾಯ್ ಆಗದೇ ಇರೋ ಕಾರಣದಿಂದ ಸೆಲ್ ವಾಲ್ಸ್ ಎಲ್ಲ ಹೋಗಿ 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 ಕೆಳಗಡೆ ಓಷನ್ ಸಿ ಬೆಡ್ ಅಥವಾ ಯಾವ್ದಾದ್ರು ವಾಟರ್ ಬಾಡಿದು ಕೆಳಗಡೆ ಬಾಟಮ್ ಸರ್ಫೇಸ್ ನಲ್ಲಿ ಹೋಗಿ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಅದಕ್ಕೆ ನಾವು ಡಯಟಮೇಷಿಯಸ್ ಅರ್ತ್ ಅಂತ ಕರಿತೀವಿ. ಓಕೆ, ಸೊ ಎಷ್ಟೋ ಬಿಲಿಯನ್ಸ್ ಆಫ್ ಇಯರ್ಸ್ ನಿಂದ ಅಕ್ಯುಮುಲೇಟ್ ಆಗಿ ಆಗಿ ಯು ಫೈಂಡ್ ಅ ಲೇಯರ್ ಆಫ್ ಡಯಟಮ್ಸ್ ಟು ಸೆಲ್ ವಾಲ್ಸ್. ಅದಕ್ಕೆ ನಾವು ಡಯಟಮೇಷಿಯಸ್ ಅರ್ತ್ ಅಂತ ಕರಿತೀವಿ. ಈ ಡಯಟಮೇಷಿಯಸ್ ಅರ್ತ್ ಏನ್ ಯೂಸ್ ಅಂತ ಅಂದ್ರೆ ಅದು ಸ್ವಲ್ಪ ಅಬ್ರೇಸಿವ್ ಆಗಿರೋ ಕಾರಣದಿಂದ ಅದನ್ನ ನಾವು ಫಿಲ್ಟ್ರೇಷನ್ ಯೂಸ್ ಮಾಡ್ಕೊಳ್ತೀವಿ. ಯಾವ್ದಾದ್ರು ಫಿಲ್ಟ್ರೇಷನ್ ಆಫ್ ಆಯಿಲ್ ಸಿರಪ್ಸ್ ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಹಾಗೇನೆ ಪಾಲಿಶಿಂಗು ಯೂಸ್ ಮಾಡ್ತೀವಿ. ಸಬೀನಾ ಅಂತ ಒಂದು ಡಿಟರ್ಜೆಂಟ್ ಬರುತ್ತೆ ಗೊತ್ತಾ ಪಾತ್ರೆ ತೊಳೆಯೋದಕ್ಕೆ, ಅದರಲ್ಲೂ ಆ ಕಾಲದಲ್ಲಿ ತುಂಬಾ ಮುಂಚೆ ಡಯಟಮೇಷಿಯಸ್ ಅರ್ತ್ ನ ಯೂಸ್ ಮಾಡ್ತಾ ಇದ್ರು. ಬಿಕಾಸ್ ಅದಕ್ಕೆ ಒಂದು ಸಿಲಿಕಾ ಇರೋ ಕಾರಣದಿಂದ ಒಂದು ಗ್ರಿಟಿ ಟೆಕ್ಸ್ಚರ್ ಇರುತ್ತೆ. ಏನಾದ್ರು ಪಾತ್ರೆ ಎಲ್ಲ ತೊಳಿಬೇಕು ಅಂತ ಅಂದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಓಕೆನಾ, ಸೊ ದಟ್ ಈಸ್ ಡಯಟಮೇಷಿಯಸ್ ಅರ್ತ್. ದೇ ಆರ್ ದ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದಿ ಓಷನ್. ಓಷನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗಿಡಗಳಿಗಿಂತ ಫಿಶಸ್ ಆನಿಮಲ್ಸೇ ಜಾಸ್ತಿ ಇರುತ್ತೆ. ಸೊ ಓಷನ್ಸ್ ನಲ್ಲಿ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಕಡಿಮೆ. ಯಾಕಂದ್ರೆ ಡೀಪ್ ಆಗಿ ಹೋಗ್ತಾ 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 ಲೈಟ್ ಪೆನೆಟ್ರೇಟ್ ಆಗದೆ ಇರೋ ಕಾರಣದಿಂದ ಬಾಟಮ್ ಲೇಯರ್ಸ್ ಆಫ್ ದಿ ಓಷನ್ ಅಲ್ಲಿ ನಾವು ಜಾಸ್ತಿ ಗಿಡಗಳನ್ನ ನೋಡೋದಿಲ್ಲ. ಸೊ ಅಲ್ಲಿ ಫೋಟೋಸಿಂಥಸಿಸ್ ಮಾಡೋದು ಯಾವ ಆರ್ಗ್ಯಾನಿಸಮ್ಸ್ ಇರುತ್ತೆ ಅಂತ ಅಂದ್ರೆ ಇದೇ ಡಯಟಮ್ಸ್. ಏನ್ ಸರ್ಫೇಸ್ ಮೇಲೆ ಫ್ಲೋಟ್ ಆಗುತ್ತೆ, ದೀಸ್ ಆರ್ ದ ಮೇಜರ್ ಪ್ರೊಡ್ಯೂಸರ್ಸ್ ಆರ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ದಟ್ ಯು ಫೈಂಡ್ ಇನ್ ಓಷನ್ಸ್. ಓಕೆ, ಸೊ ಈ ಒಂದು ಪಾಯಿಂಟ್ ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಒನ್ ಥಿಂಗ್, ಸೆಲ್ ವಾಲ್ ಸೋಪ್ ಡಬ್ಬ ತರ ಇದೆ, 2 ಓವರ್ಲ್ಯಾಪಿಂಗ್ ಶೆಲ್ಸ್ ಇದೆ. ಸೆಲ್ ವಾಲ್ ನಲ್ಲಿ ಸಿಲಿಕಾ ಎಂಬೆಡ್ ಆಗಿದೆ. ಅದು ಇಂಡೆಸ್ಟ್ರಕ್ಟಬಲ್ ಆಗಿರೋ ಕಾರಣದಿಂದ ಎಷ್ಟೊಂದು ವರ್ಷದಿಂದ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಅಕ್ಯುಮುಲೇಟ್ ಆಗಿ 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 ಡಯಟಮೇಷಿಯಸ್ ಅರ್ತ್ ಅಂತ ಫಾರ್ಮ್ ಮಾಡಿದೆ. ಈ ಡಯಟಮೇಷಿಯಸ್ ಅರ್ತ್ಗೆ ಗ್ರಿಟಿ ನೇಚರ್ ಇರೋದ್ರಿಂದ ಅದಕ್ಕೆ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಾರೆ. ಡಯಟಮ್ಸ್ ಆರ್ ದ ಪ್ರೈಮರಿ ಆರ್ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದಿ ಓಷನ್ಸ್. ಈ ಎಲ್ಲ ಪಾಯಿಂಟ್ಸ್ ನ ಕೂಡ ನೀವು ಡಯಟಮ್ಸ್ ಬಗ್ಗೆ, ಕ್ರೈಸೋಫೈಟ್ಸ್ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಈಗ ಡೈನೋಫ್ಲಾಜೆಲೇಟ್ಸ್ ಬಗ್ಗೆ ಮಾತಾಡೋಣ. ಡೈನೋಫ್ಲಾಜೆಲೇಟ್ಸ್ ಅಲ್ಲಿ 2 ಫ್ಲಾಜೆಲಾ ಇರುತ್ತೆ. ಅದಕ್ಕೆ ಡೈನೋಫ್ಲಾಜೆಲೇಟ್ಸ್ ಅಂತ ಕರೆಯೋದು. ಓಕೆನಾ, ಸೊ ಈ ಡೈನೋಫ್ಲಾಜೆಲೇಟ್ಸ್ ಕೂಡ ದೇ ಆರ್ ಅಕ್ವಾಟಿಕ್. ಮೋಸ್ಟ್ಲಿ ಮರೈನ್ ಎನ್ವೈರನ್ಮೆಂಟ್ಸ್ ಅಲ್ಲಿ ಸಿಗುತ್ತೆ. ಫೋಟೋಸಿಂಥೆಟಿಕ್ ದೇ ಆರ್. ರೇರ್ಲಿ ಯು ಕ್ಯಾನ್ ಫೈಂಡ್ ದಮ್ ಇನ್ ಫ್ರೆಶ್ ವಾಟರ್. ಅದ್ರದ್ದು ಕಲರ್ ಯಾವ ತರ ಇರುತ್ತೆ ಅಂದ್ರೆ ತುಂಬಾ ವೇರಿಯಬಲ್ ಆಗಿರುತ್ತೆ, ತುಂಬಾ ವೆರೈಟಿಯಲ್ಲಿ ಬರುತ್ತೆ. ಯೆಲ್ಲೋ ಇರುತ್ತೆ, ಗ್ರೀನ್ ಇರುತ್ತೆ, ಬ್ರೌನ್, ಬ್ಲೂ, ರೆಡ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಬ್ವಿಯಸ್ಲಿ ಅದ್ರಲ್ಲಿ ಯಾವ ರೀತಿಯ ಪಿಗ್ಮೆಂಟ್ ಇರುತ್ತೆ ಆ ರೀತಿ ಕಲರ್ನ ಅದು ತೋರಿಸುತ್ತೆ. ಇದರ ಸೆಲ್ ವಾಲ್ ನಲ್ಲಿ ಯು ಹ್ಯಾವ್ ಸ್ಟಿಫ್ ಸೆಲ್ಯುಲೋಸಿಕ್ ಪ್ಲೇಟ್ಸ್. ಓಕೆ, ಆಲ್ರೆಡಿ ಹೇಳಿದ ಹಾಗೆ 2 ಫ್ಲಾಜೆಲಾ ಇರುತ್ತೆ. ಒಂದು ಫ್ಲಾಜೆಲಮ್ ಲಾಂಜಿಟ್ಯೂಡ್ ನಲ್ಲಿ ಇದ್ರೆ ಇನ್ನೊಂದು ಟ್ರಾನ್ಸ್ವರ್ಸ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಗಾನ್ಯೋಲ್ಯಾಕ್ಸ್ ಅಂತ ಒಂದು ರೆಡ್ ಡೈನೋಫ್ಲಾಜೆಲೇಟ್ ಇದೆ. ಇದು ತುಂಬಾ ರ್ಯಾಪಿಡ್ ಆಗಿ ಬೆಳೀತಾ 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 ವಾಟರ್ ಸರ್ಫೇಸ್, ಓಷನ್ ನ ವಾಟರ್ ಸರ್ಫೇಸ್ ರೆಡ್ ಕಾಣಿಸೋ ತರ ಮಾಡುತ್ತೆ. ಅದಕ್ಕೆ ನಾವು ರೆಡ್ ಟೈಡ್ಸ್ ಅಂತ ಕರಿತೀವಿ. ಈ ಗಾನ್ಯೋಲ್ಯಾಕ್ಸ್ ಏನಿದೆ ಅದು ಕೆಲವು ಟಾಕ್ಸಿನ್ಸ್ ನ ಕೂಡ ವಾಟರ್ ಬಾಡಿ ಒಳಗಡೆ ರಿಲೀಸ್ ಮಾಡುತ್ತೆ. ಅದರಿಂದ ಎಷ್ಟೊಂದು ಬೇರೆ ಆರ್ಗ್ಯಾನಿಸಮ್ಸ್, ಬೇರೆ ಫಿಶಸ್ಗೆಲ್ಲ ಹಾರ್ಮ್ಫುಲ್ ಆಗಿರುತ್ತೆ. ಓಕೆನಾ, ಸೊ ದಟ್ ಈಸ್ ಆಲ್ಸೋ ಒನ್ point you have to remember about dinoflagellates. Sometimes they can cause harm to other organisms. Okay, so that is about dinoflagellates. ಈಗ ಯೂಗ್ಲಿನಾಯ್ಡ್ಸ್ ಬಗ್ಗೆ ಮಾತಾಡೋಣ. ಯೂಗ್ಲಿನಾಯ್ಡ್ಸ್ಗೆ ನಾವು ಪ್ಲಾಂಟ್ ಮತ್ತೆ ಆನಿಮಲ್ಸ್ ಮಧ್ಯೆ ಲಿಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಸೋ ವಿ ಕನ್ಸಿಡರ್ ಯೂಗ್ಲಿನಾ ಟು ಬಿ ಲೈಕ್ ಅ ಪ್ರಿಕರ್ಸರ್ ಫಾರ್ ಹೈಯರ್ ಪ್ಲಾಂಟ್ಸ್. ಯಾಕೆ ಅಂತ ಅಂದ್ರೆ ಹೈಯರ್ ಪ್ಲಾಂಟ್ಸ್ ನಲ್ಲಿ ಏನ್ ಫೋಟೋಸಿಂಥೆಸಿಸ್ಗೆ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಇರುತ್ತೆ, ಅದೇ ರೀತಿ ಪಿಗ್ಮೆಂಟ್ಸ್ ನಾವು ಯೂಗ್ಲಿನಲ್ಲಿ ಕೂಡ ನೋಡ್ಬೋದು. ಮೆಜಾರಿಟಿ ಯೂಗ್ಲಿನಾಯ್ಡ್ಸ್ ಫ್ರೆಶ್ ವಾಟರ್ ನಲ್ಲೇ ಕಾಣಿಸೋದು ನಮಗೆ. ಡೈನೋಫ್ಲಾಜೆಲೇಟ್ಸ್ ಜಾಸ್ತಿ ಮೆರೈನ್ ವಾಟರ್ ನಲ್ಲಿ, ಯೂಗ್ಲಿನಾಯ್ಡ್ಸ್ ಜಾಸ್ತಿ ಫ್ರೆಶ್ ವಾಟರ್ ನಲ್ಲಿ. ಯೂಗ್ಲಿನಲ್ಲಿ ಕೂಡ 2 ಫ್ಲಾಜೆಲಾ ಇರುತ್ತೆ, ಒಂದು ಚಿಕ್ಕದು ಒಂದು ದೊಡ್ಡದು. ಸೆಲ್ ವಾಲ್ ಆಫ್ ಡಯಟಮ್ಸ್ ನಲ್ಲಿ ಸಿಲಿಕಾ ಇತ್ತು, ಸೆಲ್ಯುಲೋಸಿಕ್ ಪ್ಲೇಟ್ಸ್ ತರ ಇತ್ತು ಡೈನೋಫ್ಲಾಜೆಲೇಟ್ಸ್. ಯೂಗ್ಲಿನಾ ಸೆಲ್ ವಾಲ್ ಇಲ್ಲದಿದ್ರೂ ಕೂಡ ಒಂದು ಪ್ರೋಟೀನ್ ಲೇಯರ್ ಇರುತ್ತೆ. ಆ ಪ್ರೋಟೀನ್ ಲೇಯರ್ಗೆ ನಾವು ಪೆಲಿಕಲ್ ಅಂತ ಕರಿತೀವಿ. ಈ ಪ್ರೋಟೀನ್ ಲೇಯರ್ ಮೇಕ್ಸ್ ಯೂಗ್ಲಿನಾ ಫ್ಲೆಕ್ಸಿಬಲ್. ಓಕೆನಾ, ಈಗ ಯೂಗ್ಲಿನಾಯ್ಡ್ಸ್ ನಲ್ಲಿ ಪಿಗ್ಮೆಂಟ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಓಕೆ, ಸೊ ದೇ ಆರ್ ಪ್ರೆಸೆಂಟ್ ಸಿಮಿಲರ್ ಟು ಹೈಯರ್ ಪ್ಲಾಂಟ್ಸ್. ಓಕೆ, ಆದ್ರೆ ಸನ್ಲೈಟ್ ಸಿಗದಿರೋ ಟೈಮಲ್ಲಿ ಅದು ಫೋಟೋಸಿಂಥಸೈಸ್ ಮಾಡಲ್ಲ. ಆನಿಮಲ್ಸ್ ತರ ಊಟ ತಿನ್ನತ್ತೆ, ಬೇರೆ ಆರ್ಗ್ಯಾನಿಸಮ್ಸ್ ನ ಎನ್ಗಲ್ಫ್ ಮಾಡಿ ತಿನ್ಕೊಡುತ್ತೆ, ಬೇರೆ ಆರ್ಗ್ಯಾನಿಸಮ್ಸ್ ನ ಕನ್ಸ್ಯೂಮ್ ಮಾಡುತ್ತೆ. ಯಾವಾಗ ಸನ್ಲೈಟ್ ಇರುತ್ತೆ ಅವಾಗ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ವಿ ಕನ್ಸಿಡರ್ ದೆಮ್ ಟು ಬಿ ಅ ಲಿಂಕ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಯಾಕಂದ್ರೆ ಪ್ಲಾಂಟ್ ತರ ಫೋಟೋಸಿಂಥಸಿಸ್ ಮಾಡೋ ಅಬಿಲಿಟಿನೂ ಇದೆ. ಸನ್ಲೈಟ್ ಇಲ್ದಿರೋ ಟೈಮಲ್ಲಿ ಅದಕ್ಕೆ ಊಟ ಹುಡ್ಕೊಳ್ಳೋಕೆ, ಆನಿಮಲ್ಸ್ ತರ ಊಟ ಹುಡುಕೊಳ್ಳೋಕೆ ಕೂಡ ಅದಕ್ಕೆ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮಾಡೋಕೆ ಕೂಡ ಅದಕ್ಕೆ ಗೊತ್ತಿರುತ್ತೆ.
ಹಾಗಾಗಿ ಇದಕ್ಕೆ ನಾವು ಲಿಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ವಿ ಕಾಲ್ ಇಟ್ ಮಿಕ್ಸೋಟ್ರೋಫ್. ಮಿಕ್ಸೋಟ್ರೋಫಿಕ್ ಅಂತ ಅಂದ್ರೆ ಕೆಲವೊಮ್ಮೆ ಆಟೋಟ್ರೋಫಿಕ್, ಕೆಲವೊಮ್ಮೆ ಹೆಟ್ರೋಟ್ರೋಫಿಕ್, ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ಸನ್ಲೈಟ್. ಓಕೆನಾ? ಸೊ ಇದು ಒಂದು ಪಾಯಿಂಟ್ ಯೂಗ್ಲಿನಾಯ್ಡ್ಸ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಈಗ ನಾವು ಸ್ಲೈಮ್ ಮೋಲ್ಡ್ಸ್ ಬಗ್ಗೆ ಮಾತಾಡೋಣ. ಸ್ಲೈಮ್ ಮೋಲ್ಡ್ಸ್ ಆರ್ ಫಂಗೈ ಲೈಕ್ ಪ್ರೋಟಿಸ್ಟ್. ಫಂಗೈ ಲೈಕ್ ಯಾಕೆ ಅಂತ ಅಂದ್ರೆ ಇದು ಕೂಡ ಫಂಗಸ್ ತರಾನೇ ಡಿಕಂಪೋಸರ್ ಆರ್ಗ್ಯಾನಿಸಮ್ಸ್. ಓಕೆನಾ? ಸೊ ದೀಸ್ ಆರ್ ಸ್ಯಾಪ್ರೋಫೈಟಿಕ್. They depend on dead and decaying organic matter like twigs, leaves, ಬೇರೆ animal waste ಎಲ್ಲ ಕೂಡ. ಯಾವಾಗ ಸೂಟಬಲ್ ಆಗಿರುತ್ತೆ ಇದ್ರ ಗ್ರೋತ್ಗೆ, ಅವಾಗ ಒಂದು ಪ್ಲಾಸ್ಮೋಡಿಯಂ ತರ ಫಾರ್ಮ್ ಮಾಡುತ್ತೆ. ಎಷ್ಟು ಗ್ರೋ ಆಗುತ್ತೆ ಪ್ಲಾಸ್ಮೋಡಿಯಂ ಅಂತ ಅಂದ್ರೆ ಕೆಲವೊಮ್ಮೆ ಇಟ್ ಕ್ಯಾನ್ ಗ್ರೋ ಅಂಡ್ ಸ್ಪ್ರೆಡ್ ಓವರ್ ಸೆವರಲ್ ಫೀಟ್. ಅದಕ್ಕೆ ಯಾವಾಗ ಫೇವರಬಲ್ ಆಗಿದೆ ಕಂಡೀಷನ್ಸ್ ಅಂತ ಟೈಮಲ್ಲಿ ಒಂದು ದೊಡ್ಡ ಪ್ಲಾಸ್ಮೋಡಿಯಂನ ಫಾರ್ಮ್ ಮಾಡುತ್ತೆ. ಯಾವಾಗ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅದಕ್ಕೆ ಗ್ರೋತ್ಗೆ ಫೇವರಬಲ್ ಆಗಿ ಇಲ್ಲ, ಯಾವಾಗ ಅನ್ಫೇವರಬಲ್ ಕಂಡೀಷನ್ಸ್ ಇರುತ್ತೆ ಅಂತಹ ಟೈಮಲ್ಲಿ ಏನ್ ಮಾಡುತ್ತೆ, ಇಟ್ ವಿಲ್ ಸ್ಟಾರ್ಟ್ ಫಾರ್ಮಿಂಗ್ ಫ್ರೂಟಿಂಗ್ ಬಾಡೀಸ್. ಈ ಫ್ರೂಟಿಂಗ್ ಬಾಡೀಸ್ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಫ್ರೂಟಿಂಗ್ ಬಾಡಿ ಏನ್ ಬರ್ಸ್ಟ್ ಓಪನ್ ಆದಾಗ ಈ ಸ್ಪೋರ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸ್ಪೋರ್ಸ್ನೆಲ್ಲಾನು ಏರ್ ಕರೆಂಟ್ಸ್ ಆರ್ ವಿಂಡ್ ವಿಲ್ ಕ್ಯಾರಿ ಇಟ್ ಟು ಅದರ್ ಪ್ಲೇಸಸ್. ಎಲ್ಲಿ ಫೇವರಬಲ್ ಕಂಡೀಷನ್ಸ್ ವಾಪಸ್ ಬರುತ್ತೆ ಅವಾಗ ಸ್ಪೋರ್ ಜರ್ಮಿನೇಟ್ ಆಗಿ ಮತ್ತೆ ಪ್ಲಾಸ್ಮೋಡಿಯಂ ಫಾರ್ಮ್ ಆಗುತ್ತೆ. ಓಕೆನಾ? So this is basically how the life cycle is of slime molds. ಈಗ ಈ ಸ್ಲೈಮ್ ಮೋಲ್ಡ್ಸ್ಗೆ ಸೆಲ್ ವಾಲ್ ಇದೆಯಾ ಇಲ್ವಾ? ನಾರ್ಮಲ್ ಆಗಿ ಪ್ಲಾಸ್ಮೋಡಿಯಂ ಇದ್ದಾಗ ಸೆಲ್ ವಾಲ್ ಇರೋದಿಲ್ಲ. ಯಾವಾಗ ಸ್ಪೋರ್ಸ್ ಫಾರ್ಮ್ ಮಾಡುತ್ತೆ, ಸ್ಪೋರ್ಸ್ನ ಸುತ್ತ ಸೆಲ್ ವಾಲ್ ಇರುತ್ತೆ. ಈ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಲೈಕ್ ಪ್ಲಾಂಟ್ಸ್. ನೋಡಿ, ಸೆಲ್ಯುಲೋಸ್ ಪ್ಲಾಂಟ್ಸ್ ಅಲ್ಲಿ ಸಿಗುತ್ತೆ, ಬಟ್ ಪ್ಲಾಂಟ್ಸ್ ಆರ್ ಫೋಟೋಸಿಂಥೆಟಿಕ್. ಇಲ್ಲಿ ಸೆಲ್ಯುಲೋಸ್ ಇದೆ ಲೈಕ್ ಪ್ಲಾಂಟ್ಸ್, ಬಟ್ ದಿಸ್ ಇಸ್ ನಾಟ್ ಫೋಟೋಸಿಂಥೆಟಿಕ್. ದಿಸ್ ಇಸ್ ಹೆಟ್ರೋಟ್ರೋಫಿಕ್ ಆರ್ ಸ್ಯಾಪ್ರೋಫೈಟಿಕ್ ಲೈಕ್ ಫಂಗೈ. ಸೊ ದಿಸ್ ಹ್ಯಾಸ್ ಸಮ್ ಕನೆಕ್ಷನ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಫಂಗೈ. ಓಕೆನಾ? ಸೊ ಯಾ, ಈ ಸ್ಪೋರ್ ಇರೋ ಕಾರಣದಿಂದ ಏನೇ ಅನ್ಫೇವರಬಲ್ ಕಂಡೀಷನ್ ಇದ್ರೂ ಕೂಡ ಸ್ಪೋರ್ ವಾಲ್ ಅಷ್ಟು ಥಿಕ್ ಆಗಿರೋ ಕಾರಣದಿಂದ ಅನ್ಫೇವರಬಲ್ ಕಂಡೀಷನ್ಸ್ ನ ಟೈಡ್ ಓವರ್ ಮಾಡಿ ಫೇವರಬಲ್ ಕಂಡೀಷನ್ಸ್ ಫಾರ್ಮ್ ಆದಾಗ ಮತ್ತೆ ಪ್ಲಾಸ್ಮೋಡಿಯಂನ ಫಾರ್ಮ್ ಮಾಡುತ್ತೆ. ದಟ್ ಇಸ್ ಅಬೌಟ್ ಸ್ಲೈಮ್ ಮೋಲ್ಡ್ಸ್. ಪ್ರೋಟೋಜೋನ್ಸ್ ಬಗ್ಗೆ ಮಾತಾಡೋಣ. ಪ್ರೋಟೋಜೋನ್ಸ್ ಆರ್ ಆನಿಮಲ್ ಲೈಕ್ ಪ್ರೋಟಿಸ್ಟ್. ದೇ ಆರ್ ಯೂನಿಸೆಲ್ಯುಲರ್, ದೇ ಆರ್ ಯೂಕ್ಯಾರಿಯೋಟಿಕ್ ಅಂಡ್ ದೇರ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಇಂಜೆಸ್ಟಿವ್ ಹೆಟ್ರೋಟ್ರೋಫಿ. ಫುಡ್ ನ ಕನ್ಸ್ಯೂಮ್ ಮಾಡಿ ತಿಂದು ಎನರ್ಜಿನ ತಗೊಳತ್ತೆ. 4 ಕ್ಯಾಟಗರೀಸ್ ಇದೆ ಡಿಪೆಂಡಿಂಗ್ ಅಪಾನ್ ಅದರ ಲೋಕೋಮೋಟರಿ ಸ್ಟ್ರಕ್ಚರ್ ಹೆಂಗಿದೆ ಅಂತ. 1 ಅಮೀಬಾಯ್ಡ್, 2 ಫ್ಲಾಜೆಲೇಟೆಡ್, 3 ಸೀಲಿಯೇಟೆಡ್, 4 ಸ್ಪೋರೋಜೋನ್ಸ್. ಹೆಸರಿನಲ್ಲೇ ಇದೆ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಅಂತ. ಅಮೀಬಾಯ್ಡ್ ನಲ್ಲಿ ಯು ವಿಲ್ ಹ್ಯಾವ್ ಸೂಡೋಪೋಡಿಯಾ, ಅದಕ್ಕೆ ನಾವು ಫಾಲ್ಸ್ ಫೀಟ್ ಅಂತ ಕರಿತೀವಿ, ಸೂಡೋಪೋಡಿಯಾ. ಫ್ಲಾಜೆಲೇಟೆಡ್ ನಲ್ಲಿ ಫ್ಲಾಜೆಲಾ ಇರುತ್ತೆ, ಸೀಲಿಯೇಟೆಡ್ ನಲ್ಲಿ ಸೀಲಿಯಾ ಇರುತ್ತೆ. ಸ್ಪೋರೋಜೋನ್ಸ್ ನಲ್ಲಿ ದೇ ಆರ್ ನಾನ್ ಮೋಟೈಲ್, ದೇ ಡು ನಾಟ್ ಹ್ಯಾವ್ ಎನಿ ಲೋಕೋಮೋಟರಿ ಸ್ಟ್ರಕ್ಚರ್ಸ್. ಸ್ಪೆಷಲ್ ಫೀಚರ್ಸ್ ಏನು ಅಂತ ಅಂದ್ರೆ ಸಿಲಿಕಾ ಶೆಲ್ಸ್ ನ ನಾವು ನೋಡ್ಬೋದು ಕೆಲವೊಂದರಲ್ಲಿ. ಫ್ಲಾಜೆಲೇಟೆಡ್ ಕೆಲವು ಕ್ಯಾನ್ ಕಾಸ್ ಡಿಸೀಸ್, ಕೆಲವು ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಸಚ್ ಎಸ್ ಪ್ಯಾರಮೀಶಿಯಂ ಅಲ್ಲಿ ಒಂದು ಗಲೆಟ್ ಅಂತ ಒಂದು ರೀಜನ್ ಇರುತ್ತೆ. ಇದ್ರ ಬಗ್ಗೆ ನೀವು ಅನಿಮಲ್ ಕಿಂಗ್ಡಮ್ ಅಲ್ಲಿ ಪ್ರಾಬಬ್ಲಿ ಕಲಿತೀರಾ. ಸ್ಪೋರೋಜೋನ್ಸ್, ಯೂಶಲಿ ಸ್ಪೋರೋಜೋನ್ಸ್ ನಲ್ಲಿ ಒಂದು ಇನ್ಫೆಕ್ಷಿಯಸ್ ಸ್ಪೋರ್ ಲೈಕ್ ಸ್ಟೇಜ್ ಇರುತ್ತೆ. ಎಕ್ಸಾಂಪಲ್ಸ್ ಏನು? ಅಮೀಬಾಯ್ಡ್ಗೆ ಎಂಟಮೀಬಾ ಅಥವಾ ಅಮೀಬಾ, ಫ್ಲಾಜೆಲೇಟೆಡ್ಗೆ ಟ್ರಿಪ್ಯಾನೋಸೋಮಾ, ಸೀಲಿಯೇಟೆಡ್ಗೆ ಪ್ಯಾರಮೀಶಿಯಂ, ಸ್ಪೋರೋಜೋನ್ಸ್ಗೆ ಪ್ಲಾಸ್ಮೋಡಿಯಂ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ದಟ್ ಈಸ್ ಅಬೌಟ್ ಪ್ರೊಟಿಸ್ಟಾ. ಈಗ ಕಿಂಗ್ಡಮ್ ಫಂಗೈ ಬಗ್ಗೆ ಮಾತಾಡೋಣ. ಕಿಂಗ್ಡಮ್ ಫಂಗೈನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ಅಂದ್ರೆ, ಕಿಂಗ್ಡಮ್ ಫಂಗೈನಲ್ಲಿ ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಕೈಟಿನ್. ಪ್ಲಾಂಟ್ ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್. ಫಂಗಲ್ ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಕೈಟಿನ್. ಇದರದ್ದು ಪ್ಲಾಂಟ್ ಬಾಡಿ ಹೆಂಗಿರುತ್ತೆ ಅಂದ್ರೆ ತುಂಬಾ ಸಿಂಪಲ್ ಆರ್ಗನೈಸೇಷನ್. ಒಂದು ಸೆಲ್ ಇನ್ನೊಂದು ಸೆಲ್ ಪಕ್ಕ ಪಕ್ಕ ಹಿಂಗೆ ಅರೇಂಜ್ ಆಗಿ ಒಂದು ಫಿಲಮೆಂಟ್ ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಇದಕ್ಕೆ ನಾವು ಹೈಫೆ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ನಾವು ಹೈಫೆ ಅಂತ ಕರಿತೀವಿ. ಈ ಹೈಫೆನಲ್ಲಿ ಈ ರೀತಿ ಕ್ರಾಸ್ ವಾಲ್ಸ್ ಇರ್ಬೋದು, ಕ್ರಾಸ್ ವಾಲ್ಸ್ ಇಲ್ದೇನೂ ಇರ್ಬೋದು. ಯಾವಾಗ ಕ್ರಾಸ್ ವಾಲ್ಸ್ ಇರೋದಿಲ್ಲ, ಯಾವಾಗ ಹೈಫೆನಲ್ಲಿ ಕ್ರಾಸ್ ವಾಲ್ಸ್ ಇರೋದಿಲ್ಲ ಅಂಥ ಫಂಗೈನ ನಾವು ಏಸೆಪ್ಟೇಟ್ ಅಂತ ಕರಿತೀವಿ. ಯಾವಾಗ ಕ್ರಾಸ್ ವಾಲ್ ಇರುತ್ತೆ ಅದಕ್ಕೆ ನಾವು ಸೆಪ್ಟೇಟ್ ಅಂತ ಕರಿತೀವಿ. ಏಸೆಪ್ಟೇಟ್ ಹೈಫೆಗೆ ನಾವು ಸೀನೋಸೈಟಿಕ್ ಅಂತ ಕರಿತೀವಿ. ಓಕೆ, ಸೊ ಇಫ್ ಇಟ್ ಇಸ್ ಏಸೆಪ್ಟೇಟ್, ಅದಕ್ಕೆ ಇನ್ನೊಂದು ಟರ್ಮ್ ಇದೆ, ಅದಕ್ಕೆ ನಾವು ಸೀನೋಸೈಟಿಕ್ ಅಂತ ಕೂಡ ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್.
ಈ ಹೈಫೆ ಏನಿರುತ್ತೆ, ಸಣ್ಣ ಥ್ರೆಡ್ ತರ ಏನಿರುತ್ತೆ, ಅದು ಅಗ್ರಿಗೇಟ್ ಆಗಿ ಏನ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ, ಅದಕ್ಕೆ ನಾವು ಮೈಸೀಲಿಯಂ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟುಡ್? ನಾವು ಮೋಡ್ ಆಫ್ ನ್ಯೂಟ್ರಿಷನ್ ಹೆಂಗಿರುತ್ತೆ, ಮೋಸ್ಟ್ಲಿ ಇದು ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ತೋರಿಸುತ್ತೆ. ಇಟ್ ವಿಲ್ ಡಿಪೆಂಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಫಾರ್ ಇಟ್ಸ್ ನ್ಯೂಟ್ರಿಷನ್. ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಎನ್ಸೈಮ್ಸ್ ನ ಹೊರಗಡೆ ಸೆಕ್ರೇಟ್ ಮಾಡಿ ಬ್ರೇಕ್ ಡೌನ್ ಮಾಡಿ ಆಮೇಲೆ ನ್ಯೂಟ್ರಿಯನ್ಸ್ ನ ಈ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ನಿಂದ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಸ್ಯಾಪ್ರೋಫೈಟಿಕ್. ನೆಕ್ಸ್ಟ್ ಪ್ಯಾರಾಸೈಟಿಕ್ ಕೂಡ ಇರ್ಬೋದು. ನೀವು ಎಷ್ಟೊಂದು ಕಡೆ ಕೇಳಿರ್ತೀರಾ ಫಂಗೈ ಕಾಸಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ as well as animals. ನಮ್ಮಲ್ಲಿ ಕೂಡ ಕೆಲವೊಮ್ಮೆ ಸ್ಕಿನ್ ಡಿಸೀಸಸ್ ಎಲ್ಲ ಫಂಗಸ್ಸೇ ಕಾಸ್ ಮಾಡೋದು, ಪ್ಲಾಂಟ್ಸ್ ನಲ್ಲಿ ಎಷ್ಟೊಂದು ಡಿಸೀಸ್ನೆಲ್ಲ ಫಂಗಸ್ಸೇ ಕಾಸ್ ಮಾಡೋದು. ಅಂಥ ಟೈಮಲ್ಲಿ ದೇ ಆರ್ ಪ್ಯಾರಾಸೈಟಿಕ್, ದೇ ಆರ್ ಡಿಪೆಂಡಿಂಗ್ ಆನ್ ಅನದರ್ ಲಿವಿಂಗ್ ಆರ್ಗ್ಯಾನಿಸಮ್, ಅ ಹೋಸ್ಟ್, ಟು ಒಬ್ಟೈನ್ ಇಟ್ಸ್ ನರಿಶ್ಮೆಂಟ್. ಸಿಂಬಯೋಟಿಕ್ ಅಂತ ಅಂದ್ರೆ ಆಲ್ರೆಡಿ ಬ್ಯಾಕ್ಟೀರಿಯಲ್ ಹೇಳಿದೀನಿ, ಬೇರೆ ಆರ್ಗ್ಯಾನಿಸಮ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ವೇರ್ ಬೋತ್ ದಿ ಆರ್ಗ್ಯಾನಿಸಮ್ಸ್, ಬೋತ್ ದ ಸ್ಪೀಶೀಸ್ ಆರ್ ಗೆಟಿಂಗ್ ಬೆನಿಫಿಟೆಡ್. ರೀಪ್ರೊಡಕ್ಷನ್ ಹೆಂಗಾಗುತ್ತೆ, ವೆಜಿಟೇಟಿವ್ ಆದ್ರೂ ಆಗ್ಬೋದು, ಎಸೆಕ್ಷುವಲ್ ಆದ್ರೂ ಆಗ್ಬೋದು, ಸೆಕ್ಷುವಲ್ ಆದ್ರೂ ಆಗ್ಬೋದು. ವೆಜಿಟೇಟಿವ್ ಆದ್ರೆ ಫ್ರಾಗ್ಮೆಂಟೇಶನ್ ಇಂದ ಆಗುತ್ತೆ. ಈ ರೀತಿ ಒಂದು ಫ್ರಾಗ್ಮೆಂಟ್ ಕಟ್ ಆಗ್ಬಿಟ್ರೆ ಒಂದು ಹೈಫೆ, ಎರಡೂ ಕೂಡ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗಿ ಫಾರ್ಮ್ ಆಗುತ್ತೆ. ಫಿಷನ್ ನ ಕೂಡ ನಾವು ನೋಡ್ಬೋದು, ಬೈನರಿ ಫಿಷನ್ ರೀತಿ ಫಿಷನ್ ನ ಕೂಡ ನೋಡ್ಬೋದು ಇನ್ ಇಂಡಿವಿಜುವಲ್ ಸೆಲ್ಸ್. ಬಡ್ಡಿಂಗ್ ನ ಕೂಡ ನೋಡ್ಬೋದು. ಈಸ್ಟ್ ಅಲ್ಲಿ ಯಾವ ರೀತಿ ಬಡ್ಡಿಂಗ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಬಡ್ಡಿಂಗ್. ಈಸ್ಟ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅ ಫಂಗಸ್. ಓಕೆನಾ? ಅದು ಬಿಟ್ರೆ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ, ಸ್ಪೋರ್ ಫಾರ್ಮೇಶನ್ ಇಂದ ಆಗುತ್ತೆ. ಎಸೆಕ್ಷುವಲ್ ಸ್ಪೋರ್ಸ್ ಯಾವ್ದೆಲ್ಲ ಇದೆ ಎಕ್ಸಾಂಪಲ್ಸ್, ಸ್ಪೊರಾಂಜಿಯೋಸ್ಪೋರ್ಸ್, ಕೊನಿಡಿಯಾ, ಝೂಸ್ಪೋರ್ಸ್, ಇದೆಲ್ಲ ಕೂಡ ಎಕ್ಸಾಂಪಲ್ಸ್ ಆಫ್ ಎಸೆಕ್ಷುವಲ್ ಸ್ಪೋರ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ, ಅದು ಕೂಡ ಸ್ಪೋರ್ ಫಾರ್ಮೇಶನ್ ಇಂದ ಆಗ್ಬೋದು. ಸೆಕ್ಷುವಲ್ ಸ್ಪೋರ್ಸ್ ಗೆ ಎಕ್ಸಾಂಪಲ್ಸ್ ವಿ ಹ್ಯಾವ್ oospores, ascospores ಅಂಡ್ basidiospores. ಈಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನೇನೆಲ್ಲ ಸ್ಟೇಜಸ್ ಇದೆ ಅದನ್ನ ಕ್ವಿಕ್ ಆಗಿ ಕಲ್ತ್ಕೊಂಡ್ ಬಿಡೋಣ. ಕೆಲವೊಮ್ಮೆ ಕಂಪ್ಯಾಟಿಬಲ್ ಮೇಟಿಂಗ್ ಟೈಪ್ಸ್ ಎರಡು ಹೈಫೆ ಇದ್ರೆ, ಈ ಹೈಫೆ ಎರಡು ಸೆಪರೇಟ್ ಅಂತ ಅನ್ಕೊಳ್ಳೋಣ. ಇದು ಕೂಡ ಹ್ಯಾಪ್ಲಾಯ್ಡ್, ಇದು ಕೂಡ ಹ್ಯಾಪ್ಲಾಯ್ಡ್. ಇದೆರಡು ಕೂಡ ಫ್ಯೂಸ್ ಆದಾಗ ಏನಾಗುತ್ತೆ, ಫಸ್ಟ್ ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಫಸ್ಟ್ ಸ್ಟೆಪ್ ನಲ್ಲಿ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ, ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಸೈಟೋಪ್ಲಾಸಮ್ ಫ್ಯೂಸ್ ಆದಾಗ ಈ ರೀತಿ ಒಂದು ಸೆಲ್ ಒಳಗಡೆ ಯು ಹ್ಯಾವ್ ಎರಡು ನ್ಯೂಕ್ಲಿಯೈ. ಇದು ಒಂದು ನ್ಯೂಕ್ಲಿಯಸ್, ಮತ್ತೆ ಲೆಟ್ ಮಿ ಯೂಸ್ ಪಿಂಕ್ ಕಲರ್, ರೆಡ್ ಒಂದು, ಪಿಂಕ್ ಒಂದು. ಸೈಟೋಪ್ಲಾಸಮ್ ಫ್ಯೂಸ್ ಆಗಿದ ತಕ್ಷಣ ಇದು ಏನ್ ಹೇಳ್ತೀವಿ, ನ್ಯೂಕ್ಲಿಯಸ್ ಫ್ಯೂಸ್ ಆಗೋದಿಲ್ಲ. ಸೊ ಒಂದೇ ಸೆಲ್ ಒಳಗಡೆ ಎರಡು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈ ಇರುತ್ತೆ. ಇದಕ್ಕೆ ನಾವು ಹೆಟೆರೋಕ್ಯಾರಿಯೋಟಿಕ್ ಸ್ಟೇಜ್ ಅಂತ ಕರಿತೀವಿ, ಅಥವಾ ಹೆಟೆರೋಕ್ಯಾರಿಯಾನ್ ಅಂತ ಕರಿತೀವಿ. ಹೆಟೆರೋಕ್ಯಾರಿಯಾನ್ ಅಂತ ಅಂದ್ರೆ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ ಒಳಗಡೆ ಇರುವಂಥದ್ದು. ಸ್ವಲ್ಪ ಹೊತ್ತಿನ ನಂತರ ನ್ಯೂಕ್ಲಿಯೈ ಕೂಡ ಫ್ಯೂಸ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ಗೆ ನಾವು ಕ್ಯಾರಿಯೋಗ್ಯಾಮಿ ಅಂತ ಕರಿತೀವಿ. ಸೊ ಫಸ್ಟ್ ಪ್ಲಾಸ್ಮೋಗ್ಯಾಮಿ ಆಗುತ್ತೆ, ಅದಾದ ನಂತರ ಕ್ಯಾರಿಯೋಗ್ಯಾಮಿ ಆಗುತ್ತೆ. ನ್ಯೂಕ್ಲಿಯಸ್ ಎರಡು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಫ್ಯೂಸ್ ಆದಾಗ ಏನಾಗುತ್ತೆ, ಒಂದು ಜೈಗೋಟ್ ಫಾರ್ಮ್ ಆಗುತ್ತೆ. ಸೊ ಕ್ಯಾರಿಯೋಗ್ಯಾಮಿ ಆದ ನಂತರ ಒಂದು ಡಿಪ್ಲಾಯ್ಡ್ ಜೈಗೋಟ್ ಫಾರ್ಮ್ ಆಗುತ್ತೆ. ಈ ಡಿಪ್ಲಾಯ್ಡ್ ಜೈಗೋಟ್ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು ಅಂತ ಅಂದ್ರೆ, ಇಟ್ ವಿಲ್ ಅಂಡರ್ಗೋ ಮಯೋಸಿಸ್. ಮಯೋಸಿಸ್ ಅಂಡರ್ಗೋ ಆದಾಗ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಫಾರ್ಮ್ ಮಾಡುತ್ತೆ, ಸ್ಪೋರ್ಸ್ ರಿಲೀಸ್ ಮಾಡುತ್ತೆ. ಈ ಸ್ಪೋರ್ಸ್ ಜರ್ಮಿನೇಟ್ ಆದಾಗ ಮತ್ತೆ ಯು ವಿಲ್ ಗೆಟ್ hyphae that are haploid. So this is how the life cycle is in fungi. So sexual life cycle ಅಲ್ಲಿ ಈ ಮೂರು ಇಂಪಾರ್ಟೆಂಟ್ ಸ್ಟೆಪ್ಸ್ ನ ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಪ್ಲಾಸ್ಮೋಗ್ಯಾಮಿ, ಸೈಟೋಪ್ಲಾಸಮ್ ಫ್ಯೂಸ್ ಆಯ್ತು, ಎರಡು ಕಂಪ್ಯಾಟಿಬಲ್ ಮೇಟಿಂಗ್ ಟೈಪ್ಸ್ ಇರುವಂತಹ ಹೈಫೆದು. ಸೆಕೆಂಡ್ ಸ್ಟೆಪ್ ನಲ್ಲಿ ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತೆ. ಬಟ್ ಸೈಟೋಪ್ಲಾಸಮ್ ಫ್ಯೂಷನ್ಗೆ ನ್ಯೂಕ್ಲಿಯಸ್ ಫ್ಯೂಷನ್ ಮಧ್ಯ ಸ್ವಲ್ಪ ಟೈಮ್ ಡ್ಯೂರೇಷನ್, ಟೈಮ್ ಗ್ಯಾಪ್ ಇರುತ್ತೆ. ಅಂಥ ಟೈಮಲ್ಲಿ ಸೆಲ್ ಒಳಗಡೆ ಎರಡು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಅದಕ್ಕೆ ನಾವು ಹೆಟೆರೋಕ್ಯಾರಿಯೋಟಿಕ್ ಸ್ಟೇಜ್ ಅಥವಾ ಹೆಟ್ರೋಕ್ಯಾರಿಯಾನ್ ಅಂತ ಕರಿತೀವಿ, ಯಾಕಂದ್ರೆ ಎರಡು ನ್ಯೂಕ್ಲಿಯಸ್ ಇದೆ. ಯಾವಾಗ ಕ್ಯಾರಿಯೋಗ್ಯಾಮಿ ಆಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ, ಡಿಪ್ಲಾಯ್ಡ್ ಜೈಗೋಟ್ ಫಾರ್ಮ್ ಮಾಡುತ್ತೆ. ಡಿಪ್ಲಾಯ್ಡ್ ಜೈಗೋಟ್ ಮಯೋಸಿಸ್ ಅಂಡರ್ಗೋ ಮಾಡಿ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಆರ್ ಹ್ಯಾಪ್ಲಾಯ್ಡ್. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಜರ್ಮಿನೇಟ್ ಆದಾಗ ವಿ ವಿಲ್ ಗೆಟ್ ಬ್ಯಾಕ್ ಅವರ್ ಹ್ಯಾಪ್ಲಾಯ್ಡ್ ಮೈಸೀಲಿಯಂ. ಓಕೆ, ಸೊ ದಟ್ ಇಸ್ ದ ಲೈಫ್ ಸೈಕಲ್. ಕ್ಲಾಸಿಫಿಕೇಶನ್ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 4 ಗ್ರೂಪ್ಸ್ ಕೊಟ್ಟಿದ್ದಾರೆ. ಒಂದು ಫೈಕೋಮೈಸೀಡ್ಸ್, ಆಸ್ಕೋಮೈಸೀಡ್ಸ್, ಬಸಿಡಿಯೋಮೈಸೀಡ್ಸ್, ಡ್ಯೂಟೆರೋಮೈಸೀಡ್ಸ್. ಮೇಜರ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ಏನು, ಈ ಫಂಗಸ್ ನಲ್ಲಿ ಹೈಫೆ ಏನಿದೆ, ಈ ಹೈಫೆಯಲ್ಲಿ ಸೆಪ್ಟಮ್ ಇದೆಯಾ, ಸೆಪ್ಟಮ್ ಇಲ್ವಾ. ಸೆಪ್ಟಮ್ ಇದ್ರೆ ಸೆಪ್ಟೇಟ್ ಅಂತ ಕರಿತೀವಿ, ಸೆಪ್ಟಮ್ ಇಲ್ಲ ಅಂದ್ರೆ ಸೀನೋಸೈಟಿಕ್ ಅಥವಾ ಎಸೆಪ್ಟೇಟ್ ಅಂತ ಕರಿತೀವಿ. ಸೆಪ್ಟಮ್ ಇರೋದು ಇಸ್ ಅನ್ ಅಡ್ವಾನ್ಸ್ಡ್ ಫೀಚರ್, ಸೆಪ್ಟಮ್ ಇಲ್ಲದೆ ಇರೋದು ಇಸ್ ಅ ಪ್ರಿಮಿಟಿವ್ ಫೀಚರ್. ಎಸೆಪ್ಟೇಟ್ ಮೈಸೀಲಿಯಂ ಇರೋದು ಫೈಕೋಮೈಸೀಡ್ಸ್ ನಲ್ಲಿ. ಅದರದ್ದು ಈ ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೊಳ್ಬೇಕು.
ಸೆಪ್ಟೇಟ್ ಮೈಸೀಲಿಯಂ 3 ಇದೆ, ಆಸ್ಕೋಮೈಸೀಟ್ಸ್, ಬಸಿಡಿಯೋಮೈಸೀಟ್ಸ್, ಡ್ಯೂಟ್ರೋಮೈಸೀಟ್ಸ್. ಆಸ್ಕೋಮೈಸೀಟ್ಸ್ಗೆ ನಾವು ಸ್ಯಾಕ್ ಫಂಗೈ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಅಂದ್ರೆ ಇದು ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡೋದು, ಸೆಕ್ಷುವಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡೋದು ಆಸ್ಕಸ್ ಅನ್ನೋ ಒಂದು ಸ್ಟ್ರಕ್ಚರ್ ನಲ್ಲಿ. ಬೆಸಿಡಿಯೋಮೈಸೀಟ್ಸ್ಗೆ ನಾವು ಕ್ಲಬ್ ಫಂಗೈ ಅಂತ ಕೂಡ ಕರಿತೀವಿ. ಮಶ್ರೂಮ್ ನ ನಾವು ನೋಡಿದೀವಲ್ವಾ, ಕ್ಲಬ್ ಶೇಪ್ ಸ್ಟ್ರಕ್ಚರ್ಸ್ ಫಾರ್ಮ್ ಮಾಡತ್ತೆ, ಅದಕ್ಕೆ ಕ್ಲಬ್ ಫಂಗೈ ಅಂತ ಕೂಡ ಕರಿತೀವಿ. ಸೊ ಬೆಸಿಡಿಯೋಮೈಸೀಟ್ಸ್ ಸ್ಪೋರ್ ಪ್ರೊಡ್ಯೂಸ್ ಮಾಡೋದು ಬೆಸಿಡಿಯಂ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಬೆಸಿಡಿಯೋಮೈಸೀಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮಶ್ರೂಮ್. ಡ್ಯೂಟ್ರೋಮೈಸೀಟ್ಸ್ ಏನು ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ, ದೀಸ್ ಫಂಗೈ ಆರ್ ಕಾಲ್ಡ್ ಫಂಗೈ ಇಂಪರ್ಫೆಕ್ಟೈ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ನಾಟ್ ಯೆಟ್ ನೋನ್. ಇನ್ನ ನಮಗೆ ಗೊತ್ತಿಲ್ಲ ಅದು ಸೆಕ್ಷುಲಿ ರೀಪ್ರೊಡ್ಯೂಸ್ ಮಾಡುತ್ತಾ ಮಾಡಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅಥವಾ ಮಾಡದೇ ಇಲ್ವಾ ಅಥವಾ ನಮಗೆ ಗೊತ್ತಿಲ್ವಾ. ಅಂಥ ಎಲ್ಲ ಫಂಗೈನ ನಾವು ಈ ಗ್ರೂಪ್ ನಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಎಕ್ಸಾಂಪಲ್ ಫಾರ್ ದಟ್ ಇಸ್ ಆಲ್ಟರ್ನೇರಿಯಾ ಅಂಡ್ ಟ್ರೈಕೋಡರ್ಮಾ. ದಿಸ್ ಇಸ್ ಅಬೌಟ್ ಫಂಗೈ. ಓಕೆನಾ? ನೌ ಲೆಟ್ಸ್ ಮೂವ್ ಆನ್ ಅಂಡ್ ಲರ್ನ್ ಅಬೌಟ್ ಸಮ್ ಆರ್ಗ್ಯಾನಿಸಮ್ಸ್ ವಿಚ್ ನಾವು ಯಾವುದೇ ಗ್ರೂಪ್ ನಲ್ಲಿ, ಯಾವುದೇ 5 ಕಿಂಗ್ಡಮ್ ನಲ್ಲಿ ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಯಾವುದೆಲ್ಲ ವೈರಸಸ್ ಇದೆ, ವೈರಾಯ್ಡ್ಸ್ ಇದೆ, ಲೈಕೆನ್ಸ್ ಇದೆ, ಪ್ರಯೋನ್ಸ್ ಇದೆ. ಇದ್ರ 4 ಬಗ್ಗೆ ನೀವು ಕಲ್ತ್ಕೊಳ್ಬೇಕು. ಇದನ್ನ ನಾವು ಯಾವ ಕಿಂಗ್ಡಮ್ ನಲ್ಲೂ ಇನ್ಕ್ಲೂಡ್ ಮಾಡಿಲ್ಲ. ಯಾಕೆ ಅಂದ್ರೆ ಅದು ಬೇರೆ ಆರ್ಗ್ಯಾನಿಸಮ್ಸ್ ತರ ಸೆಲ್ಯುಲರ್ ಸ್ಟ್ರಕ್ಚರ್ನೇ ತೋರಿಸೋದಿಲ್ಲ. ಓಕೆ, ಸೊ ವೈರಸಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಅದು ನಾನ್ ಸೆಲ್ಯುಲರ್ ಅಥವಾ ಎ ಸೆಲ್ಯುಲರ್ ಅಂತ ಅಂದ್ರೆ, ಸೆಲ್ಸ್ಗೆ ಒಂದು ಸೆಲ್ ಮೆಂಬ್ರೇನ್ ಇರಬೇಕು, ಅದರೊಳಗಡೆ ಸೈಟೋಪ್ಲಾಸಮ್ ಇರುತ್ತೆ, ಅದರೊಳಗಡೆ ರೈಬೋಸೋಮ್, ಆರ್ಗನಲ್ಸ್ ಎಲ್ಲ ಇರುತ್ತೆ. ಆ ರೀತಿಯ ಸ್ಟ್ರಕ್ಚರ್ನ ನಾವು ಈ ವೈರಸಸ್ ನಲ್ಲಿ ನೋಡೋದಿಲ್ಲ. ಅಂಡ್ ದೀಸ್ ಆರ್ ಆಬ್ಲಿಗೇಟ್ ಪ್ಯಾರಸೈಟ್ಸ್. ಇದು ಸರ್ವೈವ್ ಆಗ್ಬೇಕು ಅಂತ ಅಂದ್ರೆ ಒಂದು ಹೋಸ್ಟ್ ಇರಲೇಬೇಕು. ಹೋಸ್ಟ್ ಬಾಡಿ ಒಳಗಡೆ, ಹೋಸ್ಟ್ ಸೆಲ್ ಒಳಗಡೆ ಮಾತ್ರ ಇದು ಸರ್ವೈವ್ ಮಾಡಕ್ ಸಾಧ್ಯ. ಲಿವಿಂಗ್ ಪ್ರಾಪರ್ಟೀಸ್ ನ ತೋರಿಸುತ್ತೆ. ಹೋಸ್ಟ್ ಇಲ್ಲದೆ ಇರೋ ಟೈಮಲ್ಲಿ ಇಟ್ ಈಸ್ ಆಸ್ ಗುಡ್ ಆಸ್ ಅ ನಾನ್ ಲಿವಿಂಗ್ ಥಿಂಗ್. ಸೊ ಇದರಲ್ಲಿ ಸೆಲ್ ಇರುವಂತಹ ಸ್ಟ್ರಕ್ಚರ್, ನಾರ್ಮಲ್ ನಮ್ಮ ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಇರುವಂತಹ ಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿದೆ. ಮತ್ತೆ ಏನಿದೆ ವೈರಸಸ್ ನಲ್ಲಿ? ವೈರಸಸ್ ನಲ್ಲಿ ಒಂದು ನ್ಯೂಕ್ಲಿಯೋಪ್ರೋಟೀನ್ ಅಂತ ಕರಿತೀವಿ. ಏನು ಅಂತ ಅಂದ್ರೆ ಇದರಲ್ಲಿ ನ್ಯೂಕ್ಲಿಕ್ ಆಸಿಡ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ ಇರುತ್ತೆ. ನ್ಯೂಕ್ಲಿಕ್ ಆಸಿಡ್ ಯಾವುದು? RNA ಅಥವಾ DNA. RNA ಅಥವಾ DNA ಜೆನೆಟಿಕ್ ಮಟೀರಿಯಲ್ ಆಗಿರುತ್ತೆ. ರಿಮೆಂಬರ್ ಐ ಆಮ್ ಟೆಲಿಂಗ್ RNA ಅಥವಾ DNA. ನಮ್ಮಲ್ಲಿ RNA DNA ಎರಡೂ ಇದೆ. ಬಟ್ ವೈರಸಸ್ ನಲ್ಲಿ ಇಲ್ಲ RNA ಇರುತ್ತೆ, ಇಲ್ಲ DNA ಇರುತ್ತೆ. ಎರಡರಲ್ಲಿ ಒಂದು ಜೆನೆಟಿಕ್ ಮಟೀರಿಯಲ್ ಆಗಿರುತ್ತೆ. ಅಂಡ್ ಆ ಜೆನೆಟಿಕ್ ಮಟೀರಿಯಲ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸುತ್ತ ಒಂದು ಪ್ರೋಟೀನ್ ಕೋಟ್ ಇರುತ್ತೆ. ಸೊ ಪ್ರೋಟೀನ್ಸ್ ಇರುತ್ತೆ, ನ್ಯೂಕ್ಲಿಕ್ ಆಸಿಡ್, RNA ಅಥವಾ DNA ಇರುತ್ತೆ. ಡೆಫಿನೆಟ್ಲಿ ದಿಸ್ ಇಸ್ ಇನ್ಫೆಕ್ಷಿಯಸ್ ಬಿಕಾಸ್ ಅದು ಯಾವ ಹೋಸ್ಟ್ ನಲ್ಲಿ ಸರ್ವೈವ್ ಮಾಡುತ್ತೆ ಅಲ್ಲಿ ಡಿಸೀಸ್ ನ ಕಾಸ್ ಮಾಡುತ್ತೆ. ಪ್ಲಾಂಟ್ ವೈರಸಸ್ ಆರ್ ಯೂಶಲಿ, ಜನರಲಿ, ಆಫ್ ಕೋರ್ಸ್ ಎಕ್ಸೆಪ್ಷನ್ಸ್ ಇರುತ್ತೆ. ನಾರ್ಮಲ್ ಆಗಿ ಪ್ಲಾಂಟ್ ವೈರಸಸ್ ವಿಲ್ ಹ್ಯಾವ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ಆಸ್ ದ ಜೆನೆಟಿಕ್ ಮಟೀರಿಯಲ್. ಆನಿಮಲ್ ವೈರಸಸ್ ನಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ RNA ಆಗಿರ್ಬೋದು, ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿರ್ಬೋದು, ಅಥವಾ ಡಬಲ್ ಸ್ಟ್ಯಾಂಡರ್ಡ್ DNA ಆಗಿರ್ಬೋದು. ಬ್ಯಾಕ್ಟೀರಿಯಲ್ ವೈರಸಸ್, ಬ್ಯಾಕ್ಟೀರಿಯೋಫೇಜಸ್ ಅಂತ ಕೂಡ ಕರಿತೀವಿ. ಯೂಶಲಿ ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ. ಡಬಲ್ ಸ್ಟ್ಯಾಂಡರ್ಡ್ DNA ಜನರಲಿ ಕಾಸ್ ಡಿಸೀಸ್ ಇನ್ ಬ್ಯಾಕ್ಟೀರಿಯಾ. ಈ ಪ್ರೋಟೀನ್ ಕೋಟ್ ಏನಿದೆ ಪ್ರೊಟೆಕ್ಟಿವ್ ಆಗಿ ಹೊರಗಡೆ, ಅದಕ್ಕೆ ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. ಈ ಕ್ಯಾಪ್ಸಿಡ್ ನಲ್ಲಿ ಎಷ್ಟೊಂದು ಯೂನಿಟ್ಸ್ ಇರುತ್ತೆ. ಆ ಯೂನಿಟ್ಸ್ಗೆ ನಾವು ಕ್ಯಾಪ್ಸೋಮಿಯರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಯಾಪ್ಸೋಮಿಯರ್ಸ್ ಏನ್ ಫಂಕ್ಷನ್ ಅಂತ ಅಂದ್ರೆ, ಅದ್ರೊಳಗಡೆ ನ್ಯೂಕ್ಲಿಕ್ ಆಸಿಡ್ ಇರುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಕ್ಯಾಪ್ಸೋಮಿಯರ್ಸ್ ಬೇರೆ ಬೇರೆ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಟೊಬ್ಯಾಕೊ ಮೊಸೈಕ್ ವೈರಸ್. ಏನಿಲ್ಲಿ ಗ್ರೀನ್ ಕಲರ್ ಈ ತರ ದ್ರಾಕ್ಷಿ ತರ ಕಾಣಿಸ್ತಾ ಇದೆ, ಇದೆಲ್ಲ ಕೂಡ ಕ್ಯಾಪ್ಸೋಮಿಯರ್ಸ್. ಈ ಕ್ಯಾಪ್ಸೋಮಿಯರ್ಸ್ ಹೆಲಿಕಲಿ ಅರೇಂಜ್ ಆಗಿ ಅದರೊಳಗಡೆ ಇರುವಂತಹ RNA ಜೆನೆಟಿಕ್ ಮಟೀರಿಯಲ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇದು ಒಂದು ಬ್ಯಾಕ್ಟೀರಿಯೋಫೇಜ್ದು ಡಯಾಗ್ರಾಮ್. ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ನೀವು ನೋಡ್ಬೋದು ಒಂಥರ ಜೊಮೆಟ್ರಿಕಲ್ ಶೇಪ್ ಆಗಿದೆ. ಪ್ರೋಟೀನ್ಸ್ ಬೇರೆ ಬೇರೆ ಪಾರ್ಟ್ಸ್ ಮೆನ್ಷನ್ ಆಗಿದೆ. ಇದನ್ನೆಲ್ಲ ಡಯಾಗ್ರಾಮ್ಸ್ ಒಂದ್ಸತಿ ನೋಡ್ಕೊಳ್ಳಿ. ಹೆಡ್, ಕಾಲರ್, ಶೀಟ್ ಏನೆಲ್ಲ ಇಲ್ಲಿ ಮೆನ್ಷನ್ ಆಗಿದೆ ಎಲ್ಲ ಕೂಡ ಪ್ರೋಟೀನ್ಸ್. ಅದ್ರೊಳಗಡೆಗೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಸಿಮಿಲರ್ ಟು ಬ್ಯಾಕ್ಟೀರಿಯಾ, ವೈರಸಸ್ ಆಲ್ಸೋ ಆರ್ ಕೇಪಬಲ್ ಆಫ್ ಕಾಸಿಂಗ್ ಡಿಸೀಸಸ್ ಇನ್ ಪ್ಲಾಂಟ್ಸ್, ಇನ್ ಆನಿಮಲ್ಸ್, ಇನ್ ಹ್ಯೂಮನ್ಸ್, ಎಲ್ಲ ಕಡೆ ಕೂಡ. ಕೆಲವು ವೈರಲ್ ಡಿಸೀಸ್ ಎಕ್ಸಾಂಪಲ್ ಏನು ಅಂತ ಅಂದ್ರೆ ಮಂಪ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್, ಇನ್ಫ್ಲೂಯೆನ್ಸಾ, ಏಡ್ಸ್, ಇದೆಲ್ಲ ಕೂಡ ವೈರಸ್ ಕಾಸ್ ಮಾಡೋದು. ಪ್ಲಾಂಟ್ಸ್ ಅಲ್ಲಿ ಕಾಸ್ ಮಾಡೋ ಡಿಸೀಸ್ಗೆ ಏನೆಲ್ಲ ರೀತಿಯ ಸಿಂಪ್ಟಮ್ಸ್ ಇರುತ್ತೆ? ಲೀಫ್ ನಲ್ಲಿ ಮೊಸೈಕ್ ಫಾರ್ಮೇಶನ್ ಆಗ್ಬೋದು, ಲೀಫ್ ರೋಲಿಂಗ್ ಅಂಡ್ ಕರ್ಲಿಂಗ್ ಆಗ್ಬೋದು, ಯೆಲ್ಲೋ ಕಲರ್ ಆಗ್ಬಿಡ್ಬೋದು ಲೀಫ್, ಆಮೇಲೆ ವೇನ್ ಕ್ಲಿಯರಿಂಗ್ ಆಗ್ಬೋದು, ಸ್ಟಂಟೆಡ್ ಗ್ರೋತ್, ಡ್ವಾರ್ಫಿಂಗ್ ನ ತೋರಿಸ್ಬೋದು. ಸೊ ಇದೆಲ್ಲ ಕೂಡ ನಮ್ಮ ವೈರಲ್ ಡಿಸೀಸಸ್ ಪ್ಲಾಂಟ್ಸ್ ನಲ್ಲಿ ಏನ್ ಕಾಸ್ ಮಾಡುತ್ತೆ ಅದರಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಕೆಲವು ಸೈಂಟಿಸ್ಟ್ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕು. ವೈರಸ್
ನ ಡಿಸ್ಕವರಿಯಲ್ಲಿ ಹೆಲ್ಪ್ ಮಾಡಿರೋದು, ಅದ್ರ ಬಗ್ಗೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ 3 ಸೈಂಟಿಸ್ಟ್, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಒಂದು ಡಿಮಿತ್ರಿ ಇವನೋಸ್ಕಿ 1892 ಅಲ್ಲಿ ಕೆಲವು ಮೈಕ್ರೋಬ್ಸ್ ಟೊಬ್ಯಾಕೊ ಮೊಸೈಕ್ ವೈರಸ್ ಡಿಸೀಸ್ ನ ಕಾಸ್ ಮಾಡಿದ್ರು. ಟೊಬ್ಯಾಕೊ ಪ್ಲಾಂಟ್ ನಲ್ಲಿ ಒಂದು ಡಿಸೀಸ್ ಕಾಸ್ ಆಗ್ತಾ ಇತ್ತು, ಟೊಬ್ಯಾಕೊ ಮೊಸೈಕ್ ಡಿಸೀಸ್ ಅಂತ. ಆ ಡಿಸೀಸ್ ನ ಕೆಲವು ಮೈಕ್ರೋಬ್ಸ್ ಕಾಸ್ ಮಾಡ್ತಾ ಇದೆ ಅಂತ ಐಡೆಂಟಿಫೈ ಮಾಡಿದ್ರು. ಬಟ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಈ ಕಾಸಿಟಿವ್ ಏಜೆಂಟ್ ಏನಿದೆ, ಯಾವ ಪ್ಯಾಥೋಜನ್ ಈ ಡಿಸೀಸ್ ನ ಕಾಸ್ ಮಾಡ್ತಾ ಇದೆ, ಆ ಪ್ಯಾಥೋಜನ್ ಬ್ಯಾಕ್ಟೀರಿಯಾಗಿಂತ ಚಿಕ್ಕದು. ಬ್ಯಾಕ್ಟೀರಿಯಾ ಫಿಲ್ಟರ್ ಥ್ರೂ ಅದು ಪಾಸ್ ಆಗಿ ಹೋಗ್ತಾ ಇದೆ. ಸೊ ಅದು ಬ್ಯಾಕ್ಟೀರಿಯಾಗಿಂತ ಚಿಕ್ಕದು ಅಂತ ಇವ್ರು ಹೇಳಿದ್ರು. ನೆಕ್ಸ್ಟ್ MW ಬೇಜನಿಕ್ 1898 ಅಲ್ಲಿ ಇವರು ಯಾವ್ದೆಲ್ಲ ಟೊಬ್ಯಾಕೊ ಪ್ಲಾಂಟ್ಸ್ ನಲ್ಲಿ ಡಿಸೀಸ್ ಇತ್ತು, ಆ ಪ್ಲಾಂಟ್ಸ್ ನಿಂದ ಎಕ್ಸ್ಟ್ರಾಕ್ಟ್ ನ ತೆಗೆದು ಯಾವುದು ಹೆಲ್ದಿ ಪ್ಲಾಂಟ್ಸ್ ಇತ್ತು, ಇನ್ಫೆಕ್ಟ್ ಆಗಿರ್ಲಿಲ್ಲ, ಅದ್ರೊಳಗಡೆ ಇಂಜೆಕ್ಟ್ ಮಾಡಿದಾಗ ಅದು ಕೂಡ ಇನ್ಫೆಕ್ಷನ್ ನ ಡೆವಲಪ್ ಮಾಡ್ತು, ಅದನ್ನ ತೋರಿಸಿದ್ರು. ಇವರು ಆ ಪ್ಯಾಥೋಜನ್ಗೆ ಹೆಸರು ಏನಿಟ್ರು ಅಂತ ಅಂದ್ರೆ ವೈರಸ್ ಅಂತ ಇಟ್ಟಿದ್ರು. ಓಕೆ, ಸೊ ಹಿ ಕಾಲ್ಡ್ ದೀಸ್ ಪ್ಯಾಥೋಜನ್ಸ್ ವೈರಸಸ್. ಆ ಎಕ್ಸ್ಟ್ರಾಕ್ಟ್, ಆ ಫ್ಲೂಯಿಡ್ ಏನಿದೆ, ಅದಕ್ಕೆ ಅವರು ಕಂಟೇಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಕರೆದ್ರು. ಅದ್ರ ಅರ್ಥ ಏನು ಅಂತ ಅಂದ್ರೆ, ಅದು ಕಂಟೇಜಿಯಸ್ ಆಗಿದೆ, ಅದು ಇನ್ಫೆಕ್ಷನ್ ನ ಕಾಸ್ ಮಾಡೋ ಎಬಿಲಿಟಿ ಅದಕ್ಕಿದೆ ಅನ್ನೋದು ಆ ಫ್ರೇಸ್ ನ ಅರ್ಥ. ನೆಕ್ಸ್ಟ್ 1935 ನಲ್ಲಿ ಸ್ಟ್ಯಾನ್ಲಿ ಅವರು ಹಿ ಶೋಡ್ ದ್ಯಾಟ್ ವೈರಸಸ್ ಏನಿದೆ ಅದನ್ನ ನಾವು ಕ್ರಿಸ್ಟಲೈಸ್ ಮಾಡಬಹುದು ಲೈಕ್ ನಾನ್ ಲಿವಿಂಗ್ ಥಿಂಗ್ಸ್, ಅಂಡ್ ಮೇಜರ್ ಪೋರ್ಷನ್ ಆಫ್ ದಟ್ ಕ್ರಿಸ್ಟಲ್ ಕನ್ಸಿಸ್ಟ್ ಆಫ್ ಪ್ರೋಟೀನ್ಸ್. ಅಂಡ್ ಯಾವಾಗ ಅದು ಹೋಸ್ಟ್ ಒಳಗಡೆ ಇರೋದಿಲ್ಲ ಅಂಥ ಟೈಮಲ್ಲಿ ಅದು ಇನರ್ಟ್ ಆಗಿ ಹೊರಗಡೆ ಇರುತ್ತೆ. ಅದನ್ನ ಇವರು ಹೇಳಿದ್ದು. ದಟ್ ಇಸ್ ಅಬೌಟ್ ವೈರಸಸ್. ನೆಕ್ಸ್ಟ್, ಇದು this is not about kingdom fungi, so this is a wrong title. Okay, prions, lichens, viroids. Prions ಅಂದ್ರೆ ಏನು? Prions are infectious agents. ಅದು ಕೂಡ ಇನ್ಫೆಕ್ಷನ್ ನ ಕಾಸ್ ಮಾಡುತ್ತೆ. ಪ್ರಯಾನ್ಸ್ ನಲ್ಲಿ ಬರೀ ಪ್ರೋಟೀನ್ಸ್ ಇರುತ್ತೆ, ಜೆನೆಟಿಕ್ ಮೆಟೀರಿಯಲ್ ಇಲ್ಲ. ಇಟ್ ಇಸ್ ಸಿಂಪ್ಲಿ ಪ್ರೋಟೀನ್ಸ್ ದಟ್ ಆರ್ ಅಬ್ನಾರ್ಮಲಿ ಫೋಲ್ಡೆಡ್. ಲೈಕ್ ಐ ಆಲ್ರೆಡಿ ಮೆನ್ಷನ್, ಇಟ್ ಕಾಸಸ್ ಡಿಸೀಸಸ್. ಯಾವ ತರ ಡಿಸೀಸ್ ಕಾಸ್ ಮಾಡುತ್ತೆ ಅಂದ್ರೆ, ಅದು ನರ್ವಸ್ ಸಿಸ್ಟಮ್ ನ ಎಫೆಕ್ಟ್ ಮಾಡುವಂತಹ ಡಿಸೀಸ್ ಕಾಸ್ ಮಾಡುತ್ತೆ ಇನ್ ಆನಿಮಲ್ಸ್. ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಡ್ ಕೌ ಡಿಸೀಸ್, ಕ್ರೂತ್ಸ್ಫೆಲ್ಡ್ ಜೇಕಬ್ ಡಿಸೀಸ್, ಇದನ್ನೆಲ್ಲ ಕೂಡ ಪ್ರಯಾನ್ಸ್ ಕಾಸ್ ಮಾಡುತ್ತೆ. ಲೈಕೆನ್ಸ್ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್ಸ್. ಸಿಂಬಯೋಟಿಕ್ ಅಸೋಸಿಯೇಷನ್ ಎರಡು ಮ್ಯೂಚುಲಿ ಹೆಲ್ಪ್ ಆಗುವಂತಹ ಒಂದು ಅಸೋಸಿಯೇಷನ್ ಇರುತ್ತೆ ಬಿಟ್ವೀನ್ ಫಂಗೈ ಅಂಡ್ ಆಲ್ಗೆ. ಫಂಗಲ್ ಕಾಂಪೊನೆಂಟ್ಗೆ ಮೈಕೋಬಯೋಂಟ್ ಅಂತ ಕರಿತೀವಿ, ಆಲ್ಗಲ್ ಕಾಂಪೊನೆಂಟ್ಗೆ ಫೈಕೋಬಯೋಂಟ್ ಅಂತ ಕರಿತೀವಿ. ಸೊ ಎರಡು ಒಟ್ಟಿಗೆ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಸೊ ಎರಡು ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್ಸ್ ಬೆನಿಫಿಟ್ ನ ತಗೊಳುತ್ತೆ ಫ್ರಮ್ ಈಚ್ ಅದರ್. ಸೊ ಫಂಗೈನಿಂದ ಏನ್ ಬೆನಿಫಿಟ್ ಆಲ್ಗೆಗೆ? ಫಂಗೈ ಪ್ರೊವೈಡ್ ಶೆಲ್ಟರ್ ಫಾರ್ ಆಲ್ಗೆ. ಇನ್ ರಿಟರ್ನ್ ಫಂಗಸ್ ಏನ್ ಸಿಗುತ್ತೆ? ಆಲ್ಗೆ ಆರ್ ಫೋಟೋಸಿಂಥೆಟಿಕ್, ಅದು ಊಟ ತಯಾರು ಮಾಡಿ ಅದನ್ನ ಫಂಗಸ್ಗೆ ಕೂಡ ಕೊಡುತ್ತೆ. ಸೊ ಆ ರೀತಿ ಇದೆರಡು ಒಟ್ಟಿಗೆ ಇದ್ದು ಇಟ್ ಇಸ್ ಅ ಮ್ಯೂಚುಲಿ ಬೆನಿಫಿಷಿಯಲ್ ರಿಲೇಶನ್ಶಿಪ್. ಲೈಕೆನ್ಸ್ ಆಕ್ಟ್ as bio indicators of air pollution. ಅದರ ಅರ್ಥ ಏನು ಅಂತ ಅಂದ್ರೆ, ಯಾವ ಏರಿಯಾನಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಏರ್ ಪೊಲ್ಯೂಷನ್, ಅದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಹೆಂಗ್ ಇಂಡಿಕೇಟ್ ಮಾಡುತ್ತೆ? ಎಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಕಡೆ ಇದು ಗ್ರೋನೇ ಆಗೋದಿಲ್ಲ. ಓಕೆ, ಸೊ ಇದು ಎಲ್ಲಿ ಪ್ರೆಸೆಂಟ್ ಇರಲ್ಲ ಅಂತ ಕಡೆ ಏರ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಗಿಡಗಳ ಮೇಲೆ, ಮರದ ಬಾರ್ಕ್ ಮೇಲೆಲ್ಲ ನೀವು ಒಂಥರ ವೈಟ್ ಗ್ರೀನ್ ಪ್ಯಾಚೀಸ್ ನೋಡಿರ್ಬೋದಲ್ವಾ, ಪ್ಯಾಚಸ್ ತರ, ಅದೇ ನಮ್ಮ ಲೈಕೆನ್ಸ್. ನೆಕ್ಸ್ಟ್, ವೈರಾಯ್ಡ್ಸ್. ವೈರಾಯ್ಡ್ಸ್ ಆರ್ ಆಲ್ಸೋ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಇದು ಕೂಡ ಡಿಸೀಸಸ್ ನ ಕಾಸ್ ಮಾಡುತ್ತೆ. ದೇ ಆರ್ ಸ್ಮಾಲರ್ ದೆನ್ ವೈರಸಸ್. ವೈರಸಸ್ ಗಿಂತ ಚಿಕ್ಕದಿರುತ್ತೆ ಸೈಜು. ಇದರಲ್ಲಿ ಪ್ರೋಟೀನ್ ಕೋಟ್ ಇರೋದಿಲ್ಲ, ಬರೀ RNA ಇರುತ್ತೆ. RNA ಆಫ್ ಲೋ ಮಾಲಿಕ್ಯುಲರ್ ವೇಟ್ ವೈರಾಯ್ಡ್ಸ್. ಅದು ಕೂಡ ಪ್ಲಾಂಟ್ಸ್ ನಲ್ಲೆಲ್ಲ ಡಿಸೀಸ್ ಕಾಸ್ ಮಾಡುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ಸಮ್ಮರೈಸಿಂಗ್ ದ ಚಾಪ್ಟರ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಇವಾಗ ಕ್ವಿಕ್ ಆಗಿ MCQs ನೆಲ್ಲ ಸಾಲ್ವ್ ಮಾಡ್ಬಿಡೋಣ. ಫಸ್ಟ್ ಕ್ವೆಶ್ಚನ್ ಹೀಗಿದೆ: select the correctly written scientific name of mango which was first described by Carolus Linnaeus. Mangifera indica, Mangifera indica car, Linn, Mangifera indica Linn, Mangifera indica. ಸೊ ಇದರಲ್ಲಿ ಬೈನಾಮಿಯಲ್ ನಾಮೆನ್ಕ್ಲೇಚರ್ದು ಏನ್ ರೂಲ್ಸ್ ಇದೆ ಅದೆಲ್ಲ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಫುಲ್ಫಿಲ್ ಆಗಿದೆ, ಅದನ್ನ ಚೆಕ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಇಂಡಿಕಾ ಕ್ಯಾಪಿಟಲ್ ಇದೆ, ಇದು ಇನ್ಕರೆಕ್ಟ್. ಬರೀ ಲಿನಿಯಸ್ ಬರಬೇಕು, ಇಲ್ಲಿ ಕಾರ್ಲಸ್ ಲಿನಿಯಸ್ ಕೊಟ್ಟಿದ್ದಾರೆ, ಇದು ಇನ್ಕರೆಕ್ಟ್. ಇಲ್ಲಿ ಆಥರ್ದ ನೇಮ್ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಮೆನ್ಷನ್ ಆಗಿದೆ. ಸೊ ಈ ಆಪ್ಷನ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ, ಹಾಗಾಗಿ ದಿಸ್ ಇಸ್ ಅವರ್ ಕರೆಕ್ಟ್ ಆನ್ಸರ್. ತುಂಬಾ ಸಿಂಪಲ್ ಕ್ವೆಶ್ಚನ್ ಅಲ್ವಾ?
ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಇಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ICBN. ICBN ಅಂದ್ರೆ ಏನಂತ ಹೇಳಿದೀನಿ? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್. ಹ್ಯಾಂಡ್ ರಿಟನ್ ಸೈಂಟಿಫಿಕ್ ನೇಮ್ ಶುಡ್ ಬಿ ಅಂಡರ್ಲೈನ್ಡ್. Yes, they should be underlined separately. That is correct. Every species should have a generic name and a specific epithet. Howdo, that is what binomial nomenclature is all about. ಎರಡು words ಇದ್ದೇ ಇರಬೇಕು. So that is also correct. Option C, scientific names are in Latin and should be italicized. Correct. ಯಾವಾಗ ಪ್ರಿಂಟ್ ಮಾಡ್ತೀವಿ ಅವಾಗ italics ಅಲ್ಲಿ ಇರಬೇಕು. Option D, generic name and specific name should be written starting with small letters. ಇದು incorrect. Specific epithet has to be written with starting with small letters, but generic name should be written in it should start with capital letter. Okay, so E option incorrect agiro karanadinda this is the correct answer to this question. Next question nodana. Nomenclature is governed by certain universal rules. Which one of the following is contrary to the rules of nomenclature? Tumba similar agiruvantha question. The names are written in Latin and are italicized. Correct. When written by hand, the names have to be underlined. Correct. Biological names can be written in any language. That is incorrect. First word represents the genus name. Second is the specific epithet. This is correct. Idu incorrect agiro karanadinda correct answer to this question is option C. This is a question from biological classification. How many of the following are prokaryotes? Bacteria is prokaryotic. Mosses, ferns, fungi, pteridophytes, eukaryotic. Blue-green algae is prokaryotic. Gymnosperms, angiosperm, eukaryotic. So, idishtu kottiro list nalli 2 are prokaryotic. So, ee prashnege correct agiro answer is option 2. I'm sorry, option B. Earlier system classification system include bacteria ಮತ್ತೆ blue green algae, fungi, moss, ferns ಎಲ್ಲ ಕೂಡ plants ಕೆಳಗಡೆ ಗ್ರೂಪ್ ಮಾಡಿಬಿಟ್ಟಿದ್ರು. ಏನ್ ಪರ್ಪಸ್ ಅದಕ್ಕೆ? ಯಾವ ಬೇಸಿಸ್ ಮೇಲೆ ಪ್ಲಾಂಟ್ಸ್ ಕೆಳಗಡೆ ಈ ಆರ್ಗಾನಿಸಮ್ಸ್ ನ ಗ್ರೂಪ್ ಮಾಡಿದ್ರು? ಇಸ್ ಇಟ್ ಬಿಕಾಸ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್ ಎಲ್ಲಾರ್ದು ಸೇಮ್ ಇತ್ತಾ? ಬಾಡಿ ಆರ್ಗನೈಸೇಷನ್, ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಸೇಮ್ ಇತ್ತಾ? Presence of cell wall, nature of cell wall, what was the criteria to group all of these organisms under kingdom Plantae or plant kingdom? Na first ಹೇಳ್ದೆ plant kingdom, animal kingdom ಎರಡೇ kingdom ಇರುವಾಗ ಯಾವ್ದೆಲ್ಲ organisms ಗೆ cell wall ಇತ್ತು ಅದನ್ನ plant kingdom ಕೆಳಗಡೆ ಗ್ರೂಪ್ ಮಾಡಿದ್ರು. ಇಲ್ಲಿ ಲಿಸ್ಟ್ ಮಾಡಿರುವಂತಹ ಎಲ್ಲ organisms ಗೂ cell wall ಇದೆ. ಯಾವ್ದಕ್ಕೆಲ್ಲ cell wall ಇತ್ತು ಅದನ್ನ two kingdom classification ಅಲ್ಲಿ plants kingdom ಕೆಳಗಡೆ ಇನ್ಕ್ಲೂಡ್ ಮಾಡಿದ್ರು. So it is based on the presence of cell wall. ಇದರಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಷನ್ ನಾವು ನೋಡಬಹುದು. ಬ್ಯಾಕ್ಟೀರಿಯಾ ಹೆಟ್ರೋಟ್ರೋಫಿಕ್, ಫಂಗೈ ಹೆಟ್ರೋಟ್ರೋಫಿಕ್ ಅಲ್ವಾ? ಸೊ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ದ ಮೋಡ್ ಆಫ್ ನ್ಯೂಟ್ರಿಷನ್. ನ್ಯೂಕ್ಲಿಯರ್ ಆರ್ಗನೈಸೇಷನ್ ಕೂಡ ಡಿಫ್ರೆಂಟ್. ಕೆಲವು ಪ್ರೊಕ್ಯಾರಿಯೋಟ್ಸ್ ಇದೆ, ಕೆಲವು ಯೂಕ್ಯಾರಿಯೋಟ್ಸ್ ಇದೆ. ನೇಚರ್ ಆಫ್ ಸೆಲ್ ವಾಲ್ ಕೂಡ ಡಿಫ್ರೆಂಟ್. ಪ್ಲಾಂಟ್ ಸೆಲ್ಸ್ ನಲ್ಲಿ ಸೆಲ್ಯುಲೋಸ್ ಇದೆ, ಫಂಗಲ್ ಅಲ್ಲಿ ಕೈಟಿನ್ ಇದೆ, ಬ್ಯಾಕ್ಟೀರಿಯಾಲಿ ಪೆಪ್ಟಿಡೋಗ್ಲೈಕನ್ ಇದೆ. ಸೊ ದ ರೀಸನ್ ವೈ ಆಲ್ ಆಫ್ ದೀಸ್ ವರ್ ಇನ್ಕ್ಲೂಡೆಡ್ ಅಂಡರ್ ಪ್ಲಾಂಟ್ಸ್ ಇಸ್ ಬಿಕಾಸ್ ಎಲ್ಲದರಲ್ಲೂ ಕೂಡ ಸೆಲ್ ವಾಲ್ಸ್ ಇದೆ. How many kingdoms from R.H. Whittaker system does have exclusive autotrophic mode of nutrition? R.H. Whittaker system ಅಂತ ಅಂದ್ರೆ 5 kingdom classification. ಆ 5 kingdoms ಅಲ್ಲಿ ಎಷ್ಟು ಗ್ರೂಪ್ ನಲ್ಲಿ ಬರೀ ಆಟೋಟ್ರೋಫಿಕ್ ಆರ್ಗಾನಿಸಮ್ಸ್ ನೇ ಇನ್ಕ್ಲೂಡ್ ಮಾಡಿದೆ? ಇಟ್ ಇಸ್ ಓನ್ಲಿ ಇನ್ ಒನ್ ಗ್ರೂಪ್ ಆರ್ ಒನ್ ಕಿಂಗ್ಡಮ್ ವಿಚ್ ಇಸ್ ಪ್ಲಾಂಟೆ. Of course, ನಾವು ಮೊನೆರಾ ಪ್ರೊಟಿಸ್ಟಾನಲ್ಲೂ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್ ನ ನೋಡಬಹುದು. ಸೈನೋಬ್ಯಾಕ್ಟೀರಿಯಾ ಇಸ್ ಫೋಟೋಸಿಂಥೆಟಿಕ್. ಪ್ರೊಟಿಸ್ಟಾನಲ್ಲಿ ಯು ಹ್ಯಾವ್ ಯೂಗ್ಲಿನಾಯ್ಡ್ಸ್, ಯು ಹ್ಯಾವ್ ಡೈಟಮ್ಸ್, ಡೆಸ್ಮಿಡ್ಸ್, ಡೈನೋಫ್ಲಾಜೆಲೇಟ್ಸ್, ಇದೆಲ್ಲ ಕೂಡ ಫೋಟೋಸಿಂಥೆಟಿಕ್. ಬಟ್ ಆ ಕಿಂಗ್ಡಮ್ ನಲ್ಲಿ ಎಕ್ಸ್ಕ್ಲೂಸಿವ್ಲಿ ಬರೀ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸೇ ಇಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯ ನ್ಯೂಟ್ರಿಷನ್ ಕೂಡ ನಾವು ನೋಡಬಹುದು. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಆಟೋಟ್ರೋಫಿಕ್ ಮೋಡ್ ಎಲ್ಲಿದೆ ಅಂತ. ಅದಿರೋದು ಬರೀ ಪ್ಲಾಂಟಿ ಕಿಂಗ್ಡಮ್ ನಲ್ಲಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ನೌ in 5 kingdom classification, multicellularity began from. ಮಲ್ಟಿಸೆಲ್ಯುಲರ್ ಯಾವಾಗಿಂದ ಶುರು ಆಯಿತು? ಮೊನೆರಾನಲ್ಲಿ ಬರೀ ಯೂನಿಸೆಲ್ಯುಲರ್ ಪ್ರೊಕ್ಯಾರಿಯೋಟಿಕ್, ಪ್ರೊಟಿಸ್ಟಾನಲ್ಲಿ ಬರೀ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್. ಮಲ್ಟಿಸೆಲ್ಯುಲರ್ ಶುರುವಾಗಿದ್ದು ಫಂಗೈಯಿಂದ. ಫಂಗೈ, ಪ್ಲಾಂಟ್ಸ್, ಆನಿಮಲ್ಸ್, ಅದು ಮಲ್ಟಿಸೆಲ್ಯುಲರ್. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ. Choose the correct statement. This is regarding Monera. Bacteria are sole members of kingdom Monera. It is a correct statement. ಮತ್ತು ಮಿಕ್ಕಿದ ಏನಕ್ಕೆ ಓದಬೇಕು ಅಂತ ಅಂದ್ರೆ ಏನು ಮಿಸ್ಟೇಕ್ ಇದೆ ಐಡೆಂಟಿಫೈ ಮಾಡೋಣ.
ಬ್ಯಾಕ್ಟೀರಿಯಾ ಆರ್ ಅಬಂಡೆಂಟ್ ಮ್ಯಾಕ್ರೋ ಆರ್ಗ್ಯಾನಿಸಮ್ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ರೋ ಅಂತ ಅಂದ್ರೆ ಸೈಜ್ ಅಲ್ಲಿ ದೊಡ್ಡದಿದೆ ಅಂತ. ಬಟ್ ಬ್ಯಾಕ್ಟೀರಿಯಾ ಆರ್ ನಾಟ್ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್, ದೇ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ದಟ್ ಮೇಕ್ಸ್ ದಿಸ್ ಆಪ್ಷನ್ ಇನ್ಕರೆಕ್ಟ್. ನೆಕ್ಸ್ಟ್, bacteria occurrence is limited to some area. illa, bacteria can be found everywhere. It is found on land, it is found in air, it is found in water, ella kade kuda ide. So idu kuda incorrect. Bacteria can't live in extreme habitats. Incorrect. They can live in extreme habitats. ನಾನು ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಹ್ಯಾಲೋಫೈಲ್ಸ್, ಥರ್ಮೋಎಸಿಡೋಫೈಲ್ಸ್ ಅದೆಲ್ಲ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟ್ ನಲ್ಲಿ ಸರ್ವೈವ್ ಮಾಡುತ್ತೆ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. Protista forms a link with plants only, animals only, fungi only, plants, animals and fungi. Protista ಒಳಗಡೆ we have plant-like organisms, animal-like organisms and fungi-like organisms as well. Plant ತರ photosynthetic desmids, diatoms, dinoflagellates ಎಲ್ಲ ಇದೆ. Animal ತರ protozoans ಇದೆ, fungi ತರ slime molds ಇದೆ. So it is a link with plants, animals as well as fungi. So correct answer to this question is option D. Dinoflagellates question. Dinoflagellates have a single flagellum in transverse groove. It has a single flagellum in the longitudinal groove between the cell plates. It has two flagella. Dino ಅಂತ ಅಂದ್ರೇನೆ ಎರಡು ಅಂತ ಹೇಳಿದೀನಿ. ಡೈ ಅಂದ್ರೇನೆ ಎರಡು. Dinoflagellates ನಲ್ಲಿ ಎರಡು ಫ್ಲಾಜೆಲ್ಲಾ ಇರುತ್ತೆ. ಒನ್ ಲಾಂಜಿಟ್ಯೂಡ್ನಲ್ ಆಗಿರುತ್ತೆ, ಇನ್ನೊಂದು ಟ್ರಾನ್ಸ್ಫರ್ಸ್ ಆಗಿರುತ್ತೆ ಬಿಟ್ವೀನ್ ದ ವಾಲ್ ಪ್ಲೇಟ್ಸ್. ಓಕೆ, ಸೊ ಅದ್ರ ಹೆಸರಿನಲ್ಲೇ ಫ್ಲಾಜೆಲೇಟ್ಸ್ ಇರುತ್ತೆ ಅಂದ್ರೆ ನೋ ಫ್ಲಾಜೆಲ್ಲಾ ಇಸ್ ಆಬ್ವಿಯಸ್ಲಿ ಇನ್ಕರೆಕ್ಟ್. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಜೆನೆಟಿಕ್ ಮಟೀರಿಯಲ್ ಆಫ್ ವೈರಸಸ್ DNA ನ RNA ನ DNA RNA ಎರಡು ಇನ್ ಒನ್ ಇಂಡಿವಿಜುವಲ್ ವೈರಸ್ ಅಥವಾ DNA ಆರ್ RNA ಇನ್ ಇಂಡಿವಿಜುವಲ್ ವೈರಸ್? ಎಲ್ಲ ವೈರಸಸ್ ಅಲ್ಲೂ ಬರೀ DNA ಇರುತ್ತಾ, ಇಲ್ಲ ಬರೀ RNA ಆಸ್ ದ ಜೆನೆಟಿಕ್ ಮಟೀರಿಯಲ್, ಅಥವಾ DNA RNA ಎರಡೂ ಒಂದೇ ವೈರಸ್ ಒಳಗಡೆ ಇರುತ್ತಾ, ಅಥವಾ ಕೆಲವು ವೈರಸ್ ಅಲ್ಲಿ DNA ಕೆಲವು ವೈರಸ್ ಅಲ್ಲಿ RNA ಇರುತ್ತಾ? ಏನು ಕರೆಕ್ಟ್ ಆನ್ಸರ್? The correct answer to this question is option D. DNA ಅಥವಾ RNA. ಒಂದು ವೈರಸ್ ಅಲ್ಲಿ ಇಲ್ಲ DNA ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ, ಇಲ್ಲ RNA ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಎರಡೂ ಒಂದರಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಒಂದರಲ್ಲೇ ಜೆನೆಟಿಕ್ ಮೆಟೀರಿಯಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ. ಫಂಕ್ಷನ್ ಆಫ್ ಫಂಗಲ್ ಪಾರ್ಟ್ ಇನ್ ಲೈಕನ್. ಲೈಕನ್ ಅಂದ್ರೆ ಏನಂತ ಹೇಳಿದೀನಿ, ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಫಂಗೈ ಅಂಡ್ ಆಲ್ಗೆ. ಫಂಗಲ್ ಕಾಂಪೊನೆಂಟ್ಗೆ ನಾವು ಮೈಕೋಬಯೋಂಟ್ ಅಂತ ಕರಿತೀವಿ. ಅದ್ರ ಫಂಕ್ಷನ್ ಏನು ಅಂತ ಅಂದ್ರೆ ಇಟ್ ವಿಲ್ ಪ್ರೊವೈಡ್ ಶೆಲ್ಟರ್. ಶೆಲ್ಟರ್ನ ಪ್ರೊವೈಡ್ ಮಾಡೋದಲ್ಲದೆ ಆಲ್ಗೆಗೆ ಮಿನರಲ್ ಅಬ್ಸಾರ್ಪ್ಷನ್, ವಾಟರ್ ಅಬ್ಸಾರ್ಪ್ಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆಲ್ ಆಫ್ ದೀಸ್. ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಟುಡೇಸ್ ಲೆಕ್ಚರ್. ಎಲ್ಲರಿಗೂ ಕ್ಲಿಯರ್ ಆಗಿ ಲಿವಿಂಗ್ ವರ್ಲ್ಡ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಇವಾಗಷ್ಟೇ ಡಿಸ್ಕಸ್ ಮಾಡುವಂತಹ ಎಲ್ಲ MCQs ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಸೊ DPP ಕ್ವೆಶ್ಚನ್ಸ್ 25 ಕ್ವೆಶ್ಚನ್ ಇದೆ, ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಇನ್ನ ಕಾನ್ಸೆಪ್ಟ್ ಕ್ಲಾರಿಟಿ ಮತ್ತೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ವಿತ್ ದಿಸ್ ಐ ವಿಲ್ ಸೈನ್ ಆಫ್ ಫ್ರಮ್ ಟುಡೇಸ್ ಸೆಷನ್. ಮತ್ತೆ ಸಿಗೋಣ ಮುಂದಿನ ಲೆಕ್ಚರ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಸ್ಟೇ ಹ್ಯಾಪಿ, ಕೀಪ್ ಸ್ಮೈಲಿಂಗ್, ಆಲ್ ದಿ ಬೆಸ್ಟ್. Bye bye.